ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನಿಂದ 3 ದಿನಗಳ ಕಾಲ ನಮ್ದು ಏನು ಶ್ರಾವಣ ಮಾಸ ಇದೆ ನೋಡ್ರಿ, ಪ್ರತಿಯೊಬ್ಬರಿಗೂ ಸಮೇತ ಶ್ರಾವಣ ಮಾಸ ಅದರದೇ ಆಗಿರುವಂತ ಮಹತ್ವ ಇದೆ, ನಿಮ್ಮೆಲ್ಲರಿಗೂ ಗೊತ್ತಲ್ಲ. ಸೊ ಹಾಗಾಗಿ ಯಾರಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಸೇವೆಯನ್ನ ಕೊಡ್ಬೇಕು ಈ ಮಂತ್ ನಲ್ಲಿ, ನಾನ್ ಅಂದ್ಕೊಂಡಿದ್ದು. ಹಾಗಾಗಿ ಈಗ ನಾನ್ ಏನ್ ಕೊಡ್ಬೋದು, ಸುಮಾರು 2.5 ವರ್ಷದಿಂದ ನಾವು ರೇಖಿಯನ್ನ ಮಾಡ್ಲಿಲ್ಲ. ಸುಮಾರು ನಮ್ದು 2-3 ಟ್ರೈನ್ ದ ಟ್ರೈನರ್ ಬ್ಯಾಚ್ಗಳು ಹೋಗ್ಬಿಟ್ಟು ಅದ್ರ ನಮ್ಗೆ ರೇಖಿ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ಲಿಲ್ಲ, ಕಾರಣಾಂತರಗಳು ಬಹಳಷ್ಟು ಇವೆ. ಹಾಗಾಗಿ ಈಗ ಮತ್ತೆ ಅದನ್ನ ನಾವು ಪ್ರಾರಂಭ ಮಾಡಿವಿ. ಮೊದಲು 3 ದಿವಸ ಸುಮಾರು ಏನಿಲ್ಲ ಅಂದ್ರೆ 5,000 ರೂಪಾಯಿ ಫೀಸ್ ಇರುವಂತ ಕೋರ್ಸ್ ಅನ್ನ ನಿಮ್ಗೆ ಸಂಪೂರ್ಣ ಉಚಿತ ಸಿಗ್ತಾ ಇದೆ. ಇದು ಮೊದಲನೇ ಗುಡ್ ನ್ಯೂಸ್. ಅದಾದ್ಮೇಲೆ ಎರಡನೇದೇನು ಅಂದ್ರ, ನೀವು ಯಾವ ಕೋಣೆಯಲ್ಲಿ ಕುಂತೀರಿ ಮೊದಲು ಗಡಿಯಾರವನ್ನ ತೆಗೆದ್ಬಿಡ್ರಿ. ಯಾಕಂದ್ರೆ ನಂದು ಟೈಮ್ ಲಿಮಿಟ್ ಇಲ್ಲ, ನಾನು ಎಷ್ಟಕ್ ಶುರು ಮಾಡ್ತೀನಿ ಎಷ್ಟಕ್ ಬಂದ್ ಮಾಡ್ತೀನಿ ನನ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಇದು ರೇಖೆ ಇದೆ ನೋಡ್ರಿ, ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಏನ್ ಎನರ್ಜಿ ವರ್ಕ್ ಮಾಡುತ್ತೆ. ಹಾಗಾಗಿ ಗಡಿಯಾರ ಇಟ್ಕೊಂಡು ಕ್ಲಾಸ್ ಅನ್ನ ದಯವಿಟ್ಟು ಅಟೆಂಡ್ ಮಾಡ್ಬೇಡ್ರಿ. 8ಕ್ಕೆ ನಾನು ಶುರು ಆಗ್ಯದ ಮೇಡಮ್ ಕರೆಕ್ಟ್ 9ಕ್ಕೆ ಬಂದ್ ಮಾಡ್ತಾರೆ ತಿಳ್ಕೊಬೇಡ್ರಿ. 10 ತಕವಿ ಒಂದೊಂದ್ಸಲ ಕೂಡಾಕ್ತೀನಿ. ನಾನ್ ಮುಗ್ದಿಲ್ಲ ಅಂದ್ರೆ ನಾನ್ ಹೇಗ್ ಬಿಡ್ಬೇಕು ನಿಮ್ಗೆ, ನಾನ್ ಟಾಪಿಕ್ ಮುಗಿಸ್ಬೇಕಲ್ಲ, ನಾನ್ ನಿಮ್ಗೆ ಆ ಫೀಲ್ ಕೊಡ್ಬೇಕಾ, ಎನರ್ಜಿ ಕೊಡ್ಬೇಕು. ಸೊ ಹಾಗಾಗಿ ಸಮಯದ ಅಧೀನದಲ್ಲಿ ದಯವಿಟ್ಟು ಇರ್ಬೇಡ್ರಿ. 8 ಗಂಟೆ ತಕ ಎಲ್ಲಾ ಕೆಲಸ ಮುಗಿಸ್ಬೇಕು, ನಿಮ್ಮ ಪಾಡಿಗೆ ನೀವು ಕುಳಿತುಕೊಳ್ಬೇಕು. ಈ 2 ಕಂಡೀಷನ್. ಮೂರನೇದ್ದು, ಸಾಕಷ್ಟು ನಿಮ್ಗೆ ಬರೆಯೋದಕ್ಕೆ ಹೇಳ್ತೀವಿ ಇಲ್ಲಿ. ಬೇರೆ ಕೋರ್ಸ್ಗಳು ಸುಮ್ ಬರೀರಿ ಬರೀರಿ ಅಂತೀನಿ, ಬಟ್ ಇಲ್ಲಿ ಬರ್ಸ್ತೀನಿ ಬಿಡಂಗಿಲ್ಲ ನಿಮ್ಗೆ. ರೀಸನ್ ಏನು ಅಂದ್ರೆ ಮತ್ತೆ ಮುಂದೆ ಯಾವಾಗ ನಾನ್ ರೇಖಿ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ, ಮುಂದೆ ಯಾವಾಗ ಮಾಡ್ತೀನಿ. ಹಾಗಾಗಿ ಯಾವಾಗ ನಿಮ್ಗೆ ಸಿಗ್ತಾ ಇದೆ ನೋಡ್ರಿ, ನೀವು ಬರ್ಕೊಂಡ್ರು ಮಾತ್ರ ನಿಮ್ಗೆ ಅದು ಫೀಲಿಂಗ್ ಇರುತ್ತೆ. ಅದು ಮತ್ತೆ ಮತ್ತೆ ನಿಮ್ಗೆ ಡೈರಿ ತೆಗೆದ್ರು ಸಮೇತ ಅದು ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಹಾಗಾಗಿ ಕೇರ್ಲೆಸ್ ಮಾಡ್ಬೇಡ್ರಿ. ಮತ್ತೆ ಬರೀಲಿಕ್ ಬರೋದಿಲ್ಲ, ನಿಮ್ಗೆ ಇನ್ನೊಂದ್ ಹೇಳ್ತೀನಿ, ಯಾರಿಗ್ ಬರೀಲಿಕ್ ಬರೋದಿಲ್ಲ ನೋಡ್ರಿ, ಅವ್ರು 100ಕ್ಕೆ 100ರಷ್ಟು ನೆನ್ಪಿಡ್ತಾರೆ. ಯಾಕಂದ್ರೆ ಅವ್ರ ಕಮ್ಜೋರಿ ಗೊತ್ತಿರುತ್ತೆ. ನಂಗೆ ಬರೀಲಕ್ ಬರೋದಿಲ್ಲ ಅನ್ನೋ ಭಯದಿಂದ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ 100% ವರ್ಕ್ ಮಾಡುತ್ತೆ. ಇಲ್ಲಿ ಮೈಗಳು ಯಾರು ಇರ್ತಾರ ಅಂದ್ರೆ ಬರ್ಲಾಕ್ ಬಂದಿರ್ತದ ನೋಡ್ರಿ, ನಮ್ ಡೈರಿದಾಗ ಅದನ್ನ ತಿಳ್ಕೊಂಡಿರ್ತಾರ. ಸೊ ಹಾಗಾಗಿ 2 ವರ್ಕ್ ಒಂದ್ ಸರಿಯಾಗಿ ಕೇಳ್ರಿ, ಸರಿಯಾಗಿ ಬರ್ಕೊಳ್ಳೋದಿದೆ ನೋಡ್ರಿ, ಇದು ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಅದಾದ್ಮೇಲೆ ಮೂರನೇದು, ಇದು ರೇಖಿ ಸಾಮಾನ್ಯವಾದ ಕೋರ್ಸ್ ಅಲ್ಲೇ ಅಲ್ಲ. ನೀವ್ ಯಾವ್ದೋ ಫೀಸ್ ಕಟ್ಟಿ ಮಾಡ್ತಾ ಇರುವಂತ ಯಾವ್ದೋ ಬಿಸ್ನೆಸ್ ಲೆವೆಲ್ಗೆ ಸಂಬಂಧಪಟ್ಟಿರುವಂತ, ಅಥವಾ ಯಾವ್ದೋ ಒಂದು ಸ್ಪಿರಿಚುವಲ್ ಇದೆ ಕಣ್ಮುಚ್ಚಿ ಕೂಡಿಸಿ ಮೆಡಿಟೇಷನ್ ಮಾಡ್ತಾರನ್ನೋ, ಇದು ಒಂದು ಎನರ್ಜಿ ಫೀಲ್ ಆಗುವಂತ ಕೋರ್ಸ್ ಇದೆ. ಹಾಗಾಗಿ ಕಡ್ಡಾಯವಾಗಿ ವಿಡಿಯೋ ಆನ್ ಇಡೋದಿದೆ ನೋಡ್ರಿ, ಅದು ನಿಮ್ಮ ಧರ್ಮ ಇದೆ. ಧರ್ಮ ಅಂದ್ರೆ ಗೊತ್ತಲ್ಲ, ನಿಮ್ಮ ಧರ್ಮ ಇದೆ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡೋಣ, ನಾನು ವಿಡಿಯೋ ಆಫ್ ಮಾಡಿ ಹಾಕ್ತೀನಿ, ಬರೀ ಆಡಿಯೋ ನಡೆಸ್ತೀನಿ ರೇಡಿಯೋ ತರ, ನಡೆಯುತ್ತಾ? ಹಂಗ್ ಮಾಡಮೀನ್ ನೋಡ್ರಿ. ನಾನು ನಂದ್ ಅಡ್ಗಿ ಮನ್ಯಾಗ ಒಂದ್ 4 ರೊಟ್ಟಿ ಬಡ್ಕೋತ ನಿಮ್ ಕ್ಲಾಸ್ ಮಾಡ್ತೀನಿ, ಇಲ್ಲಾಂದ್ರೆ ಮತ್ತೇನ ನನ್ನ ಮಗನ್ ಏನಾರೋ ಕೆಲಸ ಮಾಡ್ತಾ, ಹಂಗ್ ಸಾಧ್ಯ ಇದೆನಾ? ನೋ. ನಾನ್ ಇಮಾನ್ದಾರಿ ಇರ್ಬೇಕಂದ್ರೆ ನೀವ್ ಯಾಕೆ ಇರ್ಬಾರ್ದು? ಮೇಡಮ್ ಮಾತ್ರ ವಿಡಿಯೋ ಆನ್ ಇಟ್ಟು ಎಲ್ಲಾರಿಗೂ ಹೇಳ್ಬೇಕು, ನೀವ್ ಯಾಕಿಲ್ಲ? ನೀವು ಸಮೇತ ವಿಡಿಯೋ ಆನ್ ಮಾಡಿದ್ರೆ ನಿಮ್ಗೆ ಎನರ್ಜಿ ಕನೆಕ್ಟ್ ಆಗೋದು ಫೀಲ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ಇದೆ ನೋಡ್ರಿ, ಅದು ಕಂಪಲ್ಸರಿ ಇದೆ. ಅದ್ರ ಜೊತೆಗೆ ಪ್ರತಿದಿನನೂ ನಾವ್ ಎಲ್ಲಾರ ಹೆಸರನ್ನ ತಗೋತೀವಿ. ಬಟ್ ಇವತ್ತು 73 ಟೈಗರ್ಸ್ ಇದ್ದಾರೆ ನನ್ನ ಎದುರಿಗೆ. ಟೈಗರ್ಸ್ ಅಂದ್ರೆ ಗೊತ್ತಾ? ಹುಲಿಗಳು. ಒಂದ್ ಮಾತನ್ನ ನೆನ್ಪಿಟ್ಕೋರಿ, ಜ್ಞಾನ ಅಂತ ಏನಿದೆ ನೋಡ್ರಿ, ಅದು ಹುಲಿ ಹಾಲಿದ್ದಂಗ್. ಬರ್ಕೋರಿ ಬೇಕಾದ್ರೆ, ಜ್ಞಾನ ಇದೆ ನೋಡ್ರಿ, ಅದು ಹುಲಿ ಹಾಲಿದ್ದಂಗ್. ಹುಲಿಯ ಹಾಲಿದೆ ನೋಡ್ರಿ, ಅದು ಯಾವ ತಟ್ಟೆಯಲ್ಲಿ ನಿಲ್ಲುತ್ತೆ ಅಂದ್ರೆ ಬಂಗಾರದ ತಟ್ಟೆಯಲ್ಲಿ ಮಾತ್ರ ನಿಲ್ಲುತ್ತೆ. ಆ ಬಂಗಾರದ ತಟ್ಟೆ ಯಾವುದು ಅಂದ್ರೆ ನಿಮ್ಮ ಮೈಂಡ್, ನಿಮ್ಮ ವಿಚಾರಧಾರೆಗಳು. ಹಾಗಾಗಿ ನೀವೆಷ್ಟು ಪ್ಯೂರ್ ಮೈಂಡ್ಲಿಂದ ಕುಂತಿರ್ತೀರಿ ನೋಡ್ರಿ, ಅಷ್ಟು ಈ ಜ್ಞಾನ ನಿಮ್ಗೆ ಸೇವ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೆ ಡೈಮಂಡ್ಸ್ ಅನ್ನಂಗಿಲ್ಲ, ನಾನು ಟೈಗರ್ಸ್ ಅಂತೀನಿ. ಸೊ ಹಾಗಾಗಿ ಎಲ್ಲಾ ಟೈಗರ್ಸಿಗೆ ಮತ್ತೊಂದು ಸಲ ವೆಲ್ಕಮ್ ಅನ್ನ ಮಾಡ್ತಾ ಇದೀಗ ನಾವು ನಮ್ಮ ಕ್ಲಾಸ್ ಅನ್ನ ಶುರು ಮಾಡೋಣ. ಓಕೆ, ಎಸ್. ಸೊ ನಮ್ಮ ಮೇಲ್ ಟಾಪಿಕ್ ನಲ್ಲಿ ಬರ್ಕೋರಿ, 3 days 3 ದಿನಗಳ ರೇಖಿ ಲೆವೆಲ್ 1 ಕೋರ್ಸ್ ಅಂತ ಹೇಳ್ಬಾರ್ದು. ಇವತ್ತಿನ ಡೇಟು ಮತ್ತೆ ಟೈಮ್ ಅನ್ನ ದಯವಿಟ್ಟು ಮೆನ್ಷನ್ ಮಾಡ್ರಿ. ಮತ್ತೆ ಅದ್ರ ಜೊತೆಗೆ ರೇಖಿಯಲ್ಲಿ ಬ್ರಾಕೆಟ್ ನಲ್ಲಿ ಬರೀರಿ ಇಂಡಿಯನ್ ರೇಖಿ ಅಂತ. ವಿಶೇಷವಾಗಿ ಈ ಏನ್ ಕೋರ್ಸ್ ಇದೆ ನೋಡ್ರಿ, ಈ ಕೋರ್ಸ್ ಯಾವುದು ಅಂದ್ರೆ ಇಂಡಿಯನ್ ರೇಖಿ ಇದೆ. ಮೊದಲ ನಾನು ಯಾವ್ದು ರೇಖಿ ಮಾಡ್ತಿದ್ದೆ ಅಂದ್ರೆ, ಮೊದ್ಲಿನ ಟಿಬೇಟಿಯನ್ ರೇಖಿ ಇತ್ತು, ಜಪಾನೀಸ್ ರೇಖಿ ಇತ್ತು, ನಾನೇ ಕಲ್ಸಿದ್ದೆ. ಬಟ್ ಈಗ ಇಡೀ ದೇಶದಲ್ಲಿ ಕೇವಲ 3 ಗುರುಗಳು ಮಾತ್ರ ಇದ್ದಾರೆ, ಅವರು ಇಂಡಿಯನ್ ರೇಖಿಯನ್ನ ಕಲಿಸ್ತಾ ಇದ್ದಾರೆ. ಆ 3ರ ಬಿಟ್ಟು 4ನೇ ಯಾರಿದ್ದಾರೆ ಸ್ಟೂಡೆಂಟ್ ಅಂದ್ರೆ ಅದು ನಾನೇ ಇದ್ದೀನಿ. ಹಾಗಾಗಿ ಇಷ್ಟು ಸಮಯ ತಗೊಂಡು ನನಗೆ ಹೊಸದು ಸರ್ಚ್ ಮಾಡ್ಬೇಕಿತ್ತು ರೇಖಿ ಒಳಗ, ನಾನ್ ಮಾಡೀನಿ, ನಾನ್ ಗೆಲುವನ್ನ ಸಾಧಿಸಿನಿ, ನನ್ಗೆ ರಿಸಲ್ಟ್ ಬಂದಿದೆ. ಅದಾದ ನಂತರ ನಾನು ಇಲ್ಲಿ ನಿಮ್ಗೆ ಪ್ರೆಸೆಂಟೇಶನ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಬ್ರಾಕೆಟ್ ನಲ್ಲಿ ಹಾಕೋರಿ ಇಂಡಿಯನ್ ರೇಖಿ ಅಂತ. ಓಕೆನಾ? ಸೊ ಈಗ ಮೊಟ್ಟ ಮೊದಲ ನಾವೇನ್ ಮಾಡೋಣ ಅಂದ್ರ,
ರೇಖಿಯ ಇತಿಹಾಸವನ್ನ ನೋಡೋಣ. ಎಲ್ಲಿಂದ ಬಂತು ರೇಖಿ? ನಾವ್ ಅರ್ಥ ಮಾಡ್ಕೊಳ್ಬೇಕಲ್ಲ, ರೇಖಿ ಎಲ್ಲಿಂದ ಬಂತು ಅಂತ ಗೊತ್ತಾದ್ಮೇಲೆ ನಮ್ಗೆ ಅದನ್ನ ರೇಖಿ ಯಾವ ರೀತಿ ಫೀಲ್ ಮಾಡ್ಕೊಳ್ಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಮೂಲ ರೇಖಿಯ ಮೂಲ ಯಾವುದು ಅಂದ್ರೆ ನಮ್ಮ ಋಗ್ವೇದ. ಸ್ವಲ್ಪ ಬರ್ಕೋರಿ. ಋಗ್ವೇದದ 10ನೇ ಶ್ಲೋಕ, 60ನೇ ಶ್ಲೋಕ ಮತ್ತು 12ನೇ ಶ್ಲೋಕ 3 ಸರಿಯಾಗಿ ಬರ್ಕೋರಿ. 10ನೇ ಶ್ಲೋಕದಲ್ಲಿ ಮತ್ತೆ 60ನೇ ಶ್ಲೋಕದಲ್ಲಿ ಮತ್ತೆ 12ನೇ ಶ್ಲೋಕದಲ್ಲಿ 3 ಕಡೆಗೂ ಸಮೇತ ರೇಖಿಯನ್ನ ಕುರಿತು ಅಲ್ಲಿ ಹೇಳಲಾಗಿದೆ. ಅದ್ರ ಹೆಸರು ಏನಂತ ಹೇಳಿದಾರ ಅಂದ್ರೆ ಯೂನಿವರ್ಸಲ್ ಪವರ್ ಅಂತ ಹೇಳಿ, ವಿಶ್ವ ಶಕ್ತಿ ಅನ್ನುವಂಥದ್ದು. ಅದಕ್ಕೆ ಪರಾತ್ಪರ ಶಕ್ತಿ ಅಂತ ಹೇಳಿ ಕರೀತಾರೆ. ಇದನ್ನ ಕುರಿತು ಅಲ್ಲಿ ಹೇಳಿದ್ದಾರೆ. ಅದ್ರಲ್ಲಿ ಬರೋದು ಒಂದು ಏನು ಅಂದ್ರ ಅಯಮ್ಮೆ ಹಸ್ತೋ ಭಗವಾನ ಅಂತ. ಅಯಮ್ಮೆ ಅಂದ್ರ ನನ್ನ ಕೈಯೊಳಗೆ ಪರಮಾತ್ಮ ಇದ್ದಾನೆ ಅನ್ನೋ ವರ್ಡ್ ಇದೆ ಅಲ್ಲಿ. ಅಯಮ್ಮೆ ಹಸ್ತೋ ಭಗವಾನ್ ಅಂದ್ರೆ ನನ್ನ ಕೈಯೊಳಗೆ, ನನ್ನ ಅಂಗೈಯೊಳಗೆ ಪರಮಾತ್ಮ ಇದ್ದಾನೆ ಅಂತ. ಇದನ್ನೇ ಮುಂದೆ ಮತ್ತೊಂದು ಇದ್ರಲ್ಲಿ ಬರುತ್ತೆ, ಅಪ್ನಾ ಹಾತ್ ಜಗನ್ನಾಥ್ ಅಂತ. ಕೇಳಿದ್ರಿ? ಯಾರು ಕೇಳಿದ್ರಿ? ಸ್ವಲ್ಪ ಮರಾಠಿ ಬರೋರಿಗೆ ಇದು ಗೊತ್ತಿರುತ್ತೆ. ಅಪ್ನಾ ಹಾತ್ ಜಗನ್ನಾಥ್ ಅಂದ್ರೆ ಪರಮಾತ್ಮ ಎಲ್ಲಿದ್ದಾನಂದ್ರೆ ನನ್ನ ಅಂಗೈಯಲ್ಲಿದ್ದಾನೆ. ಹಾಗಾಗಿ ಈ ಕೈಲಿಂದ ಏನ್ ಮಾಡ್ತೀರಿ? ಎಲ್ಲ ಒಳ್ಳೇದೇ ಮಾಡ್ರಿ, ಒಳ್ಳೇದೇ ಮಾಡ್ರಿ, ಒಳ್ಳೇದೇ ಮಾಡ್ರಿ ಅಂತ ಹೇಳೋದು, ಇದು ಒಂದು ರೂಢಿ. ಬಟ್ ಇದ್ರಲ್ಲಿ ಆ ಎನರ್ಜಿ ಇದೆ. ಸೊ ಹಾಗಾಗಿ ಇದ್ರ ಮೂಲ ಎಲ್ಲಿಂದ ಶುರು ಆಗುತ್ತೆ ಅಂದ್ರ ಋಗ್ವೇದದಿಂದ ಶುರು ಆಗುತ್ತೆ. ಅದಾದ್ಮೇಲೆ ಆ ಋಗ್ವೇದದ ನಂತರ ನಾವೇನಾದ್ರೂ ನೋಡಿದ್ರೆ ವಶಿಷ್ಠ ಮಹರ್ಷಿಗಳಿದಾರ ನೋಡ್ರಿ, ಅವರು ಇದಕ್ಕೆ ಬಹಳ ಹೈ ಲೆವೆಲ್ದಲ್ಲಿ ಇದನ್ನ ಪ್ರಯೋಗ ಮಾಡಿರುವ ಮೊದಲ ಗುರು ವಶಿಷ್ಠ ಮಹರ್ಷಿಗಳು. ಇದಕ್ಕೆ ವಶಿಷ್ಠ ವಿದ್ಯೆ ಅಂತನೂ ಕರೀತಾರೆ. ಈ ಹೆಸರೇ ಬರೀ ನೀವು, ವಶಿಷ್ಠ ವಿದ್ಯೆ ಅಂದ್ರೆ ವಶಿಷ್ಠ ಮಹರ್ಷಿಗಳು ಇದನ್ನ ಪ್ರಯೋಗಕ್ಕೆ ತಗೊಂಡ್ ಬಂದರು. ಎಸ್, ವಶಿಷ್ಠ ಮಹರ್ಷಿಗಳು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಅಥರ್ವ ವೇದದಲ್ಲಿ ಒಂದು ವರ್ಡ್ ಬರುತ್ತೆ. ಅಥರ್ವ ವೇದದಲ್ಲಿ ಮತ್ತೆ ಸಾಕಷ್ಟು ಉಪನಿಷತ್ತುಗಳಲ್ಲೂ ಇದೆ. ನಿಮ್ಗೆ ಅದೆಲ್ಲಾನು ಬಿಡಿಸಿ ಬಿಡಿಸಿ ಹೇಳ್ತೀನಿ. ಇದು ಇಂಡಿಯನ್ ರೇಖಿ ಹೆಂಗಾಗುತ್ತೆ ಅಂತ ಪೂರಾ ಕನ್ಫರ್ಮ್ ಮಾಡ್ತೀನಿ ಸೈಂಟಿಫಿಕ್ ಆಗಿ ನಿಮ್ಗೆ. ಸೊ ಅಥರ್ವ ವೇದದಲ್ಲಿ ಒಂದು ವರ್ಡ್ ಅನ್ನ ಬರುತ್ತೆ. ಏನ್ ವರ್ಡ್ ಬರುತ್ತೆ ಅಂದ್ರ ಎರಡು ಅಂಗೈಯಲ್ಲಿ ಅನಂತ ಶಕ್ತಿ ಇದೆ. ಪದ ಬರ್ಕೋರಿ. ಅಥರ್ವ ವೇದದಲ್ಲಿ ಬರ್ದಿರುವಂತದ್ದು ಎರಡು ಅಂಗೈಯಲ್ಲಿ ಅನಂತ ಶಕ್ತಿ ಇದೆ, ನಾನು ಅದನ್ನ ವಿಶ್ವ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅನ್ನುವ. ಎರಡು ಅಂಗೈಯಲ್ಲಿ ಅನಂತ ಶಕ್ತಿ ಇದೆ. ನಂದು ಎರಡು ಅಂಗೈಯಲ್ಲಿ ಏನಿದೆ? ಅನಂತ ಶಕ್ತಿ ಇದೆ. ಅದನ್ನ ನಾನು ವಿಶ್ವ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅನ್ನುವಂಥದ್ದು ಅಥರ್ವ ವೇದದಲ್ಲಿ ಇದು ಏನ್ ಮಾಡಿದ್ದಾರೆ ಅಂದ್ರೆ ಮೆನ್ಷನ್ ಮಾಡಿದ್ದಾರೆ. ಎಸ್. ಅದಾದ್ಮೇಲೆ ನೀವು ಗೋರಖ್ನಾಥ್ ಮಚ್ಚೀಂದ್ರನಾಥ್ ಅಂತ ಹೆಸರು ಕೇಳಿದ್ರಲ್ಲ, ನವನಾಥರು, 9 ಜನ ನಾಥ ಪರಂಪರೆ ಅಂತಿದೆ, ಬಾಳ ದೊಡ್ಡದು. ಗುಲ್ಬರ್ಗಾಕ್ ಹತ್ರ ಗಾಣಗಾಪುರ ಅಂತ ಬರುತ್ತೆ ಇಲ್ಲಿ ನಮ್ಮಲ್ಲಿ. ನಾಥ ಪಂಥ ಅಂತ ಅವ್ರದೊಂದು ಪಂಥನೇ. ನಮ್ದು ಹೆಂಗ್ ಹಿಂದೂಸ್ ಒಂದು ಪಂಥ ಇದೆ, ಇಸ್ಲಾಂ ಧರ್ಮದ ಒಂದು ಪಂಥ ಇದೆ, ಅದೇ ರೀತಿ ಅವ್ರದ್ದು ಒಂದು ಪಂಥ ಬರುತ್ತೆ. ನವನಾಥರು 9 ಜನ. ಏನ್ ಥ್ಯಾಂಕ್ ಯು ಚಂದ್ರಶೇಖರ್ ಸರ್. ನಾನ್ ಶುರು ಮಾಡೋದಿಲ್ಲ, ಶುರು ಆಗಿದೆ, ಸುಮ್ನೆ ಹೇಳ್ತಾ ಇದ್ದೀನಿ ಅಷ್ಟೇ. ಶುರು ಆಲ್ರೆಡಿ ಆಗಿದೆ. ಇಂಡಿಯಾದಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ರು, ಬಟ್ ಕರ್ನಾಟಕದಲ್ಲಿ ಇದನ್ನ ಮೊದಲು ತಗೊಂಡ್ ಬಂದಿದ್ನ. ನೋಡೋಣ ರಿಸಲ್ಟ್ ಏನ್ ಬರುತ್ತೆ. ಮತ್ತೆ ಅದ್ರಲ್ಲಿ ಫಸ್ಟ್ ಸ್ಟೂಡೆಂಟ್ಸ್ ನೀವೇ ಇದ್ದೀರಿ. ಇಂಡಿಯನ್ ರೇಖಿಯನ್ನ ಕಲಿಯುವ ಕರ್ನಾಟಕದ ಮೊದಲ ಸ್ಟೂಡೆಂಟ್ಸ್ ಯಾರು ಇದ್ರಿ ಅಂದ್ರ ನೀವೇ ಇದ್ದೀರಿ. ಸೊ ಹಾಗಾಗಿ ನಿಮ್ ಸಲುವಾಗಿ ನೀವ್ ಹಿಂಗ್ ಮಾಡ್ರಿ, ಶಬಾಷ್ ಮಾಡ್ರಿ. ಗೊತ್ತಿಲ್ಲ, ಇದೆಲ್ಲ ಪರಮಾತ್ಮ ಕೃಪೆ, ಇದು ಮನುಷ್ಯರಿಂದ ಸಾಧ್ಯ ಇಲ್ಲ. ನಿಮ್ಗೆ ಅದಕ್ಕೆ ಹೇಳ್ತೀನಿ, ರೇಖಿ ಇದೆ ನೋಡ್ರಿ, ರೇಖಿಯಲ್ಲಿ ಇಲ್ಲಿ ನಾನು ಕೇವಲ ನಿಮಿತ್ತ ಮಾತ್ರ ಇದ್ದೀನಿ. ಪ್ರತಿಯೊಂದು ವರ್ಡ್ಸ್, ಪ್ರತಿಯೊಂದು ಶಬ್ದಗಳಿವೆ ನೋಡ್ರಿ, ಅದು ಯೂನಿವರ್ಸ್ ನಿಂದಾನೇ ಬರೋ. ಹಾಗಾಗಿ ಇದನ್ನ ನಾನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರ್ಯಾರು ತಿಳ್ಕೊಳ್ಬೇಡಿ. ಎಸ್. ಹಾಗಾಗಿ ಆ ನಾಥ ಪಂಥಕ್ಕೆ ಬಂದಾಗ ಅಲ್ಲಿ ಒಬ್ರು ಬರ್ತಾರ, ಗೋರಖನಾಥರು ಅಂತ. ಅವ್ರ ಹೆಸರು ಬರೀ ಸ್ವಲ್ಪ. ಗೋರಖನಾಥರ ಒಂದು ಪುಸ್ತಕ ಬರುತ್ತೆ, ನಾಥ ಸಂಹಿತೆ ಅಂತ ಅದ್ರ ಹೆಸರು. ಥ್ಯಾಂಕ್ ಯು ಜಗದೀಶ್ ಸರ್. ಗೋರಖನಾಥರದು ಒಂದು ಪುಸ್ತಕ ಇದೆ, ನಾಥ ಸಂಹಿತೆ ಅಂತ ಹೇಳಿ. ಇದು ಜಾಸ್ತಿ ಮರಾಠಿಯಲ್ಲಿ ಈ ಪುಸ್ತಕ ಸಿಗುತ್ತೆ, ಕನ್ನಡದಲ್ಲಿ ಇದ್ರದ್ದು ಅನುವಾದ ಇಲ್ಲ. ನಾಥ ಸಂಹಿತೆ ಇದೆ ನೋಡ್ರಿ, ಕನ್ನಡದಲ್ಲಿ ಅನುವಾದ ಇಲ್ಲ, ಬಟ್ ಮರಾಠಿ ಯಾರಿಗಾದ್ರೂ ಬಂದ್ರೆ ನೀವು ಅದನ್ನ ನೋಡ್ಬೋದಾದ್ರೆ. ಅದರಲ್ಲಿಯೂ ಸಮೇತ ರೇಖಿಯನ್ನ ಕುರಿತು ಮತ್ತೆ ಅಲ್ಲಿ ಏನೇನ್ ಬರುತ್ತೆ ಪಾಯಿಂಟ್ಸ್ ಗಳು ಹಾಕೋರಿ. ಒಂದನೇದು ರೇಖಿಯನ್ನ ಕುರಿತು ಹೇಳಿದಾರಲ್ಲಿ, ಔರ ಕುರಿತು ಹೇಳಿದ್ದಾರೆ. ಔರ ಅಂದ್ರೆ ಪ್ರಭಾವಳಿ ವರ್ಡ್ ಹಾಕೋರಿ. ಒಂದು ರೇಖಿಯನ್ನ ಕುರಿತು ಬಹಳ ವಿಶ್ಲೇಷಣೆ. ಪುಸ್ತಕದ
40%, 40% ನಾಥ ಸಂಹಿತೆ ಪುಸ್ತಕದಲ್ಲಿ ರೇಖೆಯನ್ನ ಕುರಿತು, ಚಕ್ರಗಳನ್ನ ಕುರಿತು, ಮತ್ತೆ ಔರ ಔರ ಅಂದ್ರೆ ಪ್ರಭಾವಳಿ, ನಮ್ಮ ಔರ ಇರುತ್ತೆ ನೋಡ್ರಿ, ಆ ಪ್ರಭಾವಳಿಯ ಎನರ್ಜಿ ಇದರದೇ ಕುರಿತು 40% ಪುಸ್ತಕದಲ್ಲಿ ಸಿಗುತ್ತೆ ನಿಮ್ಗೆ. ಬಟ್ ಅದು ಮರಾಠಿಯಲ್ಲಿದೆ, ನೋಡ್ಬೇಕು, ಇಂಗ್ಲಿಷ್ ನಲ್ಲಿ ಇರ್ಬೋದು, ನನ್ಗೂ ಗೊತ್ತಿಲ್ಲ, ಬಟ್ ಮರಾಠಿಯಲ್ಲಿ ಇರೋದು ನನ್ಗೆ ಗೊತ್ತಿದೆ. ಹಾಗಾಗಿ ಗೋರಖನಾಥರು ಇದನ್ನ ಈ ಕಾಲಕ್ಕೆ ಅಂದ್ರೆ ಆಧುನಿಕ ಜಗತ್ತಿನ ಸಮೀಪಕ್ಕೆ ಬದುಕಿದವರು ಅವರೆಲ್ಲ. ಗೋರಖನಾಥ್, ಮಚ್ಚೇಂದ್ರನಾಥ್ ಎಲ್ಲ ಈಗೀಗ ಇರುವರು, ಸುಮಾರು 400-500 ವರ್ಷದ ಹಿಂದೆ ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ಈ ಕಾಲಘಟ್ಟಕ್ಕೆ ಸಮೀಪದಲ್ಲಿ ಅವ್ರು ಏನಾದ್ರು ಹೇಳಿದ್ದಾರಂದ್ರೆ ನಾವು ನಂಬಬಹುದಲ್ಲ. ಹಾ, ಸೊ ಹಾಗಾಗಿ ಇಲ್ಲಿ ಆ ಎಲ್ಲವನ್ನ ವಿಶ್ಲೇಷಣೆ ಮಾಡ್ತಾ 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 ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಇದನ್ನ ಯಾವ ರೀತಿ ಬಳಸ್ತಿದ್ರು ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆ ಕೊಡ್ತಾರ. ಒಂದು ಉದಾಹರಣೆಯನ್ನ ಕೊಡ್ತಾರ, ನಿಮ್ಗೂ ಗೊತ್ತಿರ್ಲಿ. ಬಹಳಷ್ಟು ಸಲ ಏನ್ ಮಾಡ್ತಾರಂದ್ರ, ಗುರುಗಳಿಗೆ ನಾವು ನಮಸ್ಕಾರ ಮಾಡ್ತೀವಿ, ರೀಸನ್ ಏನು ಅಂದ್ರೆ ಅವ್ರ ಆಶೀರ್ವಾದ ಮಾಡ್ಲಿ ಅಂತ. ಗೊತ್ತಲ್ಲ ನಿಮ್ಗೆ ಗುರುಗಳಿಗೆ? ಮತ್ತೆ ನೋಡ್ರಿ, ವಿಚಾರ ಮಾಡ್ರಿ, ಗುರುಗಳ ತಲೆಗ್ ನಮಸ್ಕಾರ ಮಾಡೋದ್ ಇರ್ಬೇಕಿತ್ತಲ್ಲ. ಥಿಂಕ್ ಮಾಡಮ್ ನಾವೆಲ್ಲರೂ, ಗುರುಗಳಿಗೆ ನಮಸ್ಕಾರ ಮಾಡೋದೀಗ ತಲೆಗ್ ಮಾಡ್ರ ಬರ್ತಿತ್ತಲ್ಲ, ಹಿಂಗ್ ಹಿಡ್ಕೊಂಡ್ ನಾವ್ ಪಾದಕ್ಕೆ ಯಾಕೆ ಮಾಡೀವಿ? ರೀಸನ್ ಏನು ಅಂದ್ರ ಅಂಗಾಲಿನೊಳಗೆ ಮತ್ತೆ ಅಂಗೈಯೊಳಗೆ ರೇಖಿ ಜಾಸ್ತಿ ಫ್ಲೋ ಆಗ್ತಾ ಇರುತ್ತೆ. 90% ರೇಖಿ ಫ್ಲೋ ಆಗೋದು ಯಾವುದು ಅಂದ್ರ ಅಂಗೈಯಲ್ಲಿ ಮತ್ತೆ ಅಂಗಾಲುಗಳಲ್ಲಿ. ಅದೇ ಕಾರಣಕ್ಕೆ ಹೇಳ್ತಾರ ನೋಡ್ರಿ, ಅವ್ರ ಕಾಲ್ಗುಳ ಗುಣ ಬಾಳ್ ಚಂದಿದೆ ಅಂತ. ಕೇಳಿದ್ರಿ? ಗುರುಗಳದ್ ಒಂದ್ಸಲ ಒಳಗ್ ನಮ್ ಪಾದ ಬಿದ್ರೆ ಸಾಕು, ಮನೆಯೆಲ್ಲ ಉದ್ಧಾರ ಆಗುತ್ತೆ. ಅಚಾನಕ್ಕೆ ಹೋಗ್ತಾ ಹೋಗ್ತಾನೆ ಯಾರ್ದೋ ಮನೆಗ್ ಬಂದಿರ್ತಾರ, ಅವ್ರ ಮನೇನೆ ಚೇಂಜ್ ಆಗ್ಬಿಡುತ್ತೆ, ಅವ್ರ ವ್ಯವಹಾರ ಎಲ್ಲ ಬದಲಾವಣೆ ಆಗುತ್ತೆ. ರೀಸನ್ ಏನು ಅಂದ್ರ ರೇಖಿ ಪವರ್ ಇದೆ ನೋಡ್ರಿ, ಗುರುವಿನ ಮೂಲಕನೇ ಅದು ಹಸ್ತಾಂತರ ಆಗ್ಬೇಕು, ಅದು ಎನರ್ಜಿಯನ್ನ ಹೋಗ್ಬೇಕು ಅನ್ನುವಂಥದ್ದನ್ನ ನಾಥ ಸಂಹಿತೆಯಲ್ಲಿ ನಾವು ನೋಡ್ತೀವಿ. ಸ್ಪೀಡ್ ಆಗ್ತಾ ಇದೇನು ಯಾರಿಗಾದ್ರು? ಫಸ್ಟ್ ಡೇ ಜಾಯಿನ್, ಹಾ, ಗೀತಾ ಮೇಡಮ್ ಹೇಳ್ತಾರ ಆಗ್ಲತ್ತಿಲ್ಲ ಅಂತ. ಸ್ವಲ್ಪ ಒಬ್ರಿಬ್ರು ಹೇಳಿ ಸ್ಪೀಡ್ ಆಗ್ತಾ ಇದೆ, ಇನ್ನೂ ಸ್ಲೋ ಮಾಡ್ತೀನಿ, ನನ್ಗೇನಿಲ್ಲ. ನಿಮ್ಗೆ ಕಲ್ಸೋದ್ ಮೇನ್ ಇದೆ ನನ್ಗೆ. ಹಾ, ಸ್ವಲ್ಪ ವರ್ಡ್ಸ್ ಗಳು ಹೊಸವಿವೆ, ಆದ್ರೂ ನೀವು ಹಾ ಡನ್, ಥ್ಯಾಂಕ್ ಯು. ಎಸ್. ಸೊ ಈಗ ಸ್ವಲ್ಪ ಮತ್ತಿಷ್ಟು ನಾವು ಇದ್ರದ್ದು ಮುಂದೆ ಹೋಗೋಣ. ಈಗ ಈ ನಮ್ಮ ದೇಶದಲ್ಲಿ ಅಂದ್ರೆ ಋಗ್ವೇದದಲ್ಲಿ ಪ್ರಾರಂಭವಾಗಿರುವಂತಹ ಅಥವಾ ಗುರುತಿಸಲಾಗಿರುವಂತಹ ರೇಖಿ ಎನರ್ಜಿ ಇತ್ತು. ಅದು ಏನಾಯ್ತು ಅಂದ್ರೆ ಬರ್ತಾ 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 ಲುಪ್ತ ಆಯ್ತು. ಲುಪ್ತ ಆಗೋದಂದ್ರೆ ಗುಪ್ತವಾಗಿ ಮರೆ ಆಯ್ತದು. ಅದು ಕಾಣ್ಲಿಲ್ಲ, ಜಗತ್ತಿಗೆ ಕಾಣ್ಲಿಲ್ಲ. ಅದು ಅಲ್ಲೇ ಏನಾಯ್ತು, ಸೈಲೆಂಟ್ ಮೋಡಿಗೆ ಬಂತು. ಅದಾದ್ಮೇಲೆ ಇದು ಭಾರತದಿಂದ ಎಲ್ಲಿಗೆ ಬಂತು ಅಂದ್ರೆ ಚೈನಾ ದೇಶದ ಕಡೆಗೆ ಹೋಗ್ಬಿಡ್ತದು. ಚೈನಾ ದೇಶದ ಕಡೆ ಹೋಗ್ತು. ಅದಾದ ನಂತರ ಜಪಾನ್ ಕಡೆ ಹೋಗ್ತು, ಬರ್ಕೋರ್ ದೇಶಗಳು. ಭಾರತದಿಂದ ಬೌಂಡ್ರಿ ದಾಟ್ ಎಲ್ಲಿಗೆ ಹೋಗ್ತು ಅಂದ್ರ ಚೈನಾ. ನಿಮ್ಗೆ ಗೊತ್ತಿರ್ಲಿ, ಚೈನಾದ 10 ಜನರಲ್ಲಿ 8 ಜನರಿಗೆ ರೇಖಿ ಗೊತ್ತಿದೆ ಅಂತ. ಈಗ್ಲೂ ಚೈನಾ ದೇಶದ 10 ಜನರಲ್ಲಿ 8 ಜನರಿಗೆ ರೇಖಿ ಗೊತ್ತಿದೆ. ಕಲಿಯೋದು ಬಿಡೋದು ಪ್ರಾಕ್ಟೀಸ್ ಆಮೇಲೆ, ಬಟ್ ರೇಖಿ ಅವ್ರಿಗೆ ಗೊತ್ತಿದೆ 8 ಜನರಿಗೆ. ಅಷ್ಟು ದೊಡ್ಡ ಲೆವೆಲ್ ಅಲ್ಲಿ ಅಲ್ಲಿ ಆಗಿರುವಂತ ಚೈನಾ ದೇಶದ. ಅದಾದ್ಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗ್ತು ಅಂದ್ರೆ ಅದು ಜಪಾನ್ ದೇಶಕ್ಕೆ ಹೋಗ್ತು. ಜಪಾನ್ದಿಂದ ಅದು ಪುನಃ ವೆಸ್ಟರ್ನ್ ಕಂಟ್ರಿಗಳಿಗೆ ಹೋಗ್ತದು. ವೆಸ್ಟರ್ನ್ ಅಂದ್ರೆ ಇಂಗ್ಲೆಂಡ್ ಆ ಕಡೆ ಆ ಭಾಗ ಬರುತ್ತೆ ನೋಡ್ರಿ ಅಲ್ಲಿಂದ. ಈಗ ನಮ್ಮ ಭಾರತೀಯರ ಮೈಂಡ್ ಸೆಟ್ ಏನು ಅಂದ್ರ, ವೆಸ್ಟರ್ನ್ ಇಲ್ಲಿಂದ ಏನೇ ಬರುತ್ತೆ ನೋಡ್ರಿ ಅದನ್ನ ನಾವು ದೇವ್ರಂತ ಸ್ವೀಕಾರ ಮಾಡ್ತೀವಿ. ನಮ್ಮ ಮಾನಸಿಕ ಸ್ಥಿತಿ ಇದು. ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮಕ್ಕೆ ಯಾಕೆ ಹಾಕ್ತಿವಿ ಅಂದ್ರೆ ಅದು ವೆಸ್ಟರ್ನ್ ಇಂದ ಬಂದಿದ್ದದು, ಆ ಕಡೆಯಿಂದ ಬರ್ಬೇಕದು. ಶಂಖದಿಂದ ಬಂದ್ರೆ ತೀರ್ಥ ಅಂತೀವಲ್ಲ ನಾವು, ಹಾ, ಹಂಗದು ಶಂಖದಿಂದ ಬಂದಿರೋ ತೀರ್ಥ ಯಾವ್ದಂದ್ರ ವೆಸ್ಟರ್ನ್ ಕಡೆಗೆ ಹೋಗಿರುವಂತ ಅದು ಜ್ಞಾನ ರೇಖಿ ಇತ್ತು ನೋಡ್ರಿ. ಅದು ಪುನಃ ಎಲ್ಲಿಗೆ ಬಂತಂದ್ರು ವಾಪಸ್ ಮತ್ತೆ ಭಾರತಕ್ಕೆ ಬಂದಿರುವಂತದ್ದಿದೆ. ಹಾಗಾಗಿ ಇಲ್ಲಿ ಒಂದಿಷ್ಟು ರೇಖಿಯ ಪರಂಪರೆ ಬರುತ್ತೆ. ಸಾಕಷ್ಟು ಜನ ಗುರುಗಳು ಸಮೇತ ಬರ್ತಾರೆ. ಮತ್ತೆ ಮಾತಾಡುವಾಗ ನಾನು ಅದನ್ನ ಸಂಪೂರ್ಣವಾಗಿ ಮತ್ತೆ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಸ್ವಲ್ಪ ಬರ್ಕೋರಿ, ಇದನ್ನ ಸೈಂಟಿಫಿಕ್ ಆಗಿ ನಾವ್ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂತ. ಎಸ್, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಷನ್ ಬರ್ಕೋರಿ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಷನ್ ಇದು ರೇಖಿಯನ್ನ ಪ್ರಮಾಣೀಕರಿಸಿರುವಂತ ಮೊದಲ ಸಂಸ್ಥೆ. ಪ್ರಮಾಣೀಕರಿಸಿದೆ ವಿತ್ ಡಾಕ್ಯುಮೆಂಟ್ರಿ. ಇದರಲ್ಲಿ ಚಿಕಿತ್ಸೆ ಇದೆ ಅಂತ ಪ್ರಮಾಣ ಮಾಡಿರುವಂತದ್ದು ಮೊದಲ ಸಂಸ್ಥೆ ಇದು, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಷನ್. ಅದಾದ್ಮೇಲೆ ಯುನೈಟೆಡ್ ಕಿಂಗ್ಡಮ್, UK ಅಂತ ಹೇಳ್ತೀವಿ ನೋಡ್ರಿ. UK ಏನ್ ಮಾಡುತ್ತೆ ಅಂದ್ರ ಮೆಡಿಕಲಿ ಪ್ರೂವನ್ ಇದೆ ಇದು.
ಅಂದ್ರೆ ಇದು ಟ್ಯಾಬ್ಲೆಟ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ, ರೇಖಿ ಅದೇ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿ ಸರ್ಟಿಫೈಡ್ ಮಾಡಿದೆ UK. ಅದಾದ್ಮೇಲೆ ಚೈನಾ ದೇಶದಲ್ಲಿ ಹೇಳುತ್ತೆ ಇದು ಒಂದು ಸೈಕಿಕ್ ಮಾರ್ಗ ಅಂದ್ರೆ ಮಾನಸಿಕವಾಗಿರುವಂತ, ಆಧ್ಯಾತ್ಮಿಕವಾಗಿರುವಂತ ಇದು ಒಂದು ಮಾರ್ಗ. ಈ ಮಾರ್ಗಕ್ಕೆ ಯಾರು ಹೋದ್ರು ಚಿಕಿತ್ಸೆ ಆಗುತ್ತೆ ಅಂತ ಒಪ್ಕೊಳ್ತದದು. ಹಾ, ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಮೆಡಿಕಲ್ ರಿಸರ್ಚ್ ಆಫ್ ರೇಖಿ. ಇದು UK ಯಲ್ಲಿ ತೆರೆದಿರೋರು. ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಒಳಗ 800 ಹಾಸ್ಪಿಟಲ್ ನಲ್ಲಿ, ಈಗಲೂ ಸದ್ಯಕ್ಕೆ 800 ಹಾಸ್ಪಿಟಲ್ ನಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. 800 ಹಾಸ್ಪಿಟಲ್ಗಳು ಇದ್ರದೇ ಕೆಲಸ ಮಾಡ್ತಾ ಇವೆ. ಮತ್ತೆ ಈ ನಮ್ ದೇಶದಲ್ಲಿ ಆಗ್ತಾ ಇಲ್ಲ ಅಂತ ತಿಳ್ಕೊಬೇಡ್ರಿ. ಇಲ್ಲಿ ಡೆಲ್ಲಿ, ಬಾಂಬೆ, ಈ ದೊಡ್ಡ ದೊಡ್ಡ ನಗರಗಳಲ್ಲಿ ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗಳಿವೆ ನೋಡ್ರಿ. ಅಲ್ಲಿ ಸ್ಪಿರಿಚುವಲ್ ಏನಾದ್ರೂ ಮೂಲ ವ್ಯಕ್ತಿ ಸ್ಪಿರಿಚುವಲ್ ಇದ್ದಲ್ಲ, ಅಲ್ಲಿಯೂ ಸಮೇತ ಕೆಲವು ರೇಖಿ ಮಾಸ್ಟರ್ ಸರಿ ಇದ್ದಾರೆ. ಈಗೀಗೆಲ್ಲ ಅಪಾಯಿಂಟ್ ಆಗ್ತಾ ಇದ್ದಾರೆ. ನಮ್ಮಲ್ಲೂ ಬಂದಿದೆ ಈಗ, ಅಂದ್ರೆ ನಿಧಾನಕ್ಕೆ ಇದೆ ಕೆಲಸ. ಸೊ ಹಾಗಾಗಿ ರೇಖಿ ನಮ್ಗೆ ಎಲ್ಲೆಲ್ಲಿ ಹೀಲ್ ಮಾಡುತ್ತೆ ಅಂತ ಹೇಳಿ ಅವ್ರು ಕೊಡುವಂತ ವರದಿ ಹೇಳ್ತಾರ. ಮೊದಲು ಫಿಸಿಕಲ್ ಬಾಡಿ ಮೇಲೆ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ. ಅದ್ರ ಶಾರೀರಿಕವಾದ ತೊಂದರೆಗಳಿಗೆ ರೇಖಿಯಲ್ಲಿ ಚಿಕಿತ್ಸೆ ಇದೆ ಅವ್ರ ವರದಿ ಪ್ರಕಾರ. ಹಾಗಾಗಿ ಇದನ್ನ ಹಾಸ್ಪಿಟಲ್ ನಲ್ಲಿ ಮಾಡೋದಕ್ಕೆ ರೆಡಿ ಆದ್ರು. ಮತ್ತೆ 800 ಹಾಸ್ಪಿಟಲ್ ನಲ್ಲಿ ವರ್ಕ್ ಆಗ್ತಾ ಇದೆ. ಅದಾದ್ಮೇಲೆ ಹೇಳ್ತಾರ ಇಮೋಷನಲ್ ಅಂದ್ರೆ ಭಾವನಾತ್ಮಕವಾಗಿ ಇಲ್ಲಿ ಚಿಕಿತ್ಸೆ ಇದೆ. ಎರಡನೇದು ಭಾವನಾತ್ಮಕ, ಇಮೋಷನಲಿ ಬಹಳ ವೀಕ್ ಇದ್ದೀವಿ ನಾವು, ಏನೋ ಇರುತ್ತೆ ನೋಡ್ರಿ ಮೈಂಡ್ ಸೆಟ್. ಹಿಂದ್ ಬೆಕ್ ಬಿ ರೇಖಿ ಕಲೀಲತ್ ಕೆಳಗಿಳಿಸ ಮನುಷ್ಯರಿಗೆ. ಹಾ, ಎಸ್. ಸೊ ಥರ್ಡ್ ಒನ್ ಬರೀರಿ, ಸ್ಪಿರಿಚುವಲ್ ಲೆವೆಲ್ ನಲ್ಲಿ ವರ್ಕ್ ಆಗುತ್ತೆ. ಅಂದ್ರೆ ಸ್ಪಿರಿಚುವಲ್ ಅಂದ್ರೆ ಇದು ಒಂಥರ ಮೆಡಿಟೇಷನ್ಗಳು ಇದರಲ್ಲೂ ಸಮೇತ ಬರುತ್ತೆ ಸ್ಪಿರಿಚುವಲಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಸೈಂಟಿಫಿಕ್ ಲೆವೆಲ್ ನಲ್ಲೂ ರೇಖಿಯಲ್ಲಿ ಕೆಲಸ ನಡೆಯುತ್ತೆ, ವೈಜ್ಞಾನಿಕವಾಗಿ. ಇಲ್ಲಿರುವಂತ ಸಿಂಬಲ್ಸ್ ಗಳಿವೆ ನೋಡ್ರಿ, ಆ ಸಿಂಬಲ್ಸ್ ಗಳು ಏನ್ ಮಾಡುತ್ತೆ ಅಂದ್ರ ಎನರ್ಜಿಯನ್ನ ಫ್ಲೋ ಮಾಡುತ್ತೆ ಸಿಂಬಲ್ಸ್ ಗಳು. ಎಸ್, ಇಷ್ಟು ಲೆವೆಲ್ ನಲ್ಲಿ ಇಲ್ಲಿ ವರ್ಕ್ ಆಗುತ್ತೆ. ಅದ್ರಲ್ಲಿ ಬಹಳಷ್ಟು ಇದೆ. ಫೈನಾನ್ಸಿಯಲ್ ವರ್ಕ್ ಆಗುತ್ತೆ. ನಮ್ಮ ಇಂಟೆನ್ಷನ್ ಏನಿದೆ ನೋಡ್ರಿ ಅಲ್ಲಿ ರಿಸಲ್ಟ್ ಇದೆ. ನೆನ್ಪಿಡ್ರಿ, ರೇಖಿ ವರ್ಕ್ ನಮ್ಗೆ ಏನ್ ಅವಶ್ಯಕತೆ ಇದೆ ನೋಡ್ರಿ ಅದು ರೇಖಿ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಕೊಡುತ್ತೆ. ನಾನು ಇದೇ ಕೊಡುತ್ತೆ ಅಂತಿಲ್ಲ, 108 ಪ್ರಕಾರದ್ದು ಕೊಡ್ಬೋದು. ನಿಮ್ಗೆ ಬೇಕಾಗಿರೋದು ಬೇಕಲ್ಲಷ್ಟೇ. ಈಗ ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ. ಕೆಲವರಿಗೆ ದೈಹಿಕವಾಗಿ ಸಮಸ್ಯೆ ಇರುತ್ತೆ, ಅದಕ್ಕೆ ರೇಖಿ ಬೇಕಾಗುತ್ತೆ. ಕೆಲವರಿಗೆ ಮಾನಸಿಕ ಸಲುವಾಗಿ ಬೇಕಾಗುತ್ತೆ. ಕೆಲವರಿಗೆ ಸುಮ್ನೆ ನೆಮ್ಮದಿ ಎಲ್ಲಾನು ಇರುತ್ತೆ, ಸುಮ್ನೆ ಡಿಸ್ಟರ್ಬೆನ್ಸ್ ಇರುತ್ತೆ ಮೈಂಡ್ ಅಲ್ಲಿ, ಏನಾದ್ರೂ ಒಂದು ಸುಮ್ನೆ ಟೆನ್ಷನ್. ಕೆಲವರಿಗೆ ರಿಲೇಶನ್ಶಿಪ್ ಸಲುವಾಗಿ ಬೇಕಾಗಿರುತ್ತೆ. ಸೊ ಅದ್ಭುತ ಏನು ಅಂದ್ರ, ಈಗ ನಾನು ನಿಮಗೆ ಮೆಡಿಟೇಷನ್ ಮಾಡುವಾಗ ಎಲ್ಲರಿಗೂ ಸೇಮ್ ಒಂದೇ ಮೆಡಿಟೇಷನ್ ಮಾಡ್ತೀನಿ. ಅದ್ರ ರಿಸಲ್ಟ್ ಯಾವ್ದು ಬರುತ್ತೆ ಅಂದ್ರ ನೀವು ಯಾವ್ದ್ರ ಸಲುವಾಗಿ ಮಾಡ್ತೀರಿ ನೋಡ್ರಿ ಅದೇ ರಿಸಲ್ಟ್ ಕೊಡುತ್ತೆ. ಇದು ಅದ್ಭುತ ರೇಖಿಯಲ್ಲಿರೋದು. ಬೇರೆ ಎಲ್ಲಾ ಮೆಡಿಟೇಷನ್ಗಳು ನಾವು ಯಾವ ಉದ್ದೇಶಕ್ಕೆ ಅದು ಧ್ಯಾನ ಮಾಡ್ತಿರ್ತೀವಿ ಅದು ರಿಸಲ್ಟ್ ಕೊಡುತ್ತೆ. ಬಟ್ ರೇಖಿ ಏನ್ ಮಾಡುತ್ತೆ ಅಂದ್ರ ನಮಗೆ ಯಾವ ಉದ್ದೇಶ ಇದೆ ನೋಡ್ರಿ ಅದರ ಮೇಲೆ ಫೋಕಸ್ ಮಾಡುತ್ತೆ. ಇದು ರೇಖಿ ಬಹಳ ದೊಡ್ಡ ಏನಂತಾರ ಎನರ್ಜಿ, ಶಕ್ತಿ. ಇದು ಬಹಳ ದೊಡ್ಡದು. ನನ್ ಜೊತೆಗೆ ಆಗಿರುವಂತದ್ದು ಹೇಳ್ತೀನಿ. 3 ವರ್ಷದ ಹಿಂದೆ ನಾನು ರೇಖಿ ಮಾಡುವಾಗ, ಅವಾಗ ಪರ್ಸನಲ್ ರೇಖಿ ಮಾಡ್ತಿದ್ದೆ ಜಾಸ್ತಿ, ಪರ್ಸನಲ್ ಹೀಲಿಂಗ್ ಗಳು ಜಾಸ್ತಿ. ಸ್ವಲ್ಪ ಏನೋ ಫ್ರೀ ಇದ್ದಾಗ ಮಾಡ್ತಿದ್ದೆ, ಈಗ ನಂಗೆ ಆಗ್ತಾ ಇಲ್ಲ. ನನ್ಗೆ ಏನಾಗಿತ್ತು ಪ್ರಾಬ್ಲಮ್ ಅಂದ್ರೆ, ಒಬ್ರು ಮೇಡಮ್ ಇದ್ರು, ಅವ್ರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ಮೈಗ್ರೇನ್ ಸಲುವಾಗಿ 21 ಡೇಸ್ ರೇಖಿಯನ್ನ ನಾನು ಬಲ್ಲಿ ತಗೊಂಡಿರೋ ಪರ್ಸನಲ್ ಕ್ಲಾಸ್. ನಾನು ಅವ್ರಿಗೆ ರೇಖಿ ಹೀಲಿಂಗ್ ಕೊಡ್ಲತ್ತೀನಿ, ಅವ್ರಿಗೆ ಎದಿಯೊಳಗ ಅಂದ್ರೆ ಹೃದಯದಲ್ಲಿ ಪೇನ್ ಆಗ್ಲತ್ತದ, ಒಳಗ ಹಾರ್ಟ್ ನಾಗ ಪೇನ್ ಆಗ್ಲತ್ತದ. ನಾನ್ ಕೊಡ್ತಾ ಇರೋದು ಎದಕ್ಕೆ? ಹೆಡೇಕ್ ಆಗಿದೆ, ತಲೆನೋವು ಜಾಸ್ತಿ ಇದೆ, ಬಹಳ ದಿನದಿಂದ ಬಹಳ ವರ್ಷಗಳಿಂದ ಮೈಗ್ರೇನ್ ಇದೆ ಅಂತ ನಾನು ಅವ್ರಿಗೆ ಹೀಲಿಂಗ್ ಕೊಡ್ಲತ್ತೀನಿ. ಈ ಹೀಲಿಂಗ್ ಕಡಿಮೆ ಆಗ್ತಾ ಇಲ್ಲ, ಹೃದಯದಲ್ಲಿ ಪೇನ್ ಜಾಸ್ತಿ ಐತಿ. ಅವ್ರ ಮರ್ದಿನ ಹೇಳಿದ್ರು, ಮೇಡಮ್ ಹೀಲಿಂಗ್ ಕೊಟ್ಮೇಲೆ ಯಾಕೋ ನಂಗೆ ಎದೆ ಒಳಗ್ ಬಹಳ ಯಾಕೋ ಪೇನ್ ಆದಂಗ ಅನಿಸ್ಲತ್ತದ, ಏನಾಗ್ಯದ ಗೊತ್ತಿಲ್ಲ ಅಂದ್ರೆ ನಾನಂದ ಮೊದ್ಲ ಹಾಸ್ಪಿಟಲ್ ಹೋಗಿ ದವಾ ಅವ್ರ ದುವಾ ಎರಡು ಕೆಲಸ ಮಾಡುತ್ತೆ. ಒಂದಿನ ಹಂಗೆ ನಿಂದ್ರಸೋಣ, ನೀವು ಹಾಸ್ಪಿಟಲ್ ಹೋಗಿ. ಹಾಸ್ಪಿಟಲ್ ಹೋದ್ಮೇಲೆ ಚೆಕ್ಅಪ್ ಮಾಡಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ್ಮೇಲೆ ಗೊತ್ತಾಯ್ತು ಅದು ಹಾರ್ಟ್ ನ ಒಂದು ಹೋಲ್ ಆಗಿದೆ. ಹಾರ್ಟ್ ನ ಹೋಲ್ ಆಗಿದ್ದಿದೆ. ನಾನ್ ಚಿಕಿತ್ಸೆ ಎದ್ ಕೊಡ್ಲತ್ತೀನಿ, ಮೈಗ್ರೇನ್. ರೇಖಿ ಎಲ್ಲಿ ಹೋಗಿ ಹೀಲ್ ಮಾಡ್ತಾ ಇದೆ?
ಹಾರ್ಟ್ ಇನ್ ಹೋಲ್ ನೊಳಗ್ ಹೋಗಿ ಮಾಡ್ತಾ ಇದ್ದೆ, ಅದು ಕ್ಲೋಸ್ ಮಾಡೋ ಟ್ರೈ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಈಗ ಬರ್ಕೋರಿ, ರೇಖಿ ಇದೆ ನೋಡ್ರಿ, ನಾನ್ ಹೇಳಿದ್ದು ಕೇಳೋದಿಲ್ಲ. ರೇಖಿದ್ ಮಜಾ ಇದೆ ಅದ. ಹಾ, ರೇಖಿ ನಾನ್ ಹೇಳಿದ್ ಕೇಳೋದಿಲ್ಲ. ರೇಖಿಗ್ ಏನ್ ಬೇಕ್ ನೋಡ್ರಿ ಅದೇ ಕೊಡುತ್ತೆ. ಇದು ಅದ್ಭುತ ರೇಖಿಯಲ್ಲಿರೋದು. ಸಾಕಷ್ಟು ಸಲ ನಮ್ಮಲ್ಲಿ ಫ್ಯಾಮಿಲಿದಾಗ ಪ್ರಾಬ್ಲಮ್ ಆಗಿದೆ ಅಂತ ರೇಖಿಯೊಳಗ್ ಬಂದಿರ್ತಾರ. ಫ್ಯಾಮಿಲಿ ಪ್ರಾಬ್ಲಮ್ ಹಂಗೆ ಉಳಿದಿರುತ್ತೆ, ಅವ್ರ ಬಲ್ ದುಡ್ಡು ಕಾಸು ಜಾಸ್ತಿ ಬರ್ಲಾಕ್ ಶುರು ಮಾಡುತ್ತೆ. ಸೊ ರೇಖೆ ಗೊತ್ತಿದೆ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ ಅಂದ್ರೆ ದುಡ್ಡಿನ ಸರಿಂದ ಆಗ್ಲತ್ತದ. ಮೊದ್ಲು ಇಲ್ಲಿ ಹೀಲ್ ಮಾಡುತ್ತೆ, ಮೂಲಕ್ಕೆ ಬರುತ್ತೆ, ಬೇರಿನೊಳಗೆ ಅದು ಚಿಕಿತ್ಸೆ ಕೊಡುತ್ತೆ. ನೋಡ್ರಿ ವರ್ಡ್ ಚೆನ್ನಾಗ್ ಬರ್ಕೋರಿ ನೀವು. ಬೇರಿನೊಳಗೆ ಎಲ್ಲಿ ತಾಯಿ ಬೇರು ಅಂತೀವಿ ನೋಡ್ರಿ, ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ನೋಡ್ರಿ ಅದಕ್ಕೆ ಹೀಲ್ ಮಾಡುತ್ತೆ. ಅದು ಎಲೆಗಳಿಗೆ ಹೀಲ್ ಮಾಡಂಗಿಲ್ಲ. ಕೆಲವೊಂದ್ ಸಮಸ್ಯೆಗಳು ಎಲೆಗಳ ತರ ನಿಮ್ಗೆ ಕಾಣ್ತಾವ. ಈಗ ಎಲೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದೆ ನೋಡ್ರಿ, ಮೇನ್ ಎಲ್ಲಿಂದ ಶುರು ಆಗುತ್ತೆ, ಬೇರಿನಿಂದ ಶುರು ಆಗುತ್ತೆ. ರೇಖೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಬೇರಿಗೆ ಹೋಗುತ್ತೆ. ಈಗ ನಾವು ಟ್ರೈ ಏನ್ ಮಾಡ್ತಾ ಇರ್ತೀವಿ, ಹಾಸ್ಪಿಟಲ್ಗೆ ಹೋಗಿ ಎಲೆ ಟ್ರೈ ಮಾಡ್ತಾ ಇರ್ತೀವಿ, ಎಲೆ ಟ್ರೀಟ್ಮೆಂಟ್ ಕೊಡ್ತೀವಿ, ಎಲೆ ಟ್ಯಾಬ್ಲೆಟ್ ಹಾಕ್ತಿವಿ, ಅದಕ್ಕೆ ಏನೋ ಗ್ಲುಕೋಸ್ ಹಚ್ಚಿ ಏನೋ ಮಾಡ್ತೀವಿ. ಬಟ್ ರೇಖಿ ಏನ್ ಮಾಡುತ್ತೆ ಅಂದ್ರೆ ಬೇರಿಗೆ ಹೋಗುತ್ತೆ. ಇದು ರೇಖಿಯ ಅದ್ಭುತ ಶಕ್ತಿ, ಇದು ಅನಂತ ಶಕ್ತಿ ರೇಖಿದು. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ, ಗೊತ್ತಾಯ್ತಾ? ಹಾ, ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ. ಹಾ, ಇನ್ನು ಒಂಚೂರು ನಿಮ್ಗೆ ಇದ್ರ ಬಗ್ಗೆ ಹೇಳ್ತೀನಿ. ರೇಖಿ ಇದೆ ನೋಡ್ರಿ, ರೇಖಿಯನ್ನ ಸರಿಯಾಗಿ ಬರ್ಕೋರಿ, ಮತ್ತೆ ರೆಡ್ ಪೆನ್ಲಿಂದ ಬರೀರಿ ಈ ವರ್ಡ್ ಅನ್ನ. ರೆಡ್ ಪೆನ್ ಹೇಳಿದ ನೆನ್ಪದ ಎಲ್ಲರಿಗೂ? ಮತ್ತೆ ನಾಳೆ ಹಾ, ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್. ಇವತ್ತು ಯಾರ್ಯಾರು ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ತಂದಿರಿ ಸ್ವಲ್ಪ ನಂಗೆ ಹಿಂಗ್ ತೋರ್ಸ್ರಿ. ಎಲ್ಲಾ ಹತೇರ್ ಇಟ್ಕೊಂಡು ಯುದ್ಧ ಕೂಡ್ರಿ, ಎದ್ದೆದ್ದು ಹೋಗ್ಬೇಡ್ರಿ, ಹೇಳಿದ್ದು ಇಲ್ಲೇ ಇಟ್ರಿ. ಯಾವಾಗ ಹೇಳ್ತೀನಿ ನಂಗೆ ಗೊತ್ತಾಗೋದಿಲ್ಲ. ಹಾ, ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ನಿಮ್ ಹತ್ರನೇ ಇಡ್ರಿ. ಹಾ, ಎಸ್, ಡನ್. ಸೊ ನೆಕ್ಸ್ಟ್ ಬರ್ಕೊಳಕ್ ಶುರು ಮಾಡ್ರಿ. ರೆಡ್ ಪೆನ್ಲಿಂದ ಬರೀರಿ. ನಾವು ರೇಖಿಯನ್ನ ಸರ್ಚ್ ಮಾಡೋದಿಲ್ಲ, ರೇಖಿನೇ ನಮ್ಗೆ ಸರ್ಚ್ ಮಾಡುತ್ತೆ. ಮತ್ತದು ಯಾವಾಗ ಬೇಕು, ಯಾವ ಸಮಯಕ್ಕೆ ಬೇಕು ಅವಾಗೆ ಕರ್ಕೊಂಡ್ ಬರುತ್ತೆ ಅದು. ಈಗ ಪ್ರಪಂಚದಲ್ಲಿ ಯಾರ ಹತ್ರ ಎಷ್ಟೇ ಕೋಟ್ಯಾಂತರ ರೂಪಾಯಿ ಇರ್ಬೋದು, ಅವ್ರಿಗೆ ರೇಖಿ ಕಲೀಲಿಕ್ಕೆ ಆಗೋದಿಲ್ಲ. ಸಾಕಷ್ಟು ಉದಾಹರಣೆ ನನ್ನ ಹತ್ರ ಇವೆ. ಅವ್ರಿಗೆ ಕಲ್ಸ ಗುರುವರ ಸಿಗೋದಿಲ್ಲ, ಸರಿಯಾದ ಸಮಯರ ಬರೋದಿಲ್ಲ, ಏನಾದ್ರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ, ಅವ್ರಿಗೆ ರೇಖಿ ಕಲಿಯೋದಕ್ಕೆ ಆಗೋದಿಲ್ಲ. ಬಟ್ ರೇಖಿ ಯಾವಾಗ ಮನಸ್ ಮಾಡುತ್ತೆ ನೋಡ್ರಿ, ಅದಕ್ಕೆ ಹೇಳೋದು ನಾವೆಲ್ಲರೂ, ನಂದು ಹಿಡ್ಕೊಂಡೆ ಹೇಳ್ತೀನಿ, ನಮ್ಮನ್ನ ರೇಖಿ ಚಾಯ್ಸ್ ಮಾಡಿದೆ. ಅದಕ್ಕೆ ನಾವು ಬೈ ಚಾನ್ಸ್ ನನ್ನ ಎದುರಿಗೆ ಯಾರು ಕುಂತಿಲ್ಲ, ಬೈ ಚಾಯ್ಸ್ ಬಂದ್ ಕುಂತೀರಿ. ನೀವು ಆಯ್ಕೆ ಮಾಡಿ ಬಂದ್ ಕುಂತವ್ರಿದ್ರಿ. ಕೌನ್ಸಿಲಿಂಗ್ ಮಾಡ್ತಾರ ಗೊತ್ತಲ್ಲ ನಿಮ್ಗೆ, ಡಿಪಾರ್ಟ್ಮೆಂಟ್ ಅಲ್ಲಿ ಕೌನ್ಸಿಲಿಂಗ್ ಒಳಗ ಸಾವಿರಾರು ಜನ ಬಂದಿರ್ತಾರ. ಅದ್ರ ಕಂಪನಿ ಏನ್ ಮಾಡುತ್ತೆ, ಅವ್ರಿಗೆ ಬೇಕಾದವ್ರಿಗೆ ಸೆಲೆಕ್ಟ್ ಮಾಡುತ್ತೆ, ನೀನ್ ಬಾ, ನೀನ್ ಬಾ, ನೀನ್ ಬಾ, ನೀನ್ ಬಾ. ಯಾರಿಗ್ ಬ್ಯಾಡ್ ಆಗಿರುತ್ತೆ ನೋಡ್ರಿ ಅವ್ರಿಗೆ ರಿಜೆಕ್ಟ್ ಮಾಡುತ್ತೆ, ಮತ್ತೆ ಟೈಮ್ ಕೊಡುತ್ತೆ. ಸೇಮ್ ಅದೇ ರೀತಿ ಸುಮಾರು ಏನಿಲ್ಲ ಅಂದ್ರೂ ಒಂದು ಇವತ್ತಂತೂ 4-5 ಗ್ರೂಪಿಗೆ ನಾವು ಮೆಸೇಜ್ಗಳನ್ನ ಕೊಟ್ಟಿದ್ದೆವು. ಮತ್ತೆ ನಮ್ದು ಲಿಮಿಟೆಡ್ ಇತ್ತು ಮೈಂಡ್ ಸೆಟ್. ನಮ್ದು ಬಾಳ ಇಲ್ಲ, ಫಸ್ಟ್ ಮಾಡ್ತಾ ಇದ್ದಿಲ್ಲ, ಒಂದು ನೋಡ್ಬೇಕು ಅಂತೇಳಿ. ಸೊ ಹಾ, ಬರ್ಕೋರಿ ವಿನೋದ್ ಸರ್. ರೇಖಿ ಇದೆ ನೋಡ್ರಿ, ರೇಖಿಯನ್ನ ನಾವು ಚಾಯ್ಸ್ ಮಾಡೋದಿಲ್ಲ, ರೇಖಿನೇ ನಮ್ಮನ್ನ ಚಾಯ್ಸ್ ಮಾಡುತ್ತೆ. ಹಾಗಾದ್ರೆ ರೇಖಿ ಯಾರಿಗ್ ಚಾಯ್ಸ್ ಮಾಡುತ್ತೆ, ಅವ್ರ ಕ್ವಾಲಿಟಿಗಳು ಏನು ಬರ್ಕೋರಿ, ಅವ್ರ ಸ್ವಭಾವ ಎಂಥವ್ರಿಗೆ ರೇಖಿ ಚಾಯ್ಸ್ ಮಾಡುತ್ತೆ. ನಿಮ್ಮನ್ನೇ ಯಾಕೆ ಚಾಯ್ಸ್ ಮಾಡಿದೆ ಅನ್ನೋದು ಹೇಳ್ತೀನಿ. ಈ ಹಿಂದೆ ನೀವು ಚಾಯ್ಸ್ ಮಾಡ್ಲಿಲ್ಲ, ಬಟ್ ಈಗ ಮಾಡಿದೆ ಅಂದ್ರೆ ಅದಕ್ಕೆ ಕಾರಣ ಇದೆ. ಮೊದಲು ಬರುತ್ತೆ ಪರಿಶುದ್ಧವಾದ ಮನಸ್ಸು. ಯಾವ ವ್ಯಕ್ತಿಯ ಮನಸ್ಸು ಪರಿಶುದ್ಧತೆ ಇರುತ್ತೆ ನೋಡ್ರಿ, ಅವ್ರಿಗೆ ರೇಖಿ ಸರ್ಚ್ ಮಾಡುತ್ತೆ, ಹುಡುಕಾಟ ಮಾಡುತ್ತೆ. ಒಂದು ಪರಿಶುದ್ಧವಾದ ಮನಸ್ಸು. ಅದಾದ್ಮೇಲೆ ಎರಡನೇದು ವೈಬ್ರೇಷನ್ ಫ್ರೀಕ್ವೆನ್ಸಿ ಪಾಸಿಟಿವ್ ಇರೋರಿಗೆ ರೇಖಿ ಸರ್ಚ್ ಮಾಡುತ್ತೆ. ವೈಬ್ರೇಷನ್ ಪ್ಲಸ್ ಎನರ್ಜಿ ಅಂತನೂ ಬರೀರಿ, ನಿಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ವೈಬ್ರೇಷನ್ ಅಂದ್ರೆ ಗೊತ್ತಾಗೋದಿಲ್ಲ ಕೆಲವರಿಗೆ. ಎನರ್ಜಿ, ಯಾರ ಎನರ್ಜಿ ಪಾಸಿಟಿವ್ ಆಗಿದೆ ನೋಡ್ರಿ, ಅವರಿಗೆ ರೇಖಿ ಏನ್ ಮಾಡುತ್ತೆ ಅಂದ್ರೆ ಸರ್ಚ್ ಮಾಡುತ್ತೆ. ಅದಾದ್ಮೇಲೆ ಮೂರನೇದು ಬರ್ಕೋರಿ, ಯಾರ ಭಾವ ನಿಸ್ವಾರ್ಥವಾಗಿರುತ್ತೆ ನೋಡ್ರಿ, ಅವ್ರಿಗೆ ರೇಖಿ ಒಲಿಯುತ್ತೆ, ಸೆರೆಂಡರ್ ಆಗುತ್ತೆ ರೇಖಿ. ಯಾಕಂದ್ರೆ ಅವ್ರಲಿಂದ ಇನ್ನೊಬ್ರಿಗೆ ಸೇವೆ ಕೊಡ್ಸೋದಕ್ಕೆ ಅದು ರೆಡಿ ಮಾಡ್ತಾ ಇರುತ್ತೆ ರೇಖಿ. ಯಾರ ಮನಸ್ಸು ನಿಸ್ವಾರ್ಥ ಇರುತ್ತೆ ನೋಡ್ರಿ, ಏನು ಸ್ವಾರ್ಥ ಇಲ್ಲ, ಎಲ್ಲಾರ್ದು ಒಳ್ಳೇದಾಗ್ಲಿ, ಈ ಭಾವ ಇರುತ್ತೆ ನೋಡ್ರಿ, ಅವ್ರಿಗೆ ರೇಖಿ ಏನ್ ಮಾಡುತ್ತೆ ಅಂದ್ರೆ ಬೇಗ ಬೇಗ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ಯಾರೊಳಗೆ ನಿರ್ಭಯತೆ ಇದೆ ನೋಡ್ರಿ, ಭಯ ಪಡುವವರಿಗೆ ರೇಖಿ ಒಲಿಯೋದಿಲ್ಲ, ನೆನ್ಪಿಡ್ರಿ. ಅಂಜೋರಿಗೆ ರೇಖಿ ಕಟ್ ಆಗುತ್ತೆ ಎನರ್ಜಿ. ನಿರ್ಭಯತೆ, ಕೆಲವರಿಗೊಂದು ಭಯ ಇದೆ, ಏನು ಅಂದ್ರ ನಾವು ರೇಖಿ ಎಲ್ಲರಿಗೂ ಕೊಟ್ರೆ ನಮ್ ಶಕ್ತಿ ಕಮ್ಮಿ ಆದ್ರೆ ಹೆಂಗ, ಕಡಿಮೆ ಆಗೋದಿಲ್ಲ, ಜಾಸ್ತಿ ಆಗುತ್ತೆ. ನಿಮ್ಗೆ ಹೇಳ್ತೀನಿ, ನಾಳೆ ಬರುತ್ತೆ ಅದು.
ತಲೆಗಿನ್ ತೆಗ್ದು ಹಾಕ್ರಿ. ಕೆಲವೊಂದು ಮಿತ್ಗಳಿವೆ ನಮ್ಮ ಮೈಂಡ್ ಸೆಟ್ ಅಲ್ಲಿ. ಮಿತ್ ಅಂದ್ರೆ ಸುಳ್ಳುಗಳು ಹಾಕೊಂಡ್ ಬಿಟ್ಟಿವಿ. ಆ ಸುಳ್ಳಲ್ಲಿ ಒಂದ್ ಸುಳ್ಳು ಅಂದ್ರೆ ರೇಖಿ ಎಲ್ಲರಿ ಹೀಲ್ ಮಾಡೋದ್ರಿಂದ ನನ್ ಶಕ್ತಿ ಹೋಗುತ್ತೆ. ಹೋಗೋಲ್ಲ. ನನ್ ಶಕ್ತಿನೇ ನನ್ ಕೊಡೋದಿಲ್ಲ. ಕೊಡೋ ಶಕ್ತಿ ಇರುತ್ತೆ ನೋಡ್ರಿ, ನನ್ ಮೂಲಕ ಹರಿಯುತ್ತೆ ಅಷ್ಟೇ. ಅದಕ್ಕೆ ಈಗ ಬರ್ಕೋರಿ, ನಾವೆಲ್ಲರೂ ಸಮೇತ ಒನ್ ಟೈಮ್ ರೇಖಿ ಒಳಗ್ ಬಂದ್ರ, ಒನ್ ಟೈಮ್ ರೇಖಿ ಒಳಗ್ ಬಂದಿರಿ. ನೀವು 3 ದಿನ ಇಲ್ಲ, ನೀವು ಒಂದ್ ದಿನಾನೂ ರೇಖಿ ಕಲ್ತಿರಿ ಅಂದ್ರ ನಿಮ್ಮ ಒಳಗೊಂದು ರೇಖಿ ಚಾನಲ್ ಕ್ರಿಯೇಟ್ ಆಗುತ್ತೆ, ಚಾನಲ್ ವರ್ಕ್ ಮಾಡುತ್ತೆ. ನಾವೆಲ್ಲರೂ ಏನು ಅಂದ್ರ ರೇಖಿ ಚಾನಲ್ಗಳಿದೀವಿ. ಒಬ್ಬರಿಂದ ಒಬ್ರಿಗೆ ಏನಾಗಿದೆ, ಈಗ ನನ್ನ ಹತ್ರ ಎನರ್ಜಿ ಬರ್ತಾ ಇದೆ ಅಂದ್ರೆ ನನ್ಗೆ ನನ್ ಗುರು ಮತ್ತೆ ರೇಖಿಯಿಂದ ಬರುತ್ತೆ. ಈಗ ನನ್ ಮೂಲಕ ನಿಮ್ಮಲ್ಲಿ ಬರ್ತಾ ಇದೆ ಅಂದ್ರ ನಿಮ್ಗೆ ನಿಮ್ ಗುರು ಮತ್ತೆ ನಿಮ್ಮ ಎನರ್ಜಿಯಿಂದ ಅದು ಸಿಗುತ್ತೆ. ನೀವು ಇನ್ನೊಬ್ರಿಗೆ ಕೊಟ್ರಂದ್ರ ನಿಮ್ ಒಳಗಿರುವ ಗುರು ತತ್ವ ಇದೆ ನೋಡ್ರಿ, ಆ ತತ್ವ ಮತ್ತು ರೇಖಿಯಿಂದ ಹೋಗುತ್ತೆ. ಇಲ್ಲಿ ನಮ್ದು ಏನ್ ಕಳ್ಕೊಳ್ಳೋದಿಲ್ಲ, ತಲೆಗಿಟ್ಕೋರಿ. ಹಾಗಾಗಿ ಯಾರ ಭಾವ ನಿಸ್ವಾರ್ಥತೆ ಇರುತ್ತೆ ನೋಡ್ರಿ, ಅವ್ರಿಗೆ ರೇಖಿ ಒಲಿಯುತ್ತೆ. ಮತ್ತೆ ಯಾವಾಗ್ಲೂ ಅಂಜ್ಬೇಡ್ರಿ, ಭಯ ಪಡ್ಬೇಡ್ರಿ. ನಮ್ದು ಏನ್ ಹೋಗೋದಿಲ್ಲ, ಉಲ್ಟಾ ನಮ್ ಪುಣ್ಯ ಖಾತಾ ಹೆಚ್ಚಾಗುತ್ತೆ. ಕೆಲವೊಂದು ಮೆಡಿಟೇಷನ್ಗಳು ಹೇಳೋರು ಹೇಳ್ತಿರ್ತಾರೆ, ರೇಖಿ ಮಾಡ್ಬಾರ್ದ್ರಿ, ರೇಖಿ ಮಾಡ್ಬಾರ್ದ್ರಿ ಅಂತ. ಕಾರಣ ಏನು ಅಂದ್ರೆ ನಮ್ ಶಕ್ತಿ ಹೋಗೋದಿಲ್ಲ, ಉಲ್ಟಾ ಜಾಸ್ತಿ ಆಗುತ್ತೆ, ಉಲ್ಟಾ ಹೆಚ್ಚಾಗುತ್ತೆ. ಈಗ ನಾನ್ ನಿಮ್ ಎದ್ರಿ ಕುಂತೀನಿ ನೋಡ್ರಿ, ನನ್ನ ರೇಖಿ ಇದೆ ನೋಡ್ರಿ, 100% ರಿಸಲ್ಟ್ ಕೊಡುತ್ತೆ. ಅದು ಯಾರಿಗಂದ್ರೆ ಮಕ್ಕಳಿಗೆ. ಒಬ್ರೊಬ್ರ ರೇಖಿ ಒಂದೊಂದ್ ರೀತಿ ವರ್ಕ್ ಮಾಡುತ್ತೆ. ನಾನ್ ಕ್ಲಾಸ್ ದೊಡ್ಡೋರಿಗೆ ಮಾಡ್ತೀನಿ, ನಂದೇ ಹೇಳ್ತೀನಿ ಸ್ಪೆಷಲ್. ನಾನ್ ಕ್ಲಾಸ್ ದೊಡ್ಡೋರಿಗೆ ಮಾಡ್ತೀನಿ, ಬಟ್ ನನ್ ಹೀಲಿಂಗ್ ಇದೆ ನೋಡ್ರಿ, ಮಕ್ಕಳಿಗೆ ಬಹಳ ಸ್ಪೀಡ್ ಆಗುತ್ತೆ, ದೊಡ್ಡೋರ್ಗಿಂತ ಜಾಸ್ತಿ. ಬಹಳ ಸಲ ನಾ ಪರೀಕ್ಷೆ ಮಾಡೀನಿ. ಮಕ್ಳಿಗೆ ಯಾಕೆ ಆಗುತ್ತೆ, ದೊಡ್ಡವ್ರಿಗೆ ಯಾಕಂದ್ರೆ ದೊಡ್ಡವ್ರು ಏನ್ ಮಾಡ್ತಾವಂದ್ರೆ ಇವ್ ಡೌಟ್ ಮಾಡ್ತಿರ್ತಾವ. ಈ ಕಡೆ ಹೀಲಿಂಗ್ ನಡೀತಾ ಇರುತ್ತೆ, ಅಯ್ಯೋ ಇಷ್ಟು ದವಾಖಾನಿ ಎಲ್ಲ ತಿರುಗಾಡಿವ್ ಆಗಿಲ್ಲ, ಮೇಡಮ್ ಮಾಡೋದ್ರಿಂದ ಏನಾಗುತ್ತೆ, ಕಟ್ ಆಯ್ತು, ನನ್ ಟೈಮ್ ವೇಸ್ಟ್, ನಿಮ್ ಟೈಮ್ ವೇಸ್ಟ್. ಸೊ ಹಾಗಾಗಿ ಯಾರು ಡೌಟ್ ಮಾಡ್ತಾರ, ಕ್ವಶನ್ ಮಾಡ್ತಾರ, ನೆಗೆಟಿವ್ ಎನರ್ಜಿ ಇಡ್ತಾರ ನೋಡ್ರಿ, ಅವ್ರಿಗೆ ರೇಖಿ ಸಪೋರ್ಟ್ ಮಾಡ. ಇದು 100% ಸತ್ಯ. ಸೊ ಹಾಗಾಗಿ ಇವತ್ತೇ ನಿಮ್ಗೆ ಚಾನ್ಸ್ ಇದೆ. ಯಾರಿಗಾದ್ರೂ ರೇಖಿ ಮೇಲೆ ನಂಬಿಕೆ ಇಲ್ಲ, ಸುಮ್ನೆ ಏನೋ ಫ್ರೀ ಹೇಳತ್ತಾರಂತ ಕುಂತ್ರ ದಯವಿಟ್ಟು ನಾಳೆ ಕೂಡ್ಬೇಡ್ರಿ ನೀವು. ಯಾಕಂದ್ರೆ ವಿಶ್ವಾಸ ಇದ್ರ ಮಾತ್ರ ಇದು ವರ್ಕ್ ಆಗುತ್ತೆ. ಇದ್ರಲ್ಲಿ ಏನ್ ಎರಡ್ ಮಾತಿ ಗೊತ್ತಲ್ಲ. ಈಗ ಸೂರ್ಯ ಅಂತೂ ಹೊರಗ್ ಬಿಸಿಲಲ್ಲಿ ಸೂರ್ಯ ಬಂದಿರ್ತಾನ, ನಾನ್ ಹೋಗ್ ನಿಂತ್ರೆ ಸೂರ್ಯ ನನ್ಗೆ ಏನ್ ಮಾಡ್ತಾನಂದ್ರೆ ಸ್ಪರ್ಶ ಮಾಡ್ತಾನ. ನನ್ ಮನೆಯೊಳಗಿದ್ರೆ ಬರುತ್ತಾ, ಬರೋದಿಲ್ಲ. ಸೊ ಹಾಗಾಗಿ ನೀವ್ ಅದನ್ನ ಅರ್ಥ ಮಾಡ್ಕೊಂಡ್ರಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂದ್ರೆ ಸೂರ್ಯನ ಎದುರಿಗೆ ಹೋಗಿ ನಿಂತಂಗ ಅದು ಎನರ್ಜಿ ಕೊಡ್ತಾ ಇರುತ್ತೆ. ನನ್ನ ಮನೆಯೊಳಗೆ ಕುಂತೀನಿ, ಹೊರಗಿರೋ ಸೂರ್ಯಗ್ ನಂಬಂಗಿಲ್ಲ ಅಂದ್ರೆ ವರ್ಕ್ ಮಾಡೋದಿಲ್ಲ. ಸೂರ್ಯ ನಮ್ಮ ಮನೆಯಾಗ ಬರ್ತಾನ, ಬರಲ್ಲ. ಬರ್ತಿರ್ಬೋದು, ನಾನೇ ಛತ್ತ ಹಾಕಿಟ್ಟಿನೆಲ್ಲ ಬರ್ಲಾರ್ದಂಗ. ಹಿಂಗೆ ಮಾಡಿವಿ. ನಮ್ದೇ ಥಾಟ್ಸ್ ಅದ ನೋಡ್ರಿ, ಅವು ನಾವ್ ಎನರ್ಜಿ ಬರ್ಗುಡ್ಲಾರ್ದಂಗ ನಾವೇ ಎಲ್ಲಾನು ಮಾಡಿಟ್ಟಿದ್. ಸೊ ಹಾಗಾಗಿ ರೇಖಿ ಯಾರಿಗ್ ಒಲಿಯುತ್ತೆ. ಅದಾದ್ಮೇಲೆ ಹೇಳ್ ನೋಡ್ರಿ, ರೇಖಿ ನಿಮ್ಗೆ ಚಾಯ್ಸ್ ಮಾಡಿ ತಂದ್ ಇಲ್ಲಿ ಕೂಡಿಸಿದೆ. ನೀವ್ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಮತ್ತೆ ನೀವ್ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಬರ್ಕೋರ್ ನಾವೆಲ್ಲರಿ ನಮ್ಗೆ ಏನಂತಾರ ಅಂದ್ರೆ ಪ್ರಾಕ್ಟೀಸ್ನರ್ ಅಂತಾರ. ಡಾಕ್ಟರ್ಸಿಗ್ನು ಹಂಗೆ ಅಂತಾರ, ಗೊತ್ತಲ್ಲ ನಿಮ್ಗೆ. ನಾವ್ ಸುಮ್ನೆ ಡಾಕ್ಟರ್ ಅಂದಿರ್ತೀವಿ, ಅವ್ರಿಗೆ ಪ್ರಾಕ್ಟೀಸ್ನರ್ ಅಂತಾರ. ಅವ್ರ ಇನ್ನ ಪ್ರಾಕ್ಟೀಸ್ ಮಾಡೋದ್ರಾಗೆ ಇರ್ತಾರ, ಹೊಸ ಹೊಸದ್ ಕಲಿತಾನೆ ಇರ್ತಾರ. ಸೊ ಹಾಗಾಗಿ ಇದನ್ನು ಸಮೇತ ಅಪ್ಡೇಟ್ ಮತ್ತು ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಹಾ, ಎಸ್. ರೇಖಿಯನ್ನ ಈಗ ನೆಕ್ಸ್ಟ್ ಬರ್ಕೋರಿ, ರೇಖಿ ಯಾರ್ಯಾರು ಕಲಿಬಹುದು ಅಂತ. ರೇಖಿ ಯಾರ್ಯಾರು ಕಲಿಬಹುದು? ಎಸ್. ಸೊ ನನ್ ಪ್ರಕಾರ ಒಂದು ಮಗು ಇದೆ ಅಂದ್ರೆ ಆ ಮಗುವಿಗೆ ಒಂದು 10 ವರ್ಷಕ್ಕೆ ಅರ್ಥ ಆಗುತ್ತೆ ಎಲ್ಲ. ಸರಿ ತಪ್ಪು ಬೇಕು ಬೇಡ ಎಲ್ಲಾನು ಗೊತ್ತಾಗುತ್ತೆ. ನನ್ನ ಪ್ರಕಾರ 10 ವರ್ಷದ ಮಗುವಿನಿಂದ ಟಿಲ್ ಲಾಸ್ಟ್ ಡೇ, ಅವ್ರಿಗೆ 110 ವರ್ಷನೂ ಆಗ್ಲತ್ತವಂತ ತಿಳ್ಕೊರ್, ಆಗಿಲ್ಲ ಅಂತ ಅನ್ಕೋಬೇಡ್ರ. ಅಂತವ್ರು ಬಹಳಷ್ಟು ಜನ ಹಿರಿಯರ ಅಲ್ಲಿ ತನಕ ಇದ್ದವರು ರೇಖಿಯನ್ನ ಕಲಿಬಹುದು. 10ರಿಂದ 110 ವರ್ಷ, 120 ವರ್ಷನೂ ಇದೆ ಬೈ ಚಾನ್ಸ್ ಅವ್ರದಂದ್ರೆ ಅವರು ಕಲಿಬಹುದು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಏನು ಇಲ್ಲ, ಎಲ್ಲರೂ ಕಲಿಬಹುದು. ಒಂದೇದು. ಅದಾದ್ಮೇಲೆ ಎರಡನೇದು, ಇಲ್ಲಿ ಲಿಂಗ ಭೇದ ಇಲ್ಲ. ಲಿಂಗ ಭೇದ ಅಂದ್ರೆ ಹೆಣ್ಮಕ್ಳು ಕಲಿಬಹುದು, ಗಂಡ್ ಮಕ್ಳು ಕಲಿಬಹುದು. ನಾವಷ್ಟೇ ಅಲ್ಲ, ಇನ್ನ ನಮಗ್ ಬಿಟ್ಟು ಇನ್ನೂ ಒಂದು ಲಿಂಗ ಇರುತ್ತೆ, ತೃತೀಯ ಲಿಂಗಿ ಅಂತ, ಗೊತ್ತಲ್ಲ ನಿಮ್ಗೆ. ಅವರು ಕಲಿಬಹುದು. ಎನರ್ಜಿ ಇದೆ, ಇದು ಎಲ್ಲರಿಗೂ ಫ್ಲೋ ಆಗುತ್ತೆ. ಮಕ್ಕಳು ಕಲಿಬಹುದು, ದೊಡ್ಡವ್ರು ಕಲಿಬಹುದು, ಗಂಡ್ ಮಕ್ಳು ಕಲಿಬಹುದು, ಹೆಣ್ಮಕ್ಳು ಕಲಿಬಹುದು, ಎಲ್ಲರೂ ಕಲಿಬಹುದು. ಕಲಿಬಾರ್ದಂತ ಎಲ್ಲೂ ಇಲ್ಲ, ರೂಲ್ಸ್ ಇಲ್ಲ. ಎರಡನೇದು. ಅದಾದ್ಮೇಲೆ ಮೂರನೇದ್ ಬರ್ಕೋರಿ, ರೇಖಿಗೆ ಧರ್ಮದ ಮತ್ತು ಜಾತಿಯ ಚೌಕಟ್ಟು ಇಲ್ಲೇ ಇಲ್ಲ. ಎಲ್ಲಾ ಮೆಡಿಟೇಷನ್ಗಳಿಗೆ ಒಂಚೂರು ಇದೆ, ಇವ್ರು ಕಲೀರಿ ಇವ್ರು ಬಿಡ್ರಿ, ಬಟ್ ರೇಖಿದೊಳಗೆ ಇಲ್ಲೇ ಇಲ್ಲ. ಇದು ವಿಶ್ವ ಪ್ರಜ್ಞೆ ಇರುವುದು. ಇದು ವಿಶ್ವ ಧರ್ಮವನ್ನ ಸಾರುವಂತದ್ದು ರೇಖಿ.
ನೀವ್ ಯಾವುದೇ ಧರ್ಮವನ್ನ ಸ್ವೀಕಾರ ಮಾಡ್ರಿ, ನೀವು ರೇಖಿಯನ್ನ ಕಲಿಬಹುದು. ರೀಸನ್ ಏನು ಅಂದ್ರ ಎಲ್ಲಾ ಧರ್ಮಗಳು ಸಮೇತ ಒಂದು ಶಕ್ತಿ ಇದೆ ಅಂತ ನಂಬುತ್ತೆ. ಗೊತ್ತಲ್ಲ ನಿಮ್ಗೆ? ಅಲ್ಲಾ ನೂರ್ ಹೇ, ದೇವ್ರು ಬೆಳಕಿದ್ದಾನೆ. ನೀವು ಚರ್ಚ್ ನಲ್ಲಿ ಹೋಗ್ರಿ, ಅಲ್ಲೂ ಕ್ಯಾಂಡಲ್ ಹಚ್ಚಿರ್ತಾರ. ನಮ್ದು ದೇವಸ್ಥಾನದಲ್ಲಿ ನಾವು ದೀಪ ಬೆಳಗ್ತೀವಿ. ನಾವು ಹೇಳ್ತೀವಿ ದೇವ್ರು ನಿರಾಕಾರ ಇದ್ದಾನೆ. ಸೊ ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೂ ಮಾಡಿಸ್ಬೋದು, ಅದು ಹೇಳ್ತೀನಿ. ಸೊ ಹಾಗಾಗಿ ಯಾವುದೇ ಜಾತಿ ಧರ್ಮ ಇದೇನ್ ಚೌಕಟ್ಟಿದೆ ನೋಡ್ರಿ, ಇದಕ್ಕೆ ಕಂಡೀಷನ್ಸ್ ಗಳಿಲ್ಲ, ಎಲ್ಲರೂ ಕಲಿಬಹುದು. ಇದು ಒಂದು. ಅದಾದ್ಮೇಲೆ ಇನ್ನೊಂದು ಮಜಾ ಏನು ಅಂದ್ರ ಭಾಷೆಯ ಚೌಕಟ್ಟು ಇಲ್ಲ. ನಿಮ್ಗೆ ಹೇಳ್ತೀನಿ, ಮೂಲದಲ್ಲಿ ಇದು ಸಂಸ್ಕೃತದಿಂದ ಹುಟ್ಟಿರುವಂತದ್ ರೇಖಿ. ಇವತ್ ವಿಶ್ವದ ಎಲ್ಲಾ ಭಾಷೆಗಳಲ್ಲೂ ರೇಖಿ ಇದೆ, ಎಲ್ಲಾ ಭಾಷೆ. ಮತ್ ರೇಖಿ ಮಂತ್ರಗಳೆಲ್ಲ ಅವ್ರವ್ರ ಭಾಷೆದಲ್ಲಿವೆ. ಸಿಂಬಲ್ಸ್ ಮಾತ್ರ ಮೂಲ ಭಾಷೆಯಲ್ಲಿದೆ. ಬರ್ಕೋರ್ಬೇಕಾದ್ರೆ ಸಿಂಬಲ್ಸ್ ಗಳು, ರೇಖಿ ಸಿಂಬಲ್ಸ್ ಇರುತ್ತೆ ನೋಡ್ರಿ, ಅದು ಮೂಲ ಭಾಷೆಯಲ್ಲಿದೆ. ಉಳಿದ್ರದ್ರ ಅರ್ಥ ಇದೆ ನೋಡ್ರಿ, ಅದೆಲ್ಲ ನಮ್ಮ ಭಾಷೆಯಲ್ಲಿ ನಾವು ಹೇಳ್ತಾ ಇರ್ತೀವಿ. ಈಗ ನಾ ಹೇಳ್ದ್ ನೋಡ್ರಿ, ಅಪ್ನಾ ಹಾತ್ ಜಗನ್ನಾಥ್, ನನ್ ಕೈದೊಳಗೆ ಪರಮಾತ್ಮ ಇದ್ದಾನೆ, ನನ್ ಕನ್ನಡದೊಳಗ್ ಮಾಡ್ದ. ಅದು ಹಿಂದಿ ಒಳಗಿತ್ತು, ಯಾರ್ ಮರಾಠಿ ಒಳಗ್, ಯಾವುದೇ ಭಾಷಾ ಚೌಕಟ್ಟಿದೆ ನೋಡ್ರಿ, ಅದು ರೇಖಿಯಲ್ಲಿ ಇಲ್ಲ. ಮತ್ತೆ ರೇಖಿ ಹೋಗಲಾರ್ದಂತ ಪ್ಲೇಸ್ ಯಾವ್ದು ಇಲ್ಲ. ರೇಖಿ ಬ್ರಹ್ಮಾಂಡದ ಎಲ್ಲಿಗ್ ಬೇಕ್ ಅಲ್ಲಿಗೆ ರೇಖಿ ಎನರ್ಜಿ ಕಳಿಸ್ಬೋದು ನೀವು. ನಿಮ್ಮವ್ರು ಯಾರಾದ್ರೂ ಹೋಗಿದಾರ, ಸ್ವರ್ಗದಲ್ಲಿ ಇದ್ದಾರಂತ ನಿಮ್ಗೆ ಏನಾದ್ರೂ ಅಡ್ರೆಸ್ ಗೊತ್ತಾದ್ರೆ ನೀವು ರೇಖಿಗಲ್ಲಿ ಕಳಿಸ್ಬೋದು. ಹೋಗಿ ಏನೇನಾದ್ರು ಸಮಾಚಾರ ನೋಡ್ಕೊಂಬ ಅಂತ ಪ್ರಾಮಿಸ್ ದೇವ್ರಾಣಿ. ನಿಮ್ಗೆ ಅಡ್ರೆಸ್ ಗೊತ್ತಿರ್ಬೇಕು, ಅವ್ರು ಸ್ವರ್ಗದಾಗರ ನರಕದಾಗರ ನಿಮ್ಗೆ ಗೊತ್ತಿರುತ್ತೆ ಅವ್ರು ಎಲ್ಲಿರ್ತಾರ. ಹಾ, ನೀವ್ ಅಲ್ಲಿಗೆ ಕಳಿಸ್ಬೋದು, ಹೋಗ್ ರೇಖಿ ಎಲ್ಲ ಮಾಡ್ಕೊಂಬ ಅಂತ. ಹೋಗ್ ಬರುತ್ತೆ ಅದು ರೇಖಿ. ರೇಖಿ ವಿಶ್ವದ ಎಲ್ಲಾ ಕಡೆಗೂ ಫ್ಲೋ ಆಗುತ್ತೆ, ಎಲ್ಲಾ ಕಡೆಗೂ ಕಳಿಸ್ಬೋದು. ಇಲ್ಲಿ ಲಿಮಿಟೆಡ್ ಅಂತಿಲ್ಲ, ಹಿಂಗ್ ಚೌಕಟ್ ಅಂತಿದೆ ನೋಡ್ರಿ, ಅದು ಇಲ್ವೇ ಇಲ್ಲ ರೇಖಿಗೆ. ಎಸ್. ಅದಾದ ನಂತರ ಬರ್ಕೋರಿ, ನಾವೆಲ್ಲರೂ ಏನಾಗಿ ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಂದ್ರೆ ರೇಖಿ ಚಾನಲ್ಗಳಾಗಿ ವರ್ಕ್ ಮಾಡ್ತೀವಿ ಅಷ್ಟೇ. ರೇಖಿ ಮೇಲೆ ನಮ್ಗೇನು ಹಕ್ಕಿರೋದಿಲ್ಲ, ನೆನ್ಪಿಡ್ರಿ. ರೇಖಿ ನನ್ ಸಂಪತ್ತಲ್ಲ, ಫ್ಲೋ ಆಗುತ್ತೆ. ಎನರ್ಜಿ ಒಂದೊಂದು ಚಾನಲ್, ಅದು ಚಾನಲ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರ ವರ್ಕ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ರೇಖಿ ಜಗತ್ತಿನ ಏಕೈಕ ಒಂದು ಸ್ಪಿರಿಚುವಲ್ ದೊಡ್ಡ ಶಕ್ತಿ ಇರೋದ್ ರೇಖಿಯಲ್ಲಿ. ಏನು ಅಂದ್ರ ಇದು ಸಜೀವಿ ಮತ್ತು ನಿರ್ಜೀವಿಗಳಿಗೂ ಕೆಲಸ ಮಾಡುತ್ತೆ. ಇದು ಜೀವ ಇರೋರಿಗೂ ಕೆಲಸ ಮಾಡುತ್ತೆ, ಜೀವ ಇಲ್ಲದ ವಸ್ತುಗಳಿಗೂ ಕೆಲಸ ಮಾಡುತ್ತೆ. ನನ್ ಕೆಲವೊಂದು ಪ್ರಯೋಗಗಳನ್ನ ನಿಮ್ಗೆ ಹೇಳ್ತೀನಿ, ನಾನು ಹೆಂಗ್ ಅದನ್ನ ಯೂಸ್ ಮಾಡಿದ್ದೆ. ಪಾಸ್ಟ್ ಲೈಫ್ದು ಮಾಡುತ್ತೆ ಸರ್, ಬಟ್ ಅದು ಗ್ರ್ಯಾಂಡ್ ಮಾಸ್ಟರ್ಗೆ ಬರ್ಬೇಕು ನೀವು ಪಾಸ್ಟ್ ಲೈಫಿಗೆ. ರೇಖಿ ಸಜೀವಿಗಳಿಗೆ ಅಂದ್ರೆ ಜೀವ ಇದ್ದು ಉಸಿರಾಡುವಂತ, ಈಗ ಉಸಿರಾಡೋದ್ರಲ್ಲಿ ಯಾರ್ಯಾರು ಬರ್ತಾರೆ ಹೇಳ್ರಿ? ಮನುಷ್ಯರು ಬರ್ತೀವಿ ಫಸ್ಟ್. ಪ್ರಾಣಿ ಪಕ್ಷಿಗಳಿಗೂ ನಾವು ರೇಖಿಯನ್ನ ಕೊಡ್ಬೋದು. ಮತ್ತೆ ಮರಗಳಿಗೆ, ಸಸಿಗಳು, ಮರಗಳು, ಹೂಗಳು, ಎಲೆಗಳಿವೆ ನೋಡ್ರಿ, ಅವುಗಳಿಗೂ ನಾವು ರೇಖಿಯನ್ನ ಕೊಡ್ಬೋದು. ಇದಕ್ಕೆ ರೇಖಿ ಬೇಕಾಗಿಲ್ಲ ಅಂತಿಲ್ಲ, ಪ್ರತಿಯೊಂದಕ್ಕೂ ಸಮೇತ ರೇಖಿಯನ್ನ ಕೊಡ್ಬೋದು. ಅದು ಏನ್ ಮಾಡುತ್ತೆ ಅಂದ್ರೆ ಅಟ್ರಾಕ್ಟ್ ಮಾಡುತ್ತೆ. ರೇಖಿ ಮೀನ್ಸ್ ಏನು ಅಂದ್ರೆ ಒಂದ್ ವರ್ಡ್ ನಲ್ಲಿ ಹೇಳ್ತೀನಿ, ಅದು ಒಂಥರ ಅಯಸ್ಕಾಂತ ಇದ್ದಂಗ. ಪೃಥ್ವಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಗೊತ್ತಲ್ಲ ಎಲ್ಲರಿಗೂ, ಅಟ್ರಾಕ್ಟಿವ್ ಪವರ್ ಇದೆ ಪೃಥ್ವಿಗೆ ಎಳ್ಕೊಳ್ಳೋ. ಸೇಮ್ ರೇಖಿಗೂ ಸಮೇತ ಅಬ್ಸರ್ವ್ ಮಾಡುವಂತ, ಎಳೆದುಕೊಳ್ಳುವಂತ ಶಕ್ತಿ ಇದೆ. ಹಾಗಾಗಿ ರೇಖಿ ಹೋಗ್ಲಾರ್ದಂತ ಪ್ಲೇಸ್ ಇಲ್ಲೇ ಇಲ್ಲ. ಈವನ್ ನಿರ್ಜೀವಿ ಅಂದ್ರೆ ಅದು ಜೀವನೇ ಇಲ್ಲ, ಆದ್ರೂ ಅದಕ್ಕೆ ಕೆಲಸ ಕೊಡ್ಬೋದು. ನಂದು ಇದು ಹೊಸ ತರಿಸಿದೆವು, ಮೊದ್ಲೇ ಇದು ಮೌಸ್ ಅಂತ್ರಿ, ಏನಂತ್ರಿ ನೀವು? ಹಾ, ಇದಕ್ಕಿಂತ ಹಿಂದೆ ಇರೋದು ಒಂದ್ ಮೌಸ್ ಇತ್ತು, ಬಹಳ ಹಳೇದಾಗಿತ್ತು, ಇಲ್ಲ ಅಂತ ಇಲ್ಲ, ಅದು ಬಹಳ ಹಳೆ ಆಗಿತ್ತು. ಗೊತ್ತಲ್ಲ ನಿಮ್ಗೆ, ಹಳೆ ಆದ್ಮೇಲೆ ಬಡದು ನಾವ್ ಯೂಸ್ ಮಾಡೋದು ನಮ್ ಭಾರತೀಯರಿಗೆ ರೂಢಿ, ಗೊತ್ತಲ್ಲ. ಹಂಗೆ ಬಿಡ್ಲಕ್ ನಮಗ್ ಮನ್ಸಾಗಲ್ಲ, ಹಂಗೆ ಬಡದುನೆ 6 ತಿಂಗಳು ಇಟ್ಟಿದ್ದ ಅದಕ್ಕೆ. ನಂಗೆ ಅದೊಂದ್ ಹೊಸ ತರ್ಲಿಕ್ ಆಗ್ಲಿಲ್ಲ ಅಂತಿಲ್ಲ, ಇನ್ನ ನಡ್ಸರ್ ಅದ್ರ ಜೀವ ಇರಟ್ ನಡ್ಸರ್. ಒಂದಿನ ಜೀವ ಹೋಗ್ಬಿಡ್ತದು. ಅದು ಎಷ್ಟಂತ ತಾಳ್ತದ ಹೇಳ್ರಿ, ಅದು ಬಿ ಸಾಕಾಗಿತ್ತು, ಹೋಗ್ಬಿಡ್ತು. ನಂದ್ ಪ್ರಾಬ್ಲಮ್ ಏನು ಅಂದ್ರೆ ನಿಮ್ಗೆ ಗೊತ್ತಲ್ಲ, ನಾ ಎಂತ ಬಹದ್ದೂರ್ ಇದ್ದೀನಿ ಅಂತ. ನಂಗೆ ಲ್ಯಾಪ್ಟಾಪ್ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ ಅವಾಗೆಲ್ಲ, ಮೊದ್ಲಿನ ಕತಿ. ಈ ಮೊದ್ಲೇ ಮೌಸ್ ಹಚ್ಚಿ ನನ್ ಕಲ್ತಿದ್ದ, ಇಲ್ಲಿ ಬರ್ಬೇಕು. ಈಗ ನನಗ್ ಬೆರಳಿನಿಂದ ಟೋಟಲಿ ಬರ್ತಾ ಇಲ್ಲ. ಹಿಂಗ್ ಮಾಡ್ತೀನಿ, ಒಂದ್ ಕಡೆ ಕೈ ಹಚ್ತೀನಿ, ಇನ್ನೊಂದ್ ಕಡೆ ಹೋಗ್ಲತ್ತೀನಿ, ಇನ್ನೊಂದ್ ಕಡೆ ಮಾಡ್ತೀನಿ, ಅನ್ನು ಕ್ಲಾಸ್ ಮಾಡ್ಲತ್ತೀನಿ. ನಾನ್ ಲಾಸ್ಟ್ ಹೇಳ್ದ, ಈಗ ನನಗ್ ಆಗೋದಿಲ್ಲ, ಅದು ಮೌಸ್ ಹೋಗ್ಬಿಟ್ಟದ, ನಾಳೆ ಕ್ಲಾಸ್ ಮಾಡೋಣ ಅಂತೇಳಿ 10-15 ನಿಮಿಷನ ಕ್ಲಾಸ್ ಅನ್ನ ಎಂಡ್ ಮಾಡಿ. ಎಂಡ್ ಆದ್ಮೇಲೆ ಈಗ ನಾನ್ ಖಾಲಿ ಕುಂತಿದ್ದ, ನನ್ ಪ್ರಯೋಗ ಹೇಳ್ತೀನಿ. ಖಾಲಿ ಕುಂತಿದ್ದ, ನಾನ್ ಎಲ್ಲರಿಗೂ ಕಲ್ಸಿದ್ದ ನಿರ್ಜೀವಗಳಿಗೂ ಸಮೇತ ರೇಖಿ ಮಾಡ್ಬೋದು. ನಂದ ನಿರ್ಜೀವಗಳಿಗೆ ಮಾಡ್ಬೋದಂತ ನಾನ್ ಕಲ್ಸಿನಲ್ಲ, ಇದ್ರ ಮೇಲೆ ನೋಡ್ರಿ
ಟ್ರಯರ ಮಾಡ್ರ ಏನ್ ಫರಕ್ ಬೀಳ್ತದೆ, ಹೆಂಗ ಹೋಗೋದ್ ನಾಳೆಗ್ರ ಹೊಸ ತರೋದನ್. ನಾನು ಏನು ಮಾಡ್ಲಿಲ್ಲ ಹೇಳ್ತೀನಿ ನೋಡ್ರಿ. ಇದನ್ನ ಈ ರೀತಿ ಇಟ್ಟು ಇದಕ್ ಸಂಪೂರ್ಣ ಒಂದ್ 15 ನಿಮಿಷ ಹೀಲಿಂಗ್ ಅನ್ನ ಕೊಟ್ಟ. 1 ನಿಮಿಷ ಸೋನು ವೇಟ್. ಹಾ, ಒಂದ್ 15 ನಿಮಿಷ ನಾನು ಏನ್ ಮಾಡದಂದ್ರೆ ಹೀಲಿಂಗ್ ಅನ್ನ ಕೊಟ್ಟ. ಮತ್ ನಾ ತಲೆ ಕಡಿಸ್ಕೊಂಡಿಲ್ಲ ಜಾಸ್ತಿ. ಮತ್ ಹೋಗ್ ನಂದೆಲ್ಲ ಕೆಲಸ ಮುಗ್ದಿತ್ತು, ನಾನ್ ಮಲ್ಕೊಂಡ್ಬಿಟ್ಟ. ಬೆಳಗ್ಗೆ ಎದ್ದು ಬಂದು ನನ್ಗೆ ಮತ್ತೆ ಬೆಳಗ್ಗೆ ಮೆಡಿಟೇಷನ್ ಕ್ಲಾಸ್ ಅನ್ನ ಮಾಡೋದಿತ್ತು. ಮತ್ತೆ ಒಂದ್ 10 ನಿಮಿಷ ಅದು ಲಿಂಕ್ ಎಲ್ಲ ಹಾಕಿ ಏನೇನೋ ಮಾಡಿ ಕುಂತು ನಿಮಗ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಆಟೋಮೆಟಿಕ್ ನಡಿಲಕ್ ಶುರು ಮಾಡ್ತದ. ಅದ್ರ ಸೆಲ್ ಚೇಂಜ್ ಮಾಡಿಲ್ಲ, ಏನು ಮಾಡಿಲ್ಲ, ಎತ್ತು ಮಾಡಿಲ್ಲ. ಅಂದ ಬೆಳಗಂದಾಗ ಏನಾಯ್ತು, ನನ್ ಮಗನಿಗೆ ಕೇಳ್ದ. ಒಂದೊಂದ್ಸಲ ಮನ್ಯಾಗ ಇದ್ದವ್ರು ಹಾಳಾಗ್ಯದಂತ ಅವ್ರು ಹಾಕಿದ್. ನನ್ ಮಗನಿಗಂದ, ಮಗ ನೀನ್ ಹಾಕಿದ್, ನಾನ್ ನೋಡೇ ಇಲ್ಲ, ನಂಗೆ ಗೊತ್ತಿಲ್ಲ ಹಾಳಾಗಿದ್ದಂತ. ಆಯ್ತಿರ್ಲಿ. ಅದು ಪುನಃ ನಮ್ಗೆ 6 ತಿಂಗಳು ನಡೆದಿತ್ತು. ಸೆಲ್ ಹಾಕಿಲ್ಲ, ಏನೂ ಹಾಕಿಲ್ಲ. ಇದು ನಂದ್ ಅನುಭವ. ಅವಾಗ ನನ್ ಕನ್ಫರ್ಮ್ ಆಯ್ತು, ರೇಖಿ ಎಲ್ಲರಿಗೂ ವರ್ಕ್ ಮಾಡುತ್ತೆ. ನೀವು ಮನೆಗ್ ರೇಖಿ ಮಾಡ್ಬೋದು. ನಿಮ್ ಮನೆ ಎದುರಿರುವಂತ ಬೈಕು, ಕಾರು, ಜೀವ ಇರೋದ್ ನಿರ್ಜೀವ ಇರೋದ್ ಪ್ರತಿಯೊಂದಕ್ಕೂ ಸಮೇತ ರೇಖಿಯನ್ನ ನೀವು ಮಾಡ್ಬೋದು. ಬಟ್ ರೇಖಿಯ ಸ್ಟೆಪ್ಸ್ ಗಳಿಗೆ ನೀವು ಹೋಗ್ಬೇಕು, ಆ ಎನರ್ಜಿ ಜೊತೆ ಕನೆಕ್ಟ್ ಆಗ್ಬೇಕು. ಸೊ ರೇಖಿ ಲೆವೆಲ್ 1 ಏನ್ ಮಾಡುತ್ತೆ, ನಿಮ್ಗೆ ಏನ್ ಕಲಿಸುತ್ತೆ ಅಂದ್ರೆ ರೇಖಿಯ ಇತಿಹಾಸ. ರೇಖಿ ಎಲ್ಲಿಂದ ಬಂತು, ಹೆಂಗ್ ಬಂತು, ಏನಾಯ್ತು. ಅದಾದ್ಮೇಲೆ ರೇಖಿ ಅಂದ್ರೆ ಏನು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಅದಾದ್ಮೇಲೆ ರೇಖಿ ಚಕ್ರದಲ್ಲಿ ಯಾವ ರೀತಿ ಫ್ಲೋ ಆಗುತ್ತೆ ಅನ್ನುವಂಥದ್ದು ರೇಖಿ 1 ಅಲ್ಲಿ ಬರುತ್ತೆ. ಅದಾದ್ಮೇಲೆ ಕೊನೆಗೆ ಬರುತ್ತೆ ರೇಖಿಯ 5 ಸೂತ್ರಗಳು. ಇಷ್ಟು ರೇಖಿ ಲೆವೆಲ್ 1 ಅಲ್ಲಿ ಬರುತ್ತೆ. ಓಕೆನಾ, ಎಲ್ಲರಿಗೂ ಅರ್ಥ ಆಗ್ತಾ ಇದೆನಾ? ಹಾಗಾಗಿ ರೇಖಿ ಇದೆ ನೋಡ್ರಿ, ಇದು ಬಹಳ ದೊಡ್ಡ ಸಮುದ್ರ ಇದೆ. ಸಮುದ್ರವನ್ನ ನಾನು 3 ದಿನದಿಂದ ಕುಡಿತೀನಿ ಘಟ 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 ಅಂದ್ರೆ ಆಗಲ್ಲ. ಹಂಗೇನಾರ ಕುಡಿಲಾಕ್ ಹೋದ್ರು ಅದು ಡೈಜೆಸ್ಟ್ ಆಗಲ್ಲ, ಗೊತ್ತಲ್ಲ. ಹಾ, ಅದು ಆಗೋ ಹೋಗೋ ಮಾತಿಲ್ಲ. ಆರಾಮ್ಸೆ ಕಲಿಯೋಣ. ಏನ್ ಎಲ್ರ ಓಡೋಗೋರಿದ್ದೀರಿ ನಮ್ಮಲ್ಲಿ ಬೀದರ್ದಾಗ? ಹಂಗೆ ಅಂತ ಬಾಳ್ ಗಡಬಡ್ ಮಾಡ್ರಿ, ಎತ್ತ ಓಡೋಗೋಗಿದ್ದಿ ಅಂತಾರ ನಮ್ಮಲ್ಲಿ. ಹಾ, ಶ್ರಾವಣದ ಶಿವ ಅಂತ ಕೇಳ್ರಿ, ಸರಿಯಾಗಿ ಕಲಿ. ಅದಾದ್ಮೇಲೆ ನೆಕ್ಸ್ಟ್ ನಾವು ಬರೋಣ. ಈಗ ರೇಖಿಯ ಇತಿಹಾಸಕ್ಕೆ ಬಂದಾಗ ನಾವು ಭಾರತದ್ದೆಲ್ಲ ನೋಡಿದಿವಿ. ಇದು ಎಲ್ಲಿಂದ ಮತ್ತೆ ಆಧುನಿಕ ಜಗತ್ತಲ್ಲಿ ಪ್ರಾರಂಭವಾಗಿರುವಂತದ್ದು ಯಾರ್ಲಿಂದ ಅಂದ್ರೆ ಡಾಕ್ಟರ್ ಮಿಕಾವೋ ಉಸುಯಿ ಅವ್ರಲಿಂದ ಪ್ರಾರಂಭ ಆಯ್ತು ಪುನಃ ಮತ್ತದು. ಎಸ್, ಇವರು, ಥ್ಯಾಂಕ್ ಯು. ಇವರು ಒಬ್ಬ ಜಪಾನ್ ದೇಶದ ಮಾಂಕ್ ಅಂದ್ರೆ ಬೌದ್ಧಿಸ್ಟ್ ಮಾಂಕ್ ಇವ್ರು. ಮತ್ತೆ ಇವ್ರೊಬ್ರು ಲೆಕ್ಚರರ್, ಒಬ್ರು ಉಪನ್ಯಾಸಕರಾಗಿ ಡಾಕ್ಟರ್ ಮಿಕಾವೋ ಉಸುಯಿ ಅವರು ಕೆಲಸ ಮಾಡ್ತಿರ್ತಾರ. ಅವರಿಗೆ ಭಾರತೀಯ ಜ್ಞಾನದ ಮೇಲೆ ಬಹಳ ಒಲವು ಇರುತ್ತೆ, ಬಹಳ ಅಧ್ಯಯನ ಮಾಡ್ತಾರ. ಹಾಗಾಗಿ ಒಂದು ಸಲ ಭಾರತಕ್ಕೆ ಬಂದು ಋಗ್ವೇದದಲ್ಲಿರುವಂತದ್ದನ್ನ ಗಮನಿಸಿ ಅದನ್ನ ಕನ್ಫರ್ಮ್ ಮಾಡಿಕೊಂಡು ಅದ್ರ ಮೇಲೆ ಸಂಶೋಧನೆಯನ್ನ 12 ವರ್ಷ ಮಾಡಿದವರಿದ್ದಾರೆ. 12 ವರ್ಷ ಸಂಶೋಧನೆ ಮಾಡಿದ್ಮೇಲೆ ದೃಢಪಟ್ಟಿದ್ಮೇಲೆ ಇದನ್ನ ಏನ್ ಮಾಡಿದ್ರು ಅಂದ್ರೆ ಅವ್ರು ಸ್ಟೆಪ್ ಬೈ ಸ್ಟೆಪ್ ತಗೊಂಡ್ ಬಂದ್ರು. ಅದರಲ್ಲಿ ಮೊದಲನೇ ಬರುತ್ತೆ ಜಪಾನ್ ದೇಶದ ಒಂದು ಕುರುಮಾ ಅನ್ನುವಂಥದ್ದು ಒಂದು ಬೆಟ್ಟ ಇದೆ, ಕುರುಮಾ ಬೆಟ್ಟ ಜಪಾನ್ ದೇಶದಲ್ಲಿ. ಹಾಗಾಗಿ ಅವರು ಡಾಕ್ಟರ್ ಮಿಕಾವೋ ಉಸುಯಿ ಅವರು ಒಬ್ಬ ಜಪಾನ್ ದೇಶದ ಮಾಂಕ್ ಆಗಿರ್ತಾರೆ, ಬೌದ್ಧಿಸ್ಟ್ ಮಾಂಕ್ ಅಂದ್ರೆ ಸನ್ಯಾಸಿಗಳು. ಅವರೊಬ್ರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಿರ್ತಾರೆ. ಅದು ಮೂಲ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಒಬ್ಬ ಸ್ಟೂಡೆಂಟ್ ಕೇಳಿರ್ತಾನ, ನಮ್ ಕೈದೊಳಗೆ ಪರಮಾತ್ಮ ಇದ್ದಾನ ಅಂತ ಹೇಳ್ತಾರ. ಮತ್ ಹಾಗಾದ್ರೆ ಇದ್ರ ನನ್ ಕನ್ಫರ್ಮ್ ಮಾಡಿ ತೋರಿಸ್ರಿ ಅಂತ ಒಂದು ಹುಡುಗ ಕೇಳಿರುತ್ತೆ ಅಂತ. ಅದೇ ಮಾತು ಅವ್ರ ಮನ್ಸಿಗೆ ತಗೊಂಡು ಅವ್ರ ಲೆಕ್ಚರ್ ಮಾಡೋದನ್ನ ಬಿಟ್ಟು ಹಾಕಿ ಅದು ಕಾಲೇಜಿನಿಂದ ಹೊರಗ್ ಬಂದು ಭಾರತಕ್ಕೆ ಬರ್ತಾರ. ಇಲ್ಲಿ ಏನೋ ಬಹಳ ಪುರಾತನ ಜ್ಞಾನ ಇದೆ ಅಂತ ಇಲ್ಲಿ ಬಂದು ನೋಡ್ಕೊಂಡು ಅದನ್ನ ಅಧ್ಯಯನ ಮಾಡಿ ವಾಪಸ್ ಹೋದ್ಮೇಲೆ ಏನ್ ಮಾಡ್ತಾರಂದ್ರೆ ಅವ್ರು ಜಪಾನ್ ದೇಶದ ಒಂದು ಕುರುಮಾ ಅನ್ನುವಂತಹ ಬೆಟ್ಟದ ಮೇಲೆ ಒಂದು ಗುಹೆ ಇರುತ್ತೆ, ಗುಫಾ. ಆ ಗುಫಾದೊಳಗ 21 ದಿವಸ ತಪಸ್ಸನ್ನ ಮಾಡ್ತಾರ. 21 ದಿವಸ, 21 ಡೇಸ್, 21 ದಿವಸ. ಆ 21 ದಿವಸ ಕೊನೆಯ ದಿನ ಏನಾಗುತ್ತೆ ಅಂದ್ರೆ ಅವರಿಗೆ ಬೆಳಕಿನ ದರ್ಶನ ಆಗುತ್ತೆ. ಬರ್ಕೋರ್ಬೇಕಾದ್ರೆ ಹಾ, ಮೋಹನ್ ಕುಮಾರ್ ಸರ್ ಯಾವ್ದು ರಿಪೀಟ್ ಮಾಡ್ಬೇಕು? ಹಾ, ಒಂದ್ ಕೆಲ್ಸ ಮಾಡೋಣ, ಯಾರ್ಯಾರಿಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ನೀವು ಯಾವ ಗ್ರೂಪ್ ನಲ್ಲಿ ಜಾಯ್ನ್ ಆಗಿದ್ರೆ ನೋಡ್ರಿ, ಅಲ್ಲಿ ಕ್ವಶನ್ಸ್ ಹಾಕ್ರಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ, ನೀವು ವಾಪಸ್ ನಾ ಕ್ವಶನ್ ಬಂದ ನೋಡ್ರಿ, ಮತ್ ನಂದ್ ಎನರ್ಜಿ ಇಲ್ಲಿ ಕಟ್ ಆಗುತ್ತೆ. 21ನೇ ದಿನ ಏನಾಗುತ್ತೆ ಅಂದ್ರೆ ಡಾಕ್ಟರ್ ಮಿಕಾವೋ ಉಸುಯಿ ಅವರಿಗೆ ಬೆಳಕಿನ ದರ್ಶನ ಆಗುತ್ತೆ. ಆ ಬೆಳಕಿನ ದರ್ಶನದೊಳಗೆ ಸಿಂಬಲ್ಸ್ಗಳು ಪ್ರಕಟ ಆಗುತ್ತೆ, ಮತ್ತೆ ಶಬ್ದಗಳು ಪ್ರಕಟ ಆಗುತ್ತೆ. ಬರ್ಕೋರಿ, ಸಿಂಬಲ್ಸ್ ಅಂದ್ರೆ ಚಿಹ್ನೆಗಳು, ಆಕಾರಗಳು ಬರುತ್ತೆ ಬೆಳಕಿನಲ್ಲಿ. ನಮ್ದು ಓಂ ಅನ್ನುವಂಥದ್ದು ಆಕಾರ ಇದೆ, ಗೊತ್ತಲ್ಲ ನಿಮ್ಗೆ? ಓಂ, ಅದು ಒಂದು ಆಕಾರ. ಸ್ವಾಸ್ತಿಕ್ ಅಂತ ಇದೆ ನೋಡ್ರಿ, ಅದು ಒಂದು ಆಕಾರ.
ಅದೇ ರೀತಿ ಅವರಿಗೆ ಆಕಾರಗಳು ಬೆಳಕಿನ ಸ್ವರೂಪದಲ್ಲಿ ಬರುತ್ತೆ, ಪ್ಲಸ್ ಮತ್ತೆ ಶಬ್ದಗಳು ಬರುತ್ತೆ. ಅದನ್ನ ಅವರು ಅಲ್ಲೇ ಪಕ್ಕದಲ್ಲಿರುವಂತ ಸಣ್ಣ ಸಣ್ಣ ಹರಳು ಇರುತ್ತೆ ನೋಡ್ರಿ, ಆ ಹರಳನ್ನ ತಗೊಂಡು ಅವ್ರು ಏನನ್ನ ಧ್ಯಾನದಲ್ಲಿ ನೋಡಿರ್ತಾರ ನೋಡ್ರಿ, ಅವನ್ನೆಲ್ಲ ಬರೀತಾರ, ಅವ್ರು ಗೀಚ್ತಾರ. ನಾವು ಸಣ್ಣಾಗಿದ್ದಾಗ ಪಾಟಿ ಮೇಲೆ ಗೀಸ್ತಿದೇವ್, ನೆನ್ಪದ ನಿಮ್ಗೆ? ಪಾಟಿ ಮೇಲೆ ಗೀಚಿನ ಯಾರಿಗೆ ನೆನ್ಪದ? ಬ್ಲಾಕ್ ಕಲರ್ದ ಒಂದು ಪಾಟಿ ಅಂತ ಇರ್ತಿತ್ತು, ನೀವೇನಂತ್ರಿ? ಸ್ಲೇಟ್. ಹಾ, ಸ್ಲೇಟ್ ಮೇಲೆ ನಾವು ಬರೀತಿದ್ದೇವೆ ನೋಡ್ರಿ ಬಳಪ ಹಚ್ಚಿ. ಸೇಮ್ ಅದೇ ರೀತಿ ಅವ್ರ ಕಲ್ಲಿಂದ ಆ ಸಿಂಬಲ್ಸ್ ಗಳನ್ನ ಬರೀತಾರ. ಅವ್ರು ಅಲ್ಲಿಂದ ಕೇಳಿರುವಂತ ಶಬ್ದ ಇರುತ್ತೆ ನೋಡ್ರಿ, ಆ ಶಬ್ದಗಳು ಸಮೇತ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದು ಮೊದಲ ದರ್ಶನ ಆಗುತ್ತೆ. ಅದಾದ್ಮೇಲೆ ಅವರಿಗೆ ಎನರ್ಜಿ ಒಳಗೆ ಫ್ಲೋ ಆಗೋದಕ್ ಶುರು ಆಗುತ್ತೆ, ಆ ಎನರ್ಜಿ ಫೀಲ್ ಆಗೋದಕ್ ಶುರು ಆಗುತ್ತೆ, ಮತ್ತೆ ಆ ಎನರ್ಜಿ ನಿಮ್ಗೂ ಫೀಲ್ ಆಗುತ್ತೆ. ನೀವ್ ಯಾರು ಹಿಂಗ್ ತಿಳ್ಕೊಬೇಡ್ರಿ, ಉಸೂಯಿ ಅವರಿಗೆ ದರ್ಶನ ಆಗ್ಯದನ್ನು ನಾವು ಪರಮಾತ್ಮನ್ ಮಕ್ಳಿದೇವ್, ನಮ್ಗೆ ಹೆಂಗ್ ಬಿಡ್ತಾನವ? ಭರೋಸಿ ಮಾಡ್ರಿ. ನಮ್ ಮೈಂಡ್ ಅಲ್ಲಿ ಏನ್ ಮಾಡ್ಕೊಂಡಿವ್ ಅಂದ್ರ, ಶರಣರಿಗೆ, ಸಂತರಿಗೆ, ಮಹಾತ್ಮರಿಗೆ, ಸೂಫಿಗಳಿಗೆ ಅಷ್ಟೇ ದೇವ್ರು ಒಲಿತಾನ, ನಮ್ಗ್ ಒಲೆಲ್. ನೋ, ನಮ್ಗ್ ಮೊದ್ಲು ಒಲಿತಾನ. ಇಂತ ಕಲಿಯುಗದೊಳಗು ಇಟ್ ಚೆನ್ನಾಗ್ಯವ ಮಕ್ಕಳು, ಹೋಗ್ಲಿ ದರ್ಶನ್ ಕೊಡಮಂತ ನಮ್ಗ್ ಕೊಡ್ತಾನ. ನಿಮ್ಗೆ ನೆನ್ಪಿಟ್ಕೋರಿ ನೀವು ಇದು ಮಾತು. ವಿಶ್ವಾಸ ಕಳ್ಕೊಬೇಡ್ರಿ. ನೀವು ಮನಸ್ ಸುದ್ದಿಡ್ರಿ, ವಿಶ್ವಾಸಲಿಂದ ಮಾಡ್ರ ಕೆಲ್ಸ 100% ಸಕ್ಸಸ್ ಆಗ್ತೀರಿ. ಸೊ ಹಾಗಾಗಿ ಇಲ್ಲಿನೂ ಆ ವಿಶ್ವಾಸದಿಂದ ಅವ್ರು ಮಾಡ್ತಾರ, ಅವ್ರಿಗೆ ದರ್ಶನ ಆಗುತ್ತೆ, ಆ ಸಿಂಬಲ್ಸ್ ಗಳನ್ನ ಬರೀತಾರ. ಇಲ್ಲಿ ಏನಾಗುತ್ತೆ ಅಂದ್ರ, ಆ ಬೆಟ್ಟದಿಂದ ಕೆಳಗಿಳಿದ್ ಬರುವಾಗ 21 ದಿವಸ ಅವ್ರು ಉಪವಾಸ ಇದ್ದಿರ್ತಾರ, ಊಟ ಮಾಡೋದಿಲ್ಲ. ಹಾಗಾಗಿ ಒಂದ್ ಕಲ್ ಇರುತ್ತೆ ನೋಡ್ರಿ, ಅದ್ ಕಲ್ಲಿನ ಬಂಡೆ ಅವ್ರಿಗೆ ತಾಗಿ ಅವ್ರು ಬಿದ್ದು ಬಿಡ್ತಾರ. ಅವ್ರ ಹೆಬ್ಬೆಟ್ಟು ಏನಾಗುತ್ತೆ ಅಂದ್ರೆ ಒಡೆಯುತ್ತೆ, ಕಲ್ಲಿಗೆ ಬಡ್ ರಕ್ತ ಸೋರೋದಕ್ ಶುರು ಆಗುತ್ತೆ. ಅವಾಗ ಆ ಪೇನ್ ಇರುತ್ತೆ ನೋಡ್ರಿ, ನೋವು ಇರುತ್ತೆ ನೋಡ್ರಿ, ಅದನ್ನ ಸಹನ್ ಮಾಡ್ಕೊಳ್ಳೋದಕ್ಕೆ ಅದು ಕೈಯನ್ನ ಹಿಂಗ್ ಇಟ್ಟಿರ್ತಾರ. ಆ ಕೈ ಒಳಗಿಂದ ಏನೋ ಫ್ಲೋ ಆಗೋದಕ್ ಶುರು ಆಗುತ್ತೆ. ಅವ್ರಿಗೆ ಅವಾಗ ನೆನ್ಪು ಬರುತ್ತೆ, ಇದು ಬೆಳಕಿ ಏನಿರುತ್ತೆ ನನ್ ತಲೆಯೊಳಗ ಅಷ್ಟೇ ಬಂದಿಲ್ಲ, ಇಡೀ ನನ್ ಶರೀರದೊಳಗ್ ಬಂದದ, ನನ್ ಕೈ ಮೂಲಕ ಹೊರಗೆ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಯಾವಾಗ ಅವ್ರು ತಮ್ಮ ಹೆಬ್ಬೆರಳಿಗೆ ಈ ರೀತಿ ಟಚ್ ಮಾಡ್ತಾರ ನೋಡ್ರಿ, ಆ ರಕ್ತ ಅಲ್ಲೇ ನಿಲ್ಲುತ್ತೆ. ಅವ್ರು ಆ ನೋವು ಅಲ್ಲೇ ನಿಂತು ಬಿಡುತ್ತೆ. ಗಾಯ ಹಾಗೆ ಇರುತ್ತೆ, ನೋವು ಏನು ಇರೋದಿಲ್ಲ. ಅದಾದ್ಮೇಲೆ ಅವ್ರು ಹಾಗೆ ಕೆಳಗ್ ಬರ್ತಾರ. ಕೆಳಗ್ ಬಂದ್ಮೇಲೆ ಏನಾಗುತ್ತೆ, ಒಂದು ಆದಿವಾಸಿ ಜನಾಂಗದ ಪಂಗಡ ಇರುತ್ತೆ ಕೆಳಗ್, ಕುರುಮಾ ಬೆಟ್ಟದ ಕೆಳಗೆ. ಆ ಊರಲ್ಲಿ ಏನಾಗುತ್ತೆ ಪರಿಸ್ಥಿತಿ ಅಂದ್ರ, ಪ್ರತಿ ಮನೆಯಲ್ಲೂ ಸಮೇತ ರೋಗಿಗಳಿದ್ದಿರ್ತಾರಲ್ಲಿ. ಚಿಕಿತ್ಸೆ ಇರ್ಲಾರ್ದೇನೆ ಪ್ರತಿ ಮನೆಯಲ್ಲಿ ಡೆತ್ ಆಗ್ತಾ ಇರ್ತಾರೆ, ಸಾವು ನೋವು ಜಾಸ್ತಿ ಇರುತ್ತೆ. ಆ ಕುರ್ಮಾ ಬೆಟ್ಟದಿಂದ ಕೆಳಗ್ ಬಂದಾಗ ಒಂದು ಹೇಳ್ತಾರೆ, ಒಂದು ಅಂಗಡಿ ಇರುತ್ತೆ, ಅದು ಯಾವ್ದ್ರದ್ ಅಂಗಡಿ ನನಗೂ ಗೊತ್ತಿಲ್ಲ. ಆ ಅಂಗಡಿಯ ಮಾಲೀಕನ ಮಗಳಿಗೆ ಬಹಳ ಭಯಂಕರ ರೋಗಕ್ಕೆ ತುತ್ತಾಗಿರುತ್ತೆ, ಅದು ಮಗು, ಒಂದ್ ಹೆಣ್ಮಗು. ಅವಾಗ ಇವ್ರು ಉಸೂಯಿಯವ್ರು ಏನ್ ಮಾಡ್ತಾರಂದ್ರ, ಆ ಮಗುವಿಗೆ ಹೋಗಿ ತನ್ನ ಕೈಯನ್ನ ಸ್ಪರ್ಶ ಮಾಡಿ ಹೀಲಿಂಗ್ ಕೊಟ್ರ ಆ ಮಗು 3 ದಿವಸನಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ, ಆ ಮಗುವಿಗೆ ಚಿಕಿತ್ಸೆ ಆಗುತ್ತೆ. ಹಾಗಾಗಿ ಅವ್ರಿಗೆ ಏನ್ ಅನಿಸ್ತು ಅಂದ್ರೆ, ಇವರೆಲ್ಲ ಒಂದು ಮಿರಾಕಲ್ ಮ್ಯಾನ್, ಅಂದ್ರೆ ಚಮತ್ಕಾರ ಮಾಡುವಂತಹ ಯಾರೋ ಗುರುಗಳಿದ್ದಾರೆ ಅಂತ ಅವ್ರಿಗೆ ಅವ್ರ ಊರಾಗೆ ಇಟ್ಕೊಂಡ್ ಬಿಡ್ತಾರ ಅವ್ರು, ಆ ಕುರುಮಾ ಬೆಟ್ಟದ. ಈಗ ಇಡೀ ಊರಿಗೆಲ್ಲ ಹೀಲಿಂಗ್ ಕೊಡ್ಲಾಕ್ ಶುರು ಮಾಡ್ತಾರ, ಸೇವೆಯನ್ನ ಕೊಡ್ತಾರ, ಎಲ್ರಿಗೂ ಆರಾಮ ಆಗ್ಬಿಡುತ್ತೆ ಊರಲ್ಲಿ, ಎಲ್ರು ಹೆಲ್ದಿ ಆಗ್ಬಿಡ್ತಾರೆ, ಎಲ್ರು ಓಕೆ ಡನ್ ಆಗಿರುತ್ತೆ. ಅದಾದ್ಮೇಲೆ ಅವ್ರು ಮತ್ತೆ ಬೇರೆ ಊರಿಗೆ ಹೋಗಿ 1 ವರ್ಷ ಮತ್ತೆ ಬೇರೆ ಕಡೆ ಎಲ್ಲಾ ಸೇವೆ ಕೊಟ್ಟು 1 ವರ್ಷದ ನಂತರ ಪುನಃ ವಾಪಸ್ ಬಂದಿರ್ತಾರಂತೆ ಇಲ್ಲಿಗಿ, ಕುರ್ಮಾ ಬೆಟ್ಟದ ಊರಿಗೆ. ಬರೋ ತನಕ ನೋಡ್ತಾರ, ಪುನಃ ಯಾರ್ ಹೆಂಗಿದ್ರ ಹಂಗೆ ಆಗಿರ್ತಾರ, ಮತ್ತೆ ರೋಗಿಗಳು, ಮತ್ತೆ ಸಾವು, ಮತ್ತೆ ನೋವು, ಇದೆಲ್ಲ ಆಗುತ್ತೆ. ಅವಾಗ ಬಹಳ ಆಶ್ಚರ್ಯ ಆಗುತ್ತೆ. ನಾನಂತೂ ಹೀಲಿಂಗ್ ಕೊಟ್ಟಿನಿ, ಇಷ್ಟೆಲ್ಲಾ ಕೊಟ್ಮೇಲೆ ಮತ್ತೆ ವಾಪಸ್ ರಿಪೀಟ್ ಯಾಕಾಯ್ತು, ಇದು ಏನ ಅಂತೇಳಿ ಮತ್ತೆ 21 ಡೇಸ್ ಅವ್ರ ತಪಸ್ಸನ್ನ ಮಾಡಿದ್ರ ಈಗ ಬರುತ್ತೆ ನೋಡ್ರಿ ರೇಖಿ ಮಾಸ್ಟರ್ ಕೋರ್ಸು, ಗ್ರ್ಯಾಂಡ್ ಮಾಸ್ಟರ್ ಕೋರ್ಸು, ಆ ಸಿಂಬಲ್ಸ್ ಗಳು ಅವ್ರಿಗೆ ಪ್ರಕಟ ಆಗುತ್ತೆ. ಅಂದ್ರೆ ಅವ್ರಿಗೆ 2ನೇ ಹಂತದ ಚಿಕಿತ್ಸೆಯ ಅಗತ್ಯ ಇರುತ್ತೆ. ಅಲ್ಲಿ ಪಾಸ್ಟ್ ಲೈಫ್ ನ ಒಂದಿಷ್ಟು ಸಮಸ್ಯೆಗಳಿರುತ್ತೆ ಅಂತೇಳಿ ಅವ್ರಿಗೆ ಪ್ರಕಟ ಆಗುತ್ತೆ. ಮತ್ತೆ ವಾಪಸ್ ಬಂದು ಅದ್ರ ಜೊತೆ ಪ್ಲಸ್ ರೇಖಿಯಲ್ಲಿ ಒಂದ್ ಸಿಸ್ಟಮ್ ಇದೆ, ಗೊತ್ತಿರ್ಲಿ, ಗೊತ್ತಲ್ಲ? ರೇಖಿ ಫೀಸ್ ಇಲ್ದೇನೆ ಯಾರು ಕಲ್ಸೋದಿಲ್ಲ, ಯಾರ್ಯಾರಿಗೆ ಗೊತ್ತಿದೆ ಇದು? ನಮ್ ಮಿಕಾಯು ಉಸುಯಿ ಅವರೇ ಹೇಳಿದ್ದು. ಏನಾದ್ರೂ ರೀಸನ್ ಏನು ಅಂದ್ರ, ಇದು ಎನರ್ಜಿ ಕೊಡ್ತಾ ಇರ್ತೀವಿ, ನಮ್ ಶಕ್ತಿಯನ್ನ ಕೊಡ್ತೀವಿ ಅಂದ್ರೆ ಆ ಕಡೆಯಿಂದ ನೀವ್ ಏನಾದ್ರೂ ತಗೋಬೇಕಿಲ್ಲ, ನೀವು ಖಾಲಿ ಐತ್ರಿ ಅಂತಾರ ಅವ್ರು. ಹಾ, ಶಿವಲೀಲ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್. ರೇಖಿಯನ್ನ ಫ್ರೀ ಕಲ್ಸಂಗಿಲ್ಲ, ರೇಖಿಯಿಂದ ಏನಾದ್ರೂ ತಗೋಬೇಕಂತಿದೆ. ನಾವ್ ಯಾಕೆ ಫ್ರೀ ಕೊಡ್ತೀವಿ ಅಂದ್ರೆ ಸೇವೆ ಇದ ಕೊಡ್ತಾ ಇದೀವಿ ಅಷ್ಟೇ. ನೀವೇನ್ ತಲೆ ಕೆಡಿಸ್ಕೊಬೇಡ್ರಿ, ಹಿಂಗ್ ಹೇಳ್ಯಾರಂತ ಮತ್ ನೀವು ಪೇ ಮಾಡದ್ ಬೇಕಾಗಿಲ್ಲ, ನೀವು ಮೊದ್ಲು ಕಲೀರಿ. ಹಾ, ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರ, ಅಲ್ಲಿ ಅವ್ರಿಗೆ ಆಕಾಶವಾಣಿ ಆಗುತ್ತೆ. ರೇಖಿಯನ್ನ ನೀನ್ ಅವ್ರಿಗೆ ಕೊಟ್ಟಿ ನಿನ್ ಎನರ್ಜಿ, ಆದ್ರೂ ವಾಪಸ್ ಏನು ಕೊಡ್ಲಿಲ್ಲ ಅವ್ರು ನಿನ್ಗೆ, ಅದಕ್ಕೆ ಅವ್ರಿಗೆ ಹೀಲ್ ಆಗ್ಲಿಲ್ಲ. ಹೀಲ್ ಆಗದೇ ಇರೋದಕ್ಕೆ ಕಾರಣ ವಾಪಸ್ ಏನು ಕೊಡ್ಲಿಲ್ಲ, ಅದಕ್ಕೆ. ಅದಾದ್ಮೇಲೆ ಮತ್ತೆ ಬೇರೆ ಬೇರೆ ಸಿಂಬಲ್ಸ್ ಗಳು ಮತ್ತೆ 2ನೇ ಸಲ ಬರುತ್ತೆ, ಅದು ಮಾಸ್ಟರ್ಶಿಪ್, ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲ ಮಾಡ್ತಾರ. ಮತ್ತೆ ಹೀಲಿಂಗ್ ಅನ್ನ ಕೊಟ್ಟು ಅವ್ರಿಗೆಲ್ಲ ಹೇಳಿ ಹೋಗ್ತಾರ, ಇದೆಲ್ಲಾನು ಮಾಡ್ರದು.
ಇದಾದ ನಂತರ ಅವ್ರು ಸತತವಾಗಿ ಸುಮಾರು 12 ವರ್ಷಗಳ ಕಾಲ ರೇಖಿ ಚಿಕಿತ್ಸೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. 12 ವರ್ಷ ಸುದೀರ್ಘವಾಗಿರುವಂತ ಸೇವೆಯನ್ನ ಡಾಕ್ಟರ್ ಮಿಕಾವ್ ಉಸುಯಿ ಅವ್ರು ಕೊಡ್ತಾರ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಅವರ ಮೊದಲ ಸ್ಟೂಡೆಂಟ್ ಹೆಸರು ಬರ್ಕೋರ್ಬೇಕಾದ್ರೆ ಮೊದಲ ಸ್ಟೂಡೆಂಟ್ ಯಾರು ಅಂದ್ರ ಡಾಕ್ಟರ್ ಸುಜಿರೋ ಹಯಾಸಿ ಅಂತ ಫಸ್ಟ್ ಸ್ಟೂಡೆಂಟ್ ಅವರು. ಎಸ್, ಡಾಕ್ಟರ್ ಸುಜಿರೋ ಹಯಾಸಿ ಅನ್ನುವಂತ ಒಬ್ರು ಮೊದಲ ಸ್ಟೂಡೆಂಟ್, ಅವ್ರು ಮೊದಲ ಸ್ಟೂಡೆಂಟ್ ಆಗಿರ್ತಾರ. ಅದನ್ನ ಸ್ವೀಕಾರ ಮಾಡ್ತಾರ ಮತ್ತ ಅವ್ರು ಸರೆಂಡರ್ ಮಾಡ್ಕೋತಾರ. ತನ್ನ ಜೀವನವನ್ನೇ ಅರ್ಪಣೆ ಮಾಡ್ಬಿಡ್ತಾರ ರೇಖಿ ಸಲುವಾಗಿ. ರೇಖಿಯನ್ನ ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆಗೂ ಒಯ್ಯೋದಕ್ಕೆ ಅವ್ರು ಬಹಳ ದೊಡ್ಡ ತ್ಯಾಗ ಮಾಡಿದವ್ರು. ಅವ್ರೊಬ್ರು ಮಿಲಿಟರಿಯಲ್ಲಿ ಕೆಲಸ ಮಾಡೋರು. ರಿಟೈರ್ಡ್ ಆದ್ಮೇಲೆ ಈ ವರ್ಕ್ ಅನ್ನ ಮಾಡ್ತಿರ್ತಾರ ಅವ್ರು. ಒಂದೇ ನಿಮಿಷ. ಎಸ್. ಫಸ್ಟ್ ಸ್ಟೂಡೆಂಟ್ ಯಾರು? ಡಾಕ್ಟರ್ ಸುಜಿರೋ ಹಯಾಸಿ ಅವರು, ಅವ್ರದ್ದು ಫಸ್ಟ್ ಸ್ಟೂಡೆಂಟ್. ಅದಾದ್ಮೇಲೆ ಏನಾಗುತ್ತೆ ಮುಂದೆ ಕೆಲವು ವರ್ಷಗಳ ನಂತರ ಮಿಸೆಸ್ ಟಕಾಟ ಅಂತ ಹಾಕೋರಿ, ಹೆಸರೇ ಹಿಂಗೆ ಇದೆ ಇದು. ಹಾ, ಟಕಾಟ ಅನ್ನುವಂತ ಅಮೇರಿಕಾದ ಒಬ್ಬ ಮಹಿಳೆಗೆ ಕ್ಯಾನ್ಸರ್ ಆಗಿರುತ್ತೆ. ಅಮೇರಿಕಾದ ಮಹಿಳೆ. ಹಾಗಾಗಿ ಅವಳು ಹಿಂಗೆ ಸರ್ಚ್ ಮಾಡುವಾಗ ಅವ್ರಿಗೆ ಹೇಳ್ತಾರ ಯಾರೋ ಒಬ್ರು ಜಪಾನ್ ದೇಶದಲ್ಲಿ ಹಿಂಗ್ ತಲೆ ಮೇಲೆ ಕೈ ಇಟ್ರು ಸಮೇತ ಆರಾಮ ಆಗುತ್ತೆ ಅಂತ ಆಕಿಗೆ ಗೊತ್ತಾಗುತ್ತೆ ಯಾರು ಹೇಳಿದ್ಮೇಲೆ. ಅವಾಗ ಟಕಾಟ ಅಮೇರಿಕಾವನ್ನ ಬಿಟ್ಟು ಜಪಾನ್ ದೇಶಕ್ಕೆ ಬಂದು ಇವ್ರ ಯಾರನ್ನ ಸುಜಿರೋ ಹಯಾಸಿ ಅವ್ರಿದಾರ ನೋಡ್ರಿ, ಅವ್ರ ಜೊತೆಗೆ ಕನೆಕ್ಟ್ ಆದ್ಮೇಲೆ ಅಲ್ಲಿ ರೇಖಿಯನ್ನ ಪ್ರಾಕ್ಟೀಸ್ ಮಾಡ್ತಾಳ ಹೆಣ್ಣು. ಸುಮಾರು 3 ತಿಂಗಳ ನಂತರ ಅವ್ರು ಕ್ಯಾನ್ಸರ್ಲಿಂದ ಸಂಪೂರ್ಣ ಗುಣಮುಖ ಆಗ್ತಾರೆ. ಯಾರು? ಟಕಾಟ ಹೆಣ್ಮಗಳು. ಅದಕ್ಕೆ ಜಗತ್ತಿನ ಪ್ರಪ್ರಥಮ ರೇಖಿ ಮಹಿಳೆ ಯಾರು ಅಂದ್ರ ಟಕಾಟ, ಮಿಸ್ಸೆಸ್ ಟಕಾಟ. ಈ ಹೆಣ್ಮಗಳು ಈ ರೇಖಿಯನ್ನ ಏನ್ ಮಾಡ್ತಾಳಂದ್ರ, ತಾನೀಗ ಬದುಕಿದ್ದೀನಿ, ಜೀವಂತ ಇದ್ದೀನಿ ಅಂದ್ರೆ ಈ ರೇಖಿ ಸಲುವಾಗಿ ಇದನ್ನ ವಿಶ್ವದ ಎಲ್ಲಾ ಕಡೆಗೂ ನಾನು ಇದನ್ನ ನಿಸ್ವಾರ್ಥವಾಗಿ ಕೊಡ್ಬೇಕು ಅಂತ ರೇಖಿ ಸೆಂಟರ್ ಗಳನ್ನ ಸ್ಟಾರ್ಟ್ ಮಾಡ್ತಾಳೆ ಹೆಣ್ಮಗಳು. ಅವಳು ಬದುಕಿರೋ ತನಕ ಸುಮಾರು 22 ಸೆಂಟರ್ಗಳು ಆಗಿರುವಂತದ್ದು ಇದೆ. ಜೀವಂತ ಇರೋ ತನಕ 22 ಬೇರೆ ಬೇರೆ ದೇಶದಲ್ಲಿ ಎಲ್ಲೆಲ್ಲಿ ಹೋಗಿ ಅಲ್ಲೆಲ್ಲ ರೇಖಿ ಇದು ಮಾಸ್ಟರ್ಸ್ ಗಳನ್ನ ಹುಟ್ಟಾಕಿ. ಆಮೇಲೆ ಅವಾಗೆಲ್ಲ ರೇಖಿ ಬಾಳ್ ಟಫ್ ಇತ್ತು, ಗೊತ್ತಿರ್ಲಿ ನಿಮ್ಗೆ, ಈಗಿನಷ್ಟು ಈಸಿ ಇರ್ಲಿಲ್ಲ. ರೇಖಿ ಲೆವೆಲ್ 1 ನೀವು ಕಲ್ತ್ರ ಸುಮಾರು ಮಿನಿಮಮ್ 6 ತಿಂಗಳು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಅದಾದ್ಮೇಲೆ ನಿಮ್ಗೆ ರೇಖಿ 2 ಸಿಕ್ತಿತ್ತು, ಅಲ್ಲಿ ತನಕ ಸಿಕ್ತಿಲ್ಲ. ಅದಾದ್ಮೇಲೆ ರೇಖಿ 2 ಕಲ್ತ್ ಮೇಲೆ ಮತ್ತೆ 6 ತಿಂಗಳು ನಿರಂತರ ಪ್ರಾಕ್ಟೀಸ್ ಮಾಡ್ಬೇಕು. ಆ ಗುರುಗಳು ಎಷ್ಟು ಸ್ಟ್ರಾಂಗ್ ಇದ್ರು ಅಂದ್ರ ನಿಮ್ ಹಣೆ ಇಲ್ಲಿದೆ ನೋಡ್ರಿ, ಹಿಂಗ್ ಕೈ ಹಚ್ಚರ್ ಗೊತ್ತಾಗ್ತಿತ್ತು ಅವ್ರಿಗೆ ಇವ್ರ ಬಲ್ ಫ್ಲೋ ಆಗ್ತಾ ಇದೇನೇ ಇಲ್ಲ. ಫ್ಲೋ ಆಗ್ತಾ ಇದೆ, ಎನರ್ಜಿ ವರ್ಕ್ ಮಾಡ್ತಾ ಇದೆ ಅಂದ್ರೆ ರೇಖಿ 3ಗೆ ಬರೋದು. ಇಲ್ಲಾಂದ್ರೆ ರೇಖಿ 2 ದಾಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಮತ್ತೆ 6 ತಿಂಗಳು ನೀವು. ಇಂತಹ ಸಿಸ್ಟಮ್ ಇತ್ತು, ಅಷ್ಟು ಟಫ್ ಇತ್ತದು ಸಿಸ್ಟಮ್, ಮತ್ತದು ಒಳ್ಳೇದು ಇತ್ತು. ಹಾ, ಸೊ ಈಗ ನಿಮ್ಗೆ ಒಂದು ಗ್ರೂಪ್ ಲಿಂಕ್ ಬಂದಿದೆ ಇಲ್ಲಿ ನಮ್ಮ ವಾಟ್ಸಪ್ದು. ನಾಳೆ ಮತ್ತು ನಾಡಿದ್ದಿ ಓನ್ಲಿ ಇದೇ ಗ್ರೂಪಿಗೆ ಲಿಂಕ್ ಬರುತ್ತೆ. ಇವತ್ ಯಾಕೆ ಎಲ್ಲಾ ಕಡೆ ಹಾಕಿವಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಅಷ್ಟೇ. ಈಗ ನಾಳೆ ನಾವ್ ಎಲ್ಲಾ ಕಡೆ ಹಾಕಿ ಇವತ್ ಅವ್ರು ಜಾಯ್ನೇ ಆಗಿರೋದಿಲ್ಲ, ನಾಳೆಗೆ ಅಚಾನಕ್ಕೆ ಬಂದಿರ್ತಾರ, ನನಗ್ 1000 ಕ್ವಶನ್ ಕೇಳ್ತಾರ, ಹಂಗ ಆಗೋದಿಲ್ಲ, ಮತ್ ವಾಪಸ್ ಹೋಗಿ ಬರ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಈ ಗ್ರೂಪ್ ಇದೆ ನೋಡ್ರಿ, ಈ ಗ್ರೂಪ್ ನಲ್ಲಿ ನೀವೆಲ್ಲರೂ ಜಾಯ್ನ್ ಆಗ್ಬೇಕು. 1 ನಿಮಿಷ ನಾ ಟೈಮ್ ಕೊಡ್ತೀನಿ, 1 ನಿಮಿಷ ನೀರ್ ಕುಡಿತೀನಿ ನಾನು. ಈ ಗ್ರೂಪ್ ಅಲ್ಲಿ ಬರ್ಬೇಕು, ಮತ್ತೆ ಇದು ಒಂದೇ ಗ್ರೂಪ್ ಅಲ್ಲಿ ನಿಮ್ಗೆ ಲಿಂಕ್ ಬರುತ್ತೆ. ಮತ್ತೆ ನಮ್ಮ ಟ್ರೈನರ್ಸ್ ಈ ಗ್ರೂಪ್ ಅಲ್ಲಿ ಏನ್ ಬರೋದ್ ಬೇಕಿಲ್ಲ, ಅವ್ರಿಗೆ ಟ್ರೈನರ್ಸ್ ಗ್ರೂಪ್ ನಲ್ಲಿ ಕಳಿಸ್ತೀವಿ ನಾವು, ಟ್ರೈನರ್ದವ್ರಿಗೆ. ಉಳಿದವ್ರು ಯಾರ್ಯಾರು ಕಾಮನ್ ಆಗಿದ್ದೀರಿ ನೋಡ್ರಿ, ಇದೇ ಗ್ರೂಪ್ ಅಲ್ಲಿ ನೀವು ಜಾಯ್ನ್ ಆಗ್ಬೇಕು. ಜಾಯ್ನ್ ಆಗ್ಲಿಲ್ಲ ಅಂದ್ರೆ ನಾಳೆ ಲಿಂಕ್ ಬರೋದಿಲ್ಲ, ಓಕೆನಾ? ಯಾಕಂದ್ರೆ ನೀವಿರೋ ಗ್ರೂಪ್ ನಲ್ಲಿ ಸುಮಾರು 200-300 ಜನ ಇರ್ತಾರೆ. ಅಚಾನಕ್ಕೆ ಟಪ್ಕಾಸ್ತಾರ ಅವ್ರು. ಟಪ್ಕಾಸೋದಕ್ಕೆ ಏನಂತ್ರಿ, ಅಚಾನಕ್ಕೆ ಒಳಗ್ ಬಂದಿರ್ತಾರ. ಈಗ ಅವ್ರ ತಲೆ ಕೆಡ್ಸ್ಕೊಳಕ್ ಶುರು ಮಾಡ್ತಾರ. ನಾನು ಈಗ ಮಧ್ಯದಕ್ಕೆ ಬಂದಿರ್ತೀನಿ, ಒಂದ್ ಹಂತ ನನ್ ಮುಗ್ದಿದೆ ಇವತ್, ನಾಳೆ ನಾನ್ ಮೇನ್ ಇದಕ್ ಬರ್ತೀನಿ. ಅವಾಗ ಅವ್ರು ಕ್ವಶನ್ ಮಾಡ್ಲಕ್ ಶುರು ಮಾಡ್ತಾರ, ಮೇಡಮ್ ಹಂಗಂದ್ರೆ ಏನ್ರಿ, ಹಿಂಗಂದ್ರೆ ಏನ್ರಿ. ಅದು ಆಗೋದಿಲ್ಲ, ಕತೆ ಪುರಾಣ ಹೇಳಕ್ ಮತ್ತೆ ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಗ್ರೂಪ್ ನಲ್ಲಿ ನಿಮ್ಗೆ ಲಿಂಕ್ ಸಿಗುತ್ತೆ. 1 ನಿಮಿಷ ಟೈಮ್ ಇದೆ, ನೀವೆಲ್ಲ ಜಾಯ್ನ್ ಆಗಿ ಬೇಗ.
ಎಸ್. ಸೊ ಇಲ್ಲಿ ತನಕ ಎಲ್ಲರಿಗೂ ತಿಳಿದದನ? ತಿಳಿದವ್ರು ಸ್ವಲ್ಪ ಎಸ್ ಅಂತ ಒಂದ್ಸಲ ಟೈಪ್ ಮಾಡ್ರಿ ಚಾಟ್ ಬಾಕ್ಸ್ ಅಲ್ಲಿ. ಗೊತ್ತಾಗ್ಯದ್ರಿ ಮೇಡಮ್. ಹ್ಮ್. ಬೇಗ ಬೇಗ. ಮತ್ತೆ ಇವತ್ ಫೋನ್ ಮಾಡಿದಂಗ ನಾಳೆ ಮಾಡಂಗಿಲ್ಲ, ತಿಳಿತಾ? ನೀವ್ ಇವತ್ ಯಾರ್ಯಾರು ಹೊಸೂರಿದ್ರಿ ಎಲ್ಲಾರು ನಮ್ ನೆಂಟ್ರಿದ್ರಿ ಬೀದರ್ದವ್ರದ್ದು, ಗೊತ್ತಲ್ಲ? ನೆಂಟ್ರಿ ಒಂದ್ ದಿನಾನೇ ಫೋನ್ ಹಚ್ತೀವಿ, ನಾಳೆ ಫೋನ್ ಹಚ್ಚಂಗಿಲ್ಲ. ನೀವು ಬರ್ಬೇಕು ಗಪ್ಚಿಪ್. ಮತ್ತೆ ನಾಳೆನು 8 ಗಂಟೆಗೆ ಇರುತ್ತೆ, ನೆನ್ಪಿಡ್ರಿ. ನಾಡಿದ್ದು ಬೇಕಾದ್ರೆ ಒಂದ್ 30-40 ನಿಮಿಷ ಹೆಚ್ಚಿಗೆ ಎಕ್ಸ್ಟ್ರಾ ಟೈಮ್ ತಗೊಳ್ತದ, ಅದ್ ಎಷ್ಟ್ ತಗೊಳ್ತದ ನೋಡೋಣ. ಹಾ. ಓಲ್ಡ್ ಸ್ಟೂಡೆಂಟ್. ಓಲ್ಡು ನೀವು ಎಲ್ಲಾರು ಇದೇ ಗ್ರೂಪಿಗೆ ಬರ್ಬೇಕು ಒಳಗನ. ಓಕೆ. ಎಸ್. ಎಸ್. ಸೊ ಇಷ್ಟೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಹಾ. ಸೊ ಈಗ ಸ್ವಲ್ಪ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಬರೋಣ. ನಮ್ಮ ಜೀವನದಲ್ಲಿ ನಾವೇನಾದ್ರೂ ಮೆಡಿಸಿನ್ ತಗೋಬಾರ್ದು ಅಂತ ಪ್ಲಾನ್ ಮಾಡಿದ್ರೆ ಇವತ್ತು ಸದ್ಯಕ್ಕೆ ಸಂದರ್ಭದಲ್ಲಿ ಮೆಡಿಸಿನ್ ತಗೊಂಡ್ ಸಾಕಾಗೋಗಿದೆ, ಅಥವಾ ತಗೋಬಾರ್ದಂತ ನೀವೇನಾದ್ರೂ ಡಿಸೈಡ್ ಮಾಡಿದ್ರಿ ಅಂದ್ರ ಅದಕ್ಕಿರೋದು ಒಂದು ಬಹಳ ದೊಡ್ಡ ಮಾರ್ಗ ಯಾವುದು ಅಂದ್ರೆ ಮೆಡಿಟೇಷನ್ ಮಾರ್ಗ. ಆ ಮೆಡಿಟೇಷನ್ ಮಾರ್ಗದಲ್ಲಿ ಎಲ್ಲಕ್ಕಿಂತ ಅದ್ಭುತ ಮೆಡಿಟೇಷನ್ ಯಾವುದು ಅಂದ್ರೆ ರೇಖಿ ಮೆಡಿಟೇಷನ್. ರೇಖಿಗೆ ಏನಂತಾರಂದ್ರ ಚಿಕಿತ್ಸಕ ಶಕ್ತಿ ಅಂತ ಕರೀತಾರೆ. ಅದಕ್ಕೆ ಹೀಲಿಂಗ್ ಪಾವರೇ ಅದು. ಯಾವ ರೀತಿ ಏನಂತಾರ ನೋಡ್ರಿ, ಅಲೋಪತಿ ಇದೆ, ಆಯುರ್ವೇದಿಕ್ ಇದೆ, ಆ ಪತಿ ಈ ಪತಿ, ಎಲ್ಲಾ ಪತಿಗಳ ಪತಿ ಯಾವ್ದು ಅಂದ್ರೆ ರೇಖಿ. ಎಲ್ಲಾರ್ಕಿಂತ ದೊಡ್ಡದು ಯಾವ್ದಾದ್ರೂ ಇದ್ರೆ ಅದು ರೇಖಿ. ಸೊ ರೇಖಿ ಅಂದ್ರೆ ಏನು ಅಂದ್ರೆ ಯೂನಿವರ್ಸಲ್ ಪವರ್. ಬರ್ಕೋ ರೇ ಅಂತ ಬರೀರಿ. ರೇ ಅಂದ್ರೆ ಯೂನಿವರ್ಸಲ್, ವಿಶ್ವ. ಕಿ ಅಂದ್ರೆ ಪಾವರ್, ಮುಂದಾಕುರಿ ಶಕ್ತಿ. ಯೂನಿವರ್ಸಲ್ ಪವರ್ ಅಥವಾ ವಿಶ್ವ ಶಕ್ತಿ. ಹಾಗಾಗಿ ಎಲ್ಲಾ ಶಕ್ತಿಗಳ ಮಾತ್ರ ಶಕ್ತಿ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖಿ ಶಕ್ತಿ ಇದೇನು. ನಾನು ಹೇಳ್ದೆ ಮತ್ತೆ ರೇಖಿ ಎದುರಿಗೆ ಎಲ್ಲರೂ ಈಕ್ವಲ್ ಇದ್ದೀವಿ. ರೇಖಿ ಎದ್ರಿಗೆ ಭೇದ ಭಾವ ಇಲ್ಲ. ಹಿಂಗ್ ತಿಳ್ಕೊಬೇಡ್ರಿ ನೀವು, ಶ್ರೀದೇವಿ ಹೂಗಾರೆ ನಂಬರ್ 1 ಬರ್ತಾರ. ನೋ, ಹಂಗೇನಿಲ್ಲ. ಎಲ್ಲರ ನಂಬರ್ 1 ಇದ್ದೀವಿ ರೇಖಿ ಎದ್ರಿಗೆ. ಪ್ರಾಕ್ಟೀಸ್ ಯಾರು ಹೆಚ್ಚಿಗೆ ಮಾಡ್ತ್ರಿ ಅವ್ರಿಗೆ ಏನಾಗುತ್ತೆ ಅಂದ್ರ ಅದು ಕನೆಕ್ಟ್ ಆಗುತ್ತೆ. ಯಾರ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಿ ನೋಡ್ರಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅದು ಕನೆಕ್ಟ್ ಆಗುತ್ತೆ. ಯಾರು ಪ್ರಾಕ್ಟೀಸ್ ಮಾಡೋದಿಲ್ಲ, ಕನೆಕ್ಟ್ ಆಗೋ ಸ್ವಲ್ಪ ಕಡಿಮೆ ಇರುತ್ತೆ. ನಿಮ್ಗೆ ಅನಿಸ್ತದ. ನೀವು ಮಾಡ್ಬೇಕಷ್ಟೇ. ಮಾಡೋದೇನಿದೆ ನೋಡ್ರಿ ಅದು ನಿಮ್ಗೆ ಬಿಟ್ಟಿರುವಂತದ್ದು. ಹಾಗಾಗಿ ಮೆಡಿಷನ್ ನ ಕೆಲಸ ಇದೆ ನೋಡ್ರಿ, ಅದು ಮೆಡಿಟೇಷನ್ ಮಾಡುತ್ತೆ, ಅದು ರೇಖಿ ಮಾಡುತ್ತೆ. 100% ಮಾಡುತ್ತೆ. ಇಲ್ಲಿ ನಿಮ್ಗೆ ನಂದು ಒಂದು ಅನುಭವ ಹೇಳ್ತೀನಿ ನೋಡ್ರಿ. ನಾನು ರೇಖಿ ಒಳಗ್ ಬಂದಿರುವುದಕ್ಕೆ ಸಾಕಷ್ಟು ಕಾರಣ ಇವೆ. ಮೊದ್ಲೇ ಚಕ್ರ ಕಲ್ತಿದ್ದಾನ. ಯಾರ್ಯಾರಿಗೆ ನನ್ ಚಕ್ರ ಸ್ಟೋರಿ ಗೊತ್ತಿದೆ? ಚಕ್ರದೊಳಗೆ ಹೆಂಗ್ ಬಂದಂದ್ರೆ ನಂದು ವಿಶುದ್ಧಿ ಚಕ್ರ ಇತ್ತು ನೋಡ್ರಿ, ಅದು ಪ್ರಾಬ್ಲಮ್ ಇತ್ತು. ಇಲ್ಲಿ ಮಾತಾಡೋ ಸಮಸ್ಯೆ ಇತ್ತು, ಅದು ಬೇರೆ ಬೇರೆ ರೀಸನ್ಗಳಿದ್ದು. ಇದು ನನ್ ಚಕ್ರದಲ್ಲಿ ಏನಾಯ್ತು ಅಂದ್ರೆ ಕಡಿಮೆ ಆಯ್ತು. ರೇಖಿದೊಳಗ್ ಬರೋಕ್ಕಿಂತ ಮುಂಚೆ ಚಕ್ರದೊಳಗ್ ಬಂದಾಗ ಎಲ್ಲಾ ಚಕ್ರಗಳು ನನ್ ಬ್ಯಾಲೆನ್ಸ್ ಆದವು. ಆದ್ರೆ ನನಗ್ ಒಂದು ಪ್ರಾಬ್ಲಮ್ ಏನಾಗಿತ್ತು ಅಂದ್ರ, ಈ ಸೊಂಟ ಇದೆ ನೋಡ್ರಿ, ಈ ಸೈಡಿಗೆ ಸೊಂಟದ ಈ ಕಡೆಗೆ 3 ಗಡ್ಡೆಗಳಾಗಿವ್ ನನಗೆ. ಇಷ್ಟಿಷ್ಟು ಸೈಜ್ 2 ಇಷ್ಟಿದ್ದು, ಒಂದ್ ಬಾಳ ಸಣ್ಣದಿತ್ತು. 3 ಗಡ್ಡೆಗಳು ನನ್ಗೆ ಇದ್ದು. ಅವು ಎಷ್ಟು ಭಯಂಕರ ನನಗೆ ಪೇನ್ ಆಗ್ತಿವ್ ಅಂದ್ರ ಸೂಜಿ ಹೊಡ್ದಂಗ ಅಂತಾರ ಕೆತ್ತಲ್ಲ, ಹಿಂಗ ಯಾರೋ ಬಂದ್ ಚುಚ್ಚುತ್ತಾ ಇದ್ದಾರಂತ ನನಗ್ ಫೀಲ್ ಆಗ್ತಿತ್ತು. ಭಯಂಕರ ನೋವಂದ್ರ ಇಡೀ ರಾತ್ರಿ ನಾನ್ ಮಲಗ್ತಿಲ್ಲ. ಆದ್ರೆ ನನ್ಗೆ ಹಾಸ್ಪಿಟಲ್ಗೆ ಹೋಗೋದಕ್ ಭಯ. ಅವಾಗ ನಾ ಹಿಂಗೆಲ್ಲ ಸ್ಪಿರಿಚುವಲ್ ಇಷ್ಟು ಸ್ಟ್ರಾಂಗ್ ಹಿಂಗ್ ಇರ್ಲಿಲ್ಲ. ಆಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ, ಈಗ್ಲೂ ನೀವು ಯಾವ್ದಾದ್ರು ಗಡ್ಡೆ ಆಗಿದೆ ಅಂತ ಹಾಸ್ಪಿಟಲ್ಗೆ ಹೋಗ್ರಿ, ದೇವ್ರನೇ ಅದಕ್ಕೊಂದ್ ಹೆಸರಿದೆ. ಏನಾದ್ರೂ ಒಂದ್ ಹೆಸರು ಕೊಟ್ಟು ಕಳಿಸ್ತಾರ. ಕಳಸೂರು ಮುಗಿದ್ ಕತಿ ಅಂತ ತಿಳ್ಕೊರ್ ನೀವು. ಅರ್ಧ ಆ ಕಡೆ ಅರ್ಧ ಈ ಕಡೆ. ನೀವ್ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ನನಗ್ ಪಕ್ಕಾ ಗೊತ್ತಿತ್ತು. ಯಾಕಂದ್ರೆ ನಮ್ಮ ಮಾವರಿಗೆ, ನಮ್ಮ ಯಜಮಾನ್ರ ತಂದೆಗೆ ಕ್ಯಾನ್ಸರ್ ಆಗಿತ್ತು, ಇಲ್ಲಿ ಗಡ್ಡೆ ಆಗಿತ್ತು ಇಲ್ಲಿ. ನಾನು ಅವರಿಗೆ ಟ್ರೀಟ್ಮೆಂಟ್ ಕೊಡುವ ಸಂದರ್ಭದಲ್ಲಿ ಅವ್ರಿಗೇನೋ ಹಚ್ಚುವಾಗ ನಾನು ಹಿಂಗ್ ಹಿಡಿತಿದ್ದೆ, ನನಗ್ ಅದು ಒಳಗ್ ಹಿಂಗ್ ಕಾಣಿಸ್ತಿತ್ತು ಗಡ್ಡೆ. ಆಶ್ಚರ್ಯದ ವಿಷಯ ಏನು ಅಂದ್ರ ನನ್ ಗಡ್ಡೆಗಳು ನನಗ್ ಹಂಗೆ ಅನಿಸ್ತೀವಿ ಹಿಂಗ್ ಮಾಡಿದ್ರು. ಇಲ್ಲಿ ಸೊಂಟದಲ್ಲಿ ಆಗಿತ್ತು. ಭಯಂಕರ. ಇನ್ನೊಂದಿಷ್ಟು ಭಯ. ನಂಗ್ ಪಕ್ಕಾ ಗೊತ್ತಿತ್ತು, ನಾ ಹಾಸ್ಪಿಟಲ್ಗೆ ಹೋದ ಅಂದ್ರೆ ನನಗೆ ಏನಾರ ಹೇಳ್ತಾರ, ನಂದ್ 2 ಮಕ್ಳು ಸಣ್ಣವ, ನನ್ ಮಕ್ಳು ಪರದೇಸಿ ಐತವ, ಈಗ ದವಾಖಾನಿಗೆ ಹೋಗೋದ್ ಬೇಡ, ಏನ್ ಮಾಡ್ಲಿ ಏನಾರ ಮಾಡ್ಬೇಕು, ಕಮ್ಮಿ ಮಾಡ್ಕೋಬೇಕು ಏನಾರ. ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ. ಗೊತ್ತಾಯ್ತು ಅಂದ್ರೆ ಅವ್ರು ಕರ್ಕೊಂಡು ಹೋಗೋರೆ ಹಾಸ್ಪಿಟಲ್. ಆ ಸಂದರ್ಭದಲ್ಲಿ ನನಗೆ ವರದಾನವಾಗಿ ಬಂದಿದ್ದು ಯಾವ್ದಾದ್ರೂ ಇದ್ರೆ ಅದು ರೇಖಿ ಇದೆ. ಆ ಟೈಮ್ನೊಳಗ ಕೋವಿಡ್ ಸಂದರ್ಭದಲ್ಲಿ ಗೊತ್ತಲ್ಲ, ರೇಖಿ ಲೆವೆಲ್ 1ಗೆ 15,000 ಇತ್ತು. ಗೊತ್ತಿರ್ಲಿ, ಯಾರಿಗ್ ಗೊತ್ತಿದೆ? ಮತ್ತೆ
ಮತ್ತೆ ಕರ್ನಾಟಕದಲ್ಲಿ ಯಾರು ರೇಖಿ ಕಲಿಸ್ತಿಲ್ಲ, ಆನ್ಲೈನ್ ದಾಗ ಎಲ್ಲಾ ದೇಶದಿಂದ ಬೇರೆ ಬೇರೆ ಕಡೆಯಿಂದವ್ರು, ಡೆಲ್ಲಿ, ಬಾಂಬೆ, ಋಷಿಕೇಶ್ ಆ ಕಡಿನ ಗುರುಗಳು ಅವ್ರು 15,000 20,000 ತಗೊಂಡು ಕಲ್ಸೋರು. ಅವರೆಲ್ಲ ಆಫ್ಲೈನ್ ಮಾಡೋರು ಇದ್ರು, ಹಾಗಾಗಿ ಅವ್ರ ಫೀಸ್ ಅಷ್ಟಿತ್ತು. ಆನ್ಲೈನ್ ನಾಗು ಅಷ್ಟೇ ಫೀಸ್ ಇತ್ತು. ನೋಡೋಣ ಒಂದ್ಸಲ ಅಂತೇಳಿ ನಾನು ಜಾಯಿನ್ ಆದ್ಮೇಲೆ ರೇಖಿ ಲೆವೆಲ್ 3 ಅಲ್ಲಿ ಬರುತ್ತೆ, ಬೇಕಾದ್ರೆ ಬರ್ಕೋ. ರೇಖಿ ಲೆವೆಲ್ 3 ಅಲ್ಲಿ ಒಂದ್ ಬರುತ್ತೆ ಸೈಕಿಕ್ ಸರ್ಜರಿ ಅಂತ ಹೇಳಿ. ಸೈಕಿಕ್ ಸರ್ಜರಿ ಅಂದ್ರ ಮಾನಸಿಕ ಶಸ್ತ್ರಚಿಕಿತ್ಸೆ ಅಂತ ಒಂದು ವಿಧಾನ ಇದೆ. ರೇಖಿ 3 ಅಲ್ಲಿ ಬರುತ್ತೆ, ಅದು ಮಾಸ್ಟರ್ ಕೋರ್ಸ್ ನಲ್ಲಿ ಬರುತ್ತೆ. ಸೊ ನಾನು ಅದನ್ನ ಸುಮಾರು 11 ದಿನ ಸೈಕಿಕ್ ಸರ್ಜರಿಯನ್ನ ಪ್ರಾಕ್ಟೀಸ್ ಮಾಡಿದ್ದನ್ನ. 11 ದಿನ ಮಾಡಿದ. ನನಗೆ ಭಯನೂ ಇತ್ತು, ಇಲ್ಲ ಅಂತ ಇಲ್ಲ, ಆದ್ರೂ ಕಡಿಮೆ ಆಗುತ್ತೆ ನನ್ಗೆ ಭರೋಸೆ ಇತ್ತು ವಿಶ್ವದ ಮೇಲೆ. ಅಷ್ಟು ನಾನು ಸ್ವಲ್ಪ ಮೆಡಿಟೇಷನ್ ಮಾಡ್ತಿದ್ದ, ಗೊತ್ತಿತ್ತು. ನಿಮ್ಗೆ ದೇವರಾಣಿ ಹೇಳ್ತೀನಿ, ಆ 3 ಗಡ್ಡೆಗಳೆಲ್ಲ ಪೂರಾ ಕ್ಲಿಯರ್ ಅದು, ಪೂರ್ತಿ ನೋ ಪೇನ್, ಒಂದ್ ನೋವಿಲ್ಲ, ಏನಿಲ್ಲ, ಎತ್ತಿಲ್ಲ. ಅದು ಹೆಂಗ್ ಮಂಗಮಾಯ ಅದು ಅಂದ್ರೆ ನನ್ಗೆ ಗೊತ್ತಿಲ್ಲ. ಅದ್ರ ನಂತರ ನನ್ಗೆ ವಿಶ್ವಾಸ ಬಂತು. ಹಿಂಗ್ ಸಾಕಷ್ಟು ಘಟನೆಗಳು ನನ್ನ ಜೀವನದಲ್ಲಿ ಬಂದು, ಅದಕ್ಕೆ ನಂಗೆ ರೇಖಿ ಮೇಲೆ ಅಷ್ಟು ವಿಶ್ವಾಸ. ಒಂದ್ಸಲ ನಮ್ದೇ ಕಾರಿನೊಳಗ ನಾನ್ ಹಿಂಗ್ ಕೈ ಹಿಡ್ಕೊಂಡ್ ನಿಂತೀನಿ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ಅವ್ರು ಹಿಂಗ್ ಹೇಳದ್ ಬಿಟ್ರು. ನಂದು ಈ ಹೆಬ್ಬೆರಳು ಇದೆ ನೋಡ್ರಿ, ಹೆಬ್ಬೆರಳು ಪೂರ್ತಿ ಇದ್ರದ್ದು ಉಗುರ್ಕೆ ಸಾತ್ ನಂದು ಮುರಿದು ಹೋಗಿತ್ತಿದ್ದು, ಕಡ್ದು ಹೋಗಿತ್ತಿದ್ದು ಇಷ್ಟು ಪೂರ್ತಿ. ಎಲ್ರು ಗಾಬರಿ ಆದ್ರು. ನಿಮ್ಗೆ ಹೇಳ್ತೀನಿ ತಕ್ಷಣಕ್ಕೆ ಹಿಂಗ್ ಮಾಡ್ದನ. ನಾನು ಉಸುಯಿ ಅವ್ರದ್ದು ಸ್ಟೋರಿ ಕೇಳಿದ್ದಲ್ಲ, ಅವ್ರು ಹಿಂಗ್ ಹಿಡಿದ್ರು, ಅವ್ರದ್ದು ರಕ್ತ ಇದು ಆಯ್ತು ನೋಡ್ರಿ. ನಾ ಎಲ್ಲಾ ಪ್ರಾಕ್ಟಿಕಲ್ ಮಾಡಕಿನ ನಡು ರಸ್ತೆ ಮೇಲೆ ಇದ್ದೀವು, ರಕ್ತ ಸುರಿಲತ್ತದ ಕೈದೊಳಗ. ನಾನ್ ಹಿಂಗ್ ಹಿಡ್ದ. ನಾನೇಂದ್ರ ಟೆನ್ಷನ್ ಮಾಡ್ಕೋಬೇಡ, ಸುಮ್ ಕೂಡ ಪ್ರಯೋಗ ಮಾಡ. ನಮ್ ಮನೆಯವರು ಪ್ರಯೋಗ ಮಾಡ್ತೆ ಸಾಯ್ತಿ ಬಾರ್ ನೀಡಿದ ಅವಕನ್. ಇಲ್ಲ ಇಲ್ಲ ಜರ ನಿಂದ್ರ. ಒಂದು ಹೇಳ್ತೀನಿ, ಬಟ್ಟೆ ಅಂಗಡಿ ಎದ್ರ ಒಂದು ಅವ್ರ ಡೋರ್ ಎದುರೇ ಕುಂತಿದ್ದ, ಹೋಗ್ನ ಹೀಲಿಂಗ್ ಮಾಡ್ಕೊ. ನಮ್ಗೆ ಅದೇ 5 ನಿಮಿಷ ಟೈಮ್ ಕೊಡ್ರಿ. 5 ನಿಮಿಷದಲ್ಲಿ ನನ್ ಬ್ಲಡ್ ಇತ್ತು ನೋಡ್ರಿ, ಅದು ಪೂರ್ತಿ ನಿಂತು ಬಿಡ್ತು, ಟೋಟಲಿ ಹರಿಯೋದ್ ನಿಂತದ್ದು. ನನ್ಗೆ ಈಗ್ಲೂ ನೆನಪಿದೆ, ಅದು ಗಾಯ ನಂದು ಇತ್ತು, ಸ್ವಲ್ಪ ಮಾಯೋದಕ್ಕೆ ಟೈಮ್ ತಗೊಂಡು. ಆದ್ರೆ ಒಂದ್ ದಿನನೂ ನನ್ಗೆ ಪೇನ್ ಆಗ್ಲಿಲ್ಲ, ನನ್ ಫೀಲಿಂಗೇ ಬರ್ಲಿಲ್ಲ. ನನ್ ಬಟ್ಟೆಲ್ಲ ಇದು ಹೋಯ್ತು, ಇದು ಉಗುರೆಲ್ಲ ಹೋಗ್ಬಿಟ್ಟಿತ್ತು, ತಂತಾನೆ ಬಂದಿದೆ ಮತ್ತೆ ಆಟೋಮೆಟಿಕ್. ಸೊ ಇಂಥವ್ ಸಾಕಷ್ಟು ಸಂದರ್ಭಗಳನ್ನ ನಾನು ಅನುಭವಿಸಿನಿ ರೇಖಿಗೆ. ಅದಕ್ಕೆ ರೇಖಿಗೆ ಬಹಳ ಗೌರವ ಕೊಡ್ತೀನಿ. ಮತ್ತೆ ಮತ್ತೆ ಯಾಕೆ ಮಾಡೋದಿಲ್ಲ ಅಂದ್ರ, ಮತ್ತೆ ಮತ್ತೆ ಮಾಡಿದ್ರೆ ಒಂಥರ ಇದು ಬಿಸ್ನೆಸ್ ಆಗ್ಬಿಡುತ್ತೆ, ಬ್ಯಾಡ, ಇದೊಂದು ಪವಿತ್ರ ಇರ್ಲಿ. ನನ್ಗೆ ಯಾವಾಗ ಮಾಡ್ಬೇಕನ್ನಿಸ್ತದ್ರೆ ಅವಾಗೆ ಮಾಡೋಣ ಅಂತ ಇಟ್ಟಿರೋದು. ಇದೊಂದೇ ಕೋರ್ಸ್ ಸೇಫ್ ಝೋನ್ ನಲ್ಲಿ ಇಟ್ಟಿರೋದು ನಾನು. ಮತ್ ಕೊಟ್ಟಾಗೆಲ್ಲ 100-120 ಜನರಿಗೆ ಕೊಡ್ಬೇಕಂತೆ ಪ್ಲಾನ್ ಮಾಡಿ ಇಟ್ಟಿರುವಂತದ್ದು. ಸೊ ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರ, ಬರ್ಕೋರ್ಬೇಕಾದ್ರ ಯಾರು ಹತ್ರ ವಿಶ್ವಾಸ ಇರುತ್ತೆ ನೋಡ್ರಿ, ಅವರಿಗೆ ವಿಶ್ವ ಏನ್ ಮಾಡುತ್ತೆ ಅಂದ್ರೆ ಸಪೋರ್ಟ್ ಮಾಡುತ್ತೆ. ಯೂನಿವರ್ಸ್ ಫೇತ್ ಅಂಡ್ ಬಿಲೀವ್ ಯಾರಿಗಿದೆ ನೋಡ್ರಿ, ಅವ್ರಿಗೆ ಎಲ್ಲಾನು ಕೊಡುತ್ತೆ. ಮತ್ತೆ ಇವತ್ತಿಗೆ ರೇಖೆ ಯಾರಿಗೂ ಮೋಸ ಮಾಡೋದಿಲ್ಲ. ಆಹಾ, ಹಿಂಗಾಗೆ ಆಗೋದಿಲ್ಲ. ನಾನ್ ರೇಖಿ ಹೀಲಿಂಗ್ ಮಾಡ್ಕೊಂಡಿನಿ, ನನಗ್ ರಿಸಲ್ಟ್ ಬಂದಿಲ್ಲ ಅನ್ನೋದು ಇಲ್ಲೇ ಇಲ್ಲ, ಸಾಧ್ಯನೇ ಇಲ್ಲ. ಅವ್ರು ಮಾಡ್ಲಿಕ್ಕಿಲ್ಲ, ಬರ್ಲಿಕ್ಕಿಲ್ಲ ಅಷ್ಟೇ. ಕೆಲವು ಸ್ಟೋರಿ ಹೇಳ್ತಾರ, ಮೇಡಮ್ ಹಂಗ್ರಿ ಹಿಂಗ್ರಿ. 21 ದಿನ ಮಾಡ್ರಿ ಅಂತೀನಿ, ನೀವು ಮಾಡ್ರ ನೋಡ್ರಿ, ಒಂದೇ ಪ್ಲೇಸಿಗೆ ಕೂಡ್ರಿ, ಮಾಡ್ರಿ, ಫೀಲಿಂಗ್ ಜೊತೆ ಕನೆಕ್ಟ್ ಆಗ್ರಿ. ರೇಖಿ ಹೆಂಗ್ ಮಾಡಂಗಿಲ್ಲ ಹೇಳ್ರಿ ನನ್ಗೆ? ಆ ಎನರ್ಜಿ ಎಷ್ಟು ಬೇಕು ನೋಡ್ರಿ, ಅಷ್ಟು ನೀವು ತಗೊಳಕ್ ರೆಡಿ ಇರ್ರಿ. ಅವಾಗ ಯೂನಿವರ್ಸ್ ನಿಮ್ಗೆ 100% ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಮತ್ತೆ ಮುಂದೆ ಹೋಗೋಣ, ಬರ್ಕೋರಿ. ಈಗ ರೇಖೆ ಎಲ್ಲಿರುತ್ತೆ ಅಂತ ಇದನ್ನ ನಾಳೆ ಹೇಳ್ತೀನಿ, ಬಟ್ ಒಂದ್ ವರ್ಡ್ ಅಲ್ಲಿ ಬರ್ಕೋರಿ. ರೇಖೆ ಎಲ್ಲಿ ಫ್ಲೋ ಆಗುತ್ತೆ ಅಂದ್ರ ಪ್ರಾಣಮಯ ಕೋಶದಲ್ಲಿ ರೇಖೆ ಫ್ಲೋ ಆಗುತ್ತೆ. ನಾಳೆಗೆ ನಿಮ್ಗೆ ಕೋಶಗಳ ಬಗ್ಗೆ ಹೇಳ್ತೀನಿ ನಾನು. ರೇಖೆ ಎಲ್ಲಿ ಫ್ಲೋ ಆಗುತ್ತೆ ಅಂದ್ರ ಪ್ರಾಣಮಯ ಕೋಶದಲ್ಲಿ ಫ್ಲೋ ಆಗುತ್ತೆ. ಸೊ ಇದೇ ಪ್ರಾಣಮಯ ಕೋಶದಲ್ಲಿ 72,000 ನಾಡಿಗಳು ಕಾರ್ಯ ಮಾಡ್ತಾ ಇವೆ. ಇದಿಷ್ಟು ಬರೀರಿ. 72,000 ನಾಡಿಗಳು, 72,000 ನಾಡಿಗಳು ಪ್ರಾಣಮಯ ಕೋಶದಲ್ಲಿನೇ ಕೆಲಸ ಮಾಡ್ತಾ ಇವೆ, ಅವು ವರ್ಕ್ ಮಾಡ್ತಾ ಇವೆ. ಅದೇ ಪ್ರಾಣಮಯ ಕೋಶದಲ್ಲಿ 114 ಚಕ್ರಗಳು ಕೆಲಸ ಮಾಡ್ತಾ ಇವೆ. 114. ಈ 114 ಚಕ್ರದಲ್ಲಿ 7 ಚಕ್ರಾಸ್ ಇವೆ ನೋಡ್ರಿ, ಅವು ಇಂಪಾರ್ಟೆಂಟ್ ಇರುವಂತದ್ದು. ಮೇನ್ ಬೇಸ್ ಚಕ್ರ ಅಂತವೆ ಇವು, 7 ಚಕ್ರಗಳು. ನೀವು ಯಾರ್ಯಾರು 90 ಡೇಸ್ ಅವ್ರಿದ್ರಿ, ಟ್ರೈನರ್ಸ್ ಇದ್ರಿ, ಎಲ್ಲರಿಗೂ ಚಕ್ರ ಬ್ಯಾಲೆನ್ಸಿಂಗ್ ಗೊತ್ತಿದೆ. ಯಾರ್ಯಾರು ಮಾಡಿದ್ರಿ ನನ್ನ ಹತ್ರ ಚಕ್ರ ಬ್ಯಾಲೆನ್ಸಿಂಗ್? ನನ್ನ ಹತ್ರ ಅಥವಾ ಎಲ್ಲಾರ ಮಾಡಿರ್ಬೋದು. ಆಲ್ಮೋಸ್ಟ್ ಎಲ್ಲಾರು ಚಕ್ರ ಮಾಡಿದವ್ರೆ ಇರ್ತೀರಿ, ಕೆಲವ್ರಿಗೆ ನೆನ್ಪು ಹೋಗಿರುತ್ತೆ. ಯಾರ್ 3 ಡೇಸ್ ಮಾಡಿರ್ತೀರಿ, ಯಾರ್ 7 ಡೇಸ್ ಮಾಡ್ತೀರಿ. ನಮ್ಮಲ್ಲಿ ಒಂದೊಂದ್ ತಿಂಗಳು ನಡೀತಾವ್ ನಮ್ ಚಕ್ರ. ಹಾ, ಸೊ ಹಾಗಾಗಿ ಚಕ್ರಗಳು ಎಲ್ಲಿರುತ್ತೆ ಅಂದ್ರೆ ಪ್ರಾಣಮಯ ಕೋಶದಲ್ಲಿ. ಅಲ್ಲಿ 7 ಚಕ್ರಗಳು ಇಂಪಾರ್ಟೆಂಟ್ ಇರುವಂತಹ ಚಕ್ರಗಳಿರುತ್ತೆ. ಈಗ
114 ಏನ್ ಚಕ್ರಗಳಿವೆ ನೋಡ್ರಿ, ಆ ಚಕ್ರಗಳಲ್ಲಿ ಎನರ್ಜಿ ಫ್ಲೋ ಆಗೋದಿದೆ ನೋಡ್ರಿ, ಅದೇ ರೇಖಿ. ಬರ್ಕೋರಿ. 114 ಏನ್ ಚಕ್ರ ಇವೆ ನೋಡ್ರಿ, ಆ ಚಕ್ರ ಶಕ್ತಿಶಾಲಿ ಇವೆ ಅಂತ ಎಲ್ಲರಿಗೂ ಗೊತ್ತು. ವೈಬ್ರೇಟ್ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದೆಲ್ಲಾ ಮಾಡೋ ಮೂಲ ಯಾವುದು ಅಂದ್ರೆ ರೇಖಿ ಪವರ್. ಸೊ ಹಾಗಾಗಿ ರೇಖಿ ಶಕ್ತಿಯಿಂದ ನಾವು 114 ಚಕ್ರಗಳನ್ನ ಆಕ್ಟಿವ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು, ಹೀಲ್ ಮಾಡ್ಬೋದು. 3 ಬರ್ಕೋರಿ. ಒಂದು ಆಕ್ಟಿವ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು, ಮತ್ತೆ ಹೀಲ್ ಮಾಡ್ಬೋದು. ಹೀಲ್ ಅಂದ್ರೆ ಚಿಕಿತ್ಸೆ ಮಾಡ್ಬೋದು. ಆರಾಮ್ಸೆ ಬರೀರಿ, ಯಾವ್ದು ಬಿಟ್ಟು ಹಾಕ್ಬಿಡ್ರಿ ದಯವಿಟ್ಟು. ಎಸ್. ಅದಾದ್ಮೇಲೆ ನಮ್ಮ ಪ್ರಾಣಮಯ ಕೋಶದಲ್ಲಿನೇ 64 ಪ್ರಕಾರದ ಅಗ್ನಿ ತತ್ವಗಳು ಕೆಲಸ ಮಾಡ್ತಾ ಇವೆ. ಅಗ್ನಿ, ಫೈರ್ 64 ಪ್ರಕಾರದ ಕೆಲಸ ಮಾಡುತ್ತೆ. ಹಶ್ವೆ ಆದಾಗ ಒಂದ್ ಜ್ವಾಲೆ ಉದ್ಭವ ಆಗುತ್ತೆ. ಯಾರ್ಯಾರಿಗೆ ನಮ್ ಬೀದರ್ ಬಲ್ಲಿ ಹೇಳ್ತಾರ, ಹೊಟ್ಯಾಗ ಬೆಂಕಿ ಬಿದ್ದದ್ರಿ. ಹಾ, ಅದು ಒಂದ್ ಜ್ವಾಲೆನೆ. ಗೊತ್ತಲ್ಲ ನಿಮ್ಗ? ಹಾ, ಇಂಥವೆಲ್ಲ ಓಡಿಸ್ಕೊಂಡು ನಮ್ ಕಡೆ ಬರ್ರಿ, ನಿಮ್ಗೆ ಸಿಗ್ತಾವ. ಹೊಟ್ಯಾಗ ಕಸಿ ಬಿಸಿ ಆಗೋದದ ನೋಡ್ರಿ. ನಿಮ್ಗೆ ಇನ್ನೊಂದ್ ಗೊತ್ತಾ? ಹೊಟ್ಟೆ ಕಿಚ್ಚು, ನೆಗೆಟಿವ್ ಫೈರ್ ಕಿಚ್, ಅದನ್ನು ಅಗ್ನಿನೇ. ಅದು ಸುಮ್ ಕೂಡ್ಲಿಕ್ ಬಿಡಂಗಿಲ್ಲ, ಸುಡ್ತು, ತಾನು ಸುಡ್ತದ, ಇನ್ನೊಬ್ರಿಗೂ ಸುಡುತ್ತೆ, ಅದು ನೆಗೆಟಿವ್. ಈ ರೀತಿ 64 ಪ್ರಕಾರದ ಅಗ್ನಿ ತತ್ವಗಳೇನಿವೆ ನೋಡ್ರಿ, ಅವು ಸಮೇತ ಪ್ರಾಣಮಯ ಕೋಶದಲ್ಲಿನೇ ಕೆಲಸ ಮಾಡ್ತಾ ಇವೆ. ಹಾಗಾಗಿ ರೇಖಿಯನ್ನ ಒಂದು ನೀವು ಕಲ್ತ್ರೆ, ರೇಖಿಯನ್ನ ಸರಿಯಾಗಿ ಬಳಸಿಕೊಂಡ್ರೆ ಪೂರಾ ಎಲ್ಲ ಬ್ರಹ್ಮಾಂಡ ಇದೆ ನೋಡ್ರಿ, ಅದು ನಿಮ್ ಮುಷ್ಟಿಯಲ್ಲಿ ಇರುತ್ತೆ. ಅದಕ್ಕೆ ವರ್ಡ್ ಹೇಳ್ತಾರೆ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಬ್ರಹ್ಮಾಂಡದ ಅನಂತ 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 ಶಕ್ತಿ ಎಲ್ಲಿದೆ ಅಂದ್ರ ನನ್ ಒಳಗಿದೆ. ಆದ್ರೆ ನನ್ ಒಳಗಿದೆ ಅಂತ ನಾನು ಏನ್ ಮಾಡ್ಬೇಕು? ಗುರುತಿಸ್ಬೇಕು. ಗುರುತಿಸೋದಕ್ಕೆ ಒಬ್ರು ಬೇಕಷ್ಟೇ. ಆರಿಗೆ ನಾವು ಗುರು ಅಂತೀವಿ, ಗೈಡ್ ಅಂತೀವಿ, ಕೋಚ್ ಅಂತೀವಿ, ಮೆಂಟರ್ ಅಂತೀವಿ, ತಿಳಿಸ್ಕೊಡೋರು ಅಷ್ಟೇ. ನಾನು ಏನ ಅಂತ ದೊಡ್ಡದೆ ಅಂತ ತಿಳ್ಕೊಬೇಡ್ರಿ, ಸುಮ್ ನಾನ್ ತಿಳಿಸ್ಲತ್ತೀನಿ ಅಷ್ಟೇ. ನಂಗೆ ತಿಳಿದಿದ್ದು ನಾನು ತಿಳಿಸ್ಲತ್ತೀನಿ. ಇದಕ್ಕಿಂತ ಬೇರೆನೂ ಇರ್ಬೋದು, ಇದನ್ನು ಹೇಳ್ತೀನಿ. ನನ್ಗೇನ್ ಗೊತ್ತಿದೆ, ನನ್ಗೆ ಗೊತ್ತಿರೋಕ್ಕಿಂತ ಆಚೆಗೂ ಇನ್ನೂ ಇರ್ಬೋದು. 2 ವರ್ಷದ ಹಿಂದೆ ರೇಖೆಯ ಬಗ್ಗೆ ನನ್ಗೆ ಏನ್ ಗೊತ್ತಿರ್ಲಿಲ್ಲ, ಇವತ್ ನನ್ಗದು ಗೊತ್ತಾಗಿದೆ. ಇವತ್ತೇನ್ ಗೊತ್ತಾಗಿದೆ, 2 ವರ್ಷದ ನಂತರ ಇನ್ನೂ ಬೇರೆ ಬರ್ಬೋದು. ಹಾಗಾಗಿ ಜ್ಞಾನ ಯಾವತ್ತೂ ಫೈನಲ್ ಇರೋದಿಲ್ಲ, ನೆನ್ಪಿಡ್ರಿ. ಫೈನಲ್ ಪೇಪರ್ ಜ್ಞಾನದಲ್ಲಿ ಇರೋದಿಲ್ಲ. ಅಪ್ಡೇಟ್ ಆಗ್ತಾ ಇರುತ್ತೆ, ಅಪ್ಗ್ರೇಡ್ ಆಗ್ತಾ ಇರುತ್ತೆ, ಹೊಸ ಹೊಸ ಸಂಶೋಧನೆಗಳು ಬರ್ತಾ ಇರುತ್ತೆ. ನೀವ್ ಯಾರ್ಯಾರು PhD ಯೂನಿವರ್ಸಿಟಿ ಲೆವೆಲ್ದೊಳಗೆ ಮಾಡ್ತೀರಿ, ನಿಮ್ಗೆ ಗೊತ್ತಿದೆ. ಫೈನಲ್ ಅಂತ ಯಾವ್ದು ಪೇಪರ್ ಇರೋದಿಲ್ಲ, ಇನ್ನೂ ಬ್ಯಾಲೆನ್ಸ್ ಇರುತ್ತೆ, ಇನ್ನೂ ಹುಡುಕಾಟ ಮಾಡ್ಬೋದು. ಓಕೆನಾ? ಸೊ ಎಲ್ಲರಿಗ ಅರ್ಥ ಆಯ್ತಾ? ಎಲ್ಲರ ಗ್ರೂಪ್ನಾಗ ಜಾಯಿನ್ ಆಗಿದ್ರಿ? ಇವತ್ತಿಂದ ಎಲ್ಲರಿಗ್ ಚೆನ್ನಾಗ್ ಅನಿಸ್ತಾ? ಭಾಷೆ ಎಲ್ಲರಿಗ್ ತಿಳಿತಾ? ಬೀದರ್ದು ತಿಳಿಯುತ್ತೆ. 1-2 ದಿನ ನನ್ ಜೊತೆ ಕೂಡ್ರಿ ನೀವು. ಬೀದರ್ ಭಾಷೆ ಬಾಳ್ ಮಜಾ ಅದ. ಮಜಾ ಅಂದ್ರೆ ಖುಷಿ ಕೊಡುತ್ತೆ ನಿಮ್ಗೆ. ಓಕೆನಾ? ಸೊ ಹಾಗಾಗಿ ನಮ್ಮ ಉದ್ದೇಶ ಏನು ಅಂದ್ರೆ, ಈ ಶ್ರಾವಣ ಮಾಸ ಏನಾದ್ರೂ ನಮ್ ಕಡೆಯಿಂದ ಕೊಡೋಣ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮುಂದೆ ನಿಮಗ್ ಬಿಟ್ಟಿದ್ದು, ನೀವು ರೇಖಿ 2 ಕಲಿತೀನಿ, 3 ಮಾಡ್ತೀನಿ ಅಂದ್ರೂ ಸ್ವಲ್ಪ ಟೈಮ್ ಬೇಕು ನಮ್ಗೆ. ಇಮಿಡಿಯೇಟ್ಲಿ ಏನ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾ, ಎಸ್ ಮಹೇಂದ್ರ ಸರ್, ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ದಯವಿಟ್ಟು ನಿಮ್ಗೆ ಹೇಳ್ತೀನಿ, ಈ 3 ದಿನ ನೀವು ರೇಖಿದೇನ್ ಲೆವೆಲ್ 1 ಇದೆ ನೋಡ್ರಿ, ಇದು ಮೇನ್ ಬೇಸ್ ಇದೆ. ಇದೇ ಬೇಸ್ ನಿಮ್ಗೆ ಯಾರು ಕಲ್ಸೋದಿಲ್ಲ. 3 ದಿನದೊಳಗ ನಿಮ್ಗ ರೇಖಿ 1 ಮತ್ತು 2 ಕೊಡೋರು ಇದಾರೆ. 3 ದಿನದೊಳಗ ರೇಖಿ 1 ಬಿ ಕಲಿತ್ರಿ, 2 ಬಿ ಕಲಿತ್ರಿ. ಹೆಂಗ್ ಕಲಿತ್ರಿ ಅಂದ್ರೆ ಡೈರೆಕ್ಟ್ ಸಿಂಬಲಿಗೆ ಬರ್ತಾರ ಅವ್ರು. ನಿಮ್ಗೆ ಹಿಸ್ಟ್ರಿ ಹೇಳೋದಿಲ್ಲ, ಎನರ್ಜಿ ಹೇಳೋದಿಲ್ಲ, ಅದು ಎಲ್ಲಿಂದ ಬಂತ ಹೇಳೋದಿಲ್ಲ, ಯಾರ್ ತಂದ್ರೆ ಏನ್ ಹೇಳೋದಿಲ್ಲ. ಡೈರೆಕ್ಟ್ ಸಿಂಬಲ್. ಹಾ, ಬರ್ಕೋರ್ ಸಿಂಬಲ್, ಈ ಕಡೆ ಹಿಂಗ್ ಎಳಿರಿ, ಈ ಕಡೆ ತಗೊಂಡ್ ಬರ್ರಿ, ಹಿಂಗ್ ಸುತ್ರಿ, ಹಂಗ್ ಸುತ್ರಿ ಹೇಳ್ತಾರ. ಅದ್ರದ ಅರ್ಥ ಮುಗಿತು. ಒಂದೇ ದಿನದ ಸಿಂಬಲ್ಸ್ ಗಳು ಮುಗಿಸಾಕ್ತಾರ. 2ನೇ ದಿನ ಅದ್ರದ್ದು ಶಕ್ತಿಯನ್ನ ಹೇಳ್ತಾರ. 3ನೇ ದಿನ ಅದು ಮುಗಿಸೇ ಹಾಕ್ತಾರ. ಅದು ಹೆಂಗ್ ಮುಗಿಸ್ತಾರ ನನ್ಗೆ ಗೊತ್ತಿಲ್ಲ. ಬಟ್ ನಂದೇನ್ ಇದೆ ಅಂದ್ರ, ನಿಮ್ಮ ಬೇಸಿಕ್ ಇದೆ ನೋಡ್ರಿ, ಅದು ತಳಪಾಯ ಇದೆ ನೋಡ್ರಿ, ಅದು ಎಷ್ಟು ಗಟ್ಟಿಯಾಗಿರುತ್ತೆ ನೋಡ್ರಿ, ನಿಮ್ಗೆ ಅಷ್ಟು ಎನರ್ಜಿ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ನೀವು ಅದು ಫ್ಲೋ ಆಗೋದು ನಿಮ್ಗೆ ಫೀಲಿಂಗ್ ಜೊತೆಗೆ ಕನೆಕ್ಟ್ ಆಗುತ್ತೆ. ನೀವು ಜ್ಞಾನ ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ನೋಡ್ರಿ, ಧ್ಯಾನ ಕೆಲಸ ಮಾಡೋದಿಲ್ಲ. ಉಲ್ಟಾ ನೀವು ಜ್ಞಾನ ತಿಳಿಲಾರ್ದಂಗ್ ಧ್ಯಾನ ಮಾಡ್ಲಕ್ ಶುರು ಮಾಡಿದ್ರೆ ನೋಡ್ರಿ, ಎಲ್ಲಾರ ಜಾಸ್ತಿ ವೈಬ್ರೇಟ್ ಆಗ್ಲತ್ತಂದ್ರೆ ಗಾಬರಿ ಆಗ್ಲಕ್ ಶುರು ಮಾಡ್ತಾರೆ. ನೀವ್ ಎಲ್ಲಿಂದ ಆಗ್ಲತ್ತಿದ್ದು? ನೀವು ಜ್ಞಾನ ಕಲೀರಿ, ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ, ವೈಬ್ರೇಷನ್ ಶುರು ಆಗುತ್ತೆ, ಅಷ್ಟೇ, ಬೇರೆದೇನಿಲ್ಲ. ಹಾಗಾಗಿ ಮೊದ್ಲು ಜ್ಞಾನಿಗಳಾಗ್ರಿ, ಆನಂತರ ನಾವೆಲ್ಲರೂ ಧ್ಯಾನಿಗಳಾಗೋಣ ಅಂತೇಳಿ ಹೇಳ್ತಾ ಇವತ್ತಿನ ನಮ್ಮ ವಿಚಾರಕ್ಕೆ ವಿರಾಮ ಸಲ್ಲಿಸೋಣ. ಮತ್ತೆ ಎಲ್ಲರಿಗೂ ಹೇಳೋದೇನು ಅಂದ್ರ, ಈ ಗ್ರೂಪ್ ನಲ್ಲೇ ಜಾಯಿನ್ ಆಗ್ರಿ ಮೊದ್ಲ. ಆಮೇಲೆ ಒಂದು ಕೆಲಸ ನಿಮ್ ಕಡೆಯಿಂದ ಏನು ಅಂದ್ರ,
ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ರಿ ಗ್ರೂಪ್ ಅಲ್ಲಿ. ಅಂದ್ರೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ, ನಿಮ್ಗೆ ಏನ್ ತಿಳಿತು, ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಇವತ್ತು ಯಾರ್ಯಾರು ಬಂದಿಲ್ಲ ನೋಡ್ರಿ, ಅವ್ರಿಗೆ ಸ್ವಲ್ಪ ವೈಬ್ರೇಟ್ ಆಗುತ್ತೆ. ನಾಳೆಗ್ ಬರೋದಕ್ ನಾವು ಅವಕಾಶನೂ ಕೊಡೋದಿಲ್ಲ, ಮತ್ತೆ ಅವ್ರು ನಿಂದ್ರಬೇಕು, ವೇಟಿಂಗ್ ದೊಳಗೆ ಇರ್ಬೇಕು. ರೇಖಿ ಏನ್ ಹಂಗೆ ಬರುತ್ತಾ? ಏನ್ ಪ್ರಸಾದ ಅದನ್ನ ಬಂದವರಿಗೆಲ್ಲ ಕೊಡೋದಕ್ಕೇನೋ ಮತ್ತೆ ವೇಟಿಂಗ್ ದಾಗ ಇರ್ಬೇಕು. ಮತ್ತೆ ಒಂದ್ ವಾರ, 4 ದಿನ, 8 ದಿನ ಮತ್ತೆ ಬೇಕು, ನಮಗೂ ಟೈಮ್ ತಗೋತು. ಅಲ್ಲಿ ತನಕ ವೇಟಿಂಗ್ ಅವ್ರು ಇರ್ತಾರ ನೋಡ್ರಿ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇದ್ರ ವ್ಯಾಲ್ಯೂ ಏನು ಅಂತ. ಓಕೆನಾ? ಹಾ, ಎಸ್. ಸೊ ಪ್ರತಿಯೊಬ್ಬರಿಗೂ ಸಮೇತ 104 ಜನ ನಾವೆಲ್ಲರೂ ಇದ್ದೀವಿ. ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದ್ರ, ಈ ಶ್ರಾವಣ ಮಾಸದಲ್ಲಿ ಟೋಟಲ್ 108 ಇದ್ದೀವಿ. ನಮ್ಮ ನೇತ್ರಾವತಿ ಅಮ್ಮನ ಹತ್ರ ಇಬ್ಬರಿದ್ದಾರೆ. ಅಲ್ಲ ಇಬ್ರಿಬ್ಬರು ಕೂಡ್ತಾರ. ನಿಮ್ಗೆ ಗೊತ್ತಿರ್ಲಿ, ನಮ್ಮಲ್ಲೆಲ್ಲ ದಂಪತಿಗಳು ಕುಂತಿರ್ತಾರೆ, ಇಬ್ರು 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 ಕೂಡ್ತಾರ. ನನಗ್ ಬಹಳ ಖುಷಿ ಆಗುತ್ತೆ. ಇಬ್ರಿಬ್ಬರ್ ಕೂಡ್ರಿ. ಸ್ವರ್ಗಕ್ಕೇನು ಒಬ್ರೇ ಹೋಗೋರಿದ್ರೆ, ಹಾ, ರೇಖಿ ಎಲ್ಲಾ ಕಲ್ತ್ ಜ್ಞಾನ ಎಲ್ಲಾ ತಗೊಂಡ್ ಒಬ್ಬೊಬ್ರೆ ಸ್ವರ್ಗಕ್ಕೆ ಹೋಗಾರಂತ ಪ್ಲಾನ್ ಹಾಕಿರಿ. ಮನೆಯಾಗಿದ್ರು ಕೂಡ್ಸ್ರಿ, ಅವ್ರಿಗೂ ಕಲೀಲಿ, ಅವರು ಉದ್ಧಾರ ಆಗ್ಲಿ. ನೋಡ್ರಿ, ಬರೀ ಒಬ್ರು ಮಾಡೋದ್ರಿಂದ ಏನ್ ಆಗೋದಿಲ್ಲ, ನೆನ್ಪಿಡ್ರಿ. ಇಬ್ರು ಮಾಡೋದ್ರಿಂದ ಜಗತ್ತು ಪರಿವರ್ತನೆ ಮಾಡ್ಬೋದು, ನಮ್ಮ ಫ್ಯಾಮಿಲಿಯಲ್ಲಿ ಏನೋ ಒಂದ್ ಆಗ್ಬೋದು. ಸೊ ಹಾಗಾಗಿ ಸೇಮ್ ಟೈಮ್ 8 ಗಂಟೆ, ಸೇಮ್ 8 ಗಂಟೆಗೆ ಶುರು ಆಗುತ್ತೆ. ಓಕೆನಾ? ಓಕೆ, ಎಸ್. ಸೊ ಪ್ರತಿಯೊಬ್ಬರಿಗೂ ಸಮೇತ ಮತ್ತೊಂದು ಸಲ ನಾನು ಶರಣಾರ್ಥಿಯನ್ನ ಹೇಳ್ತಾ ಮತ್ತೆ ನಾಳೆ ಸಿಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಬಾಯ್. ಎಲ್ಲರೂ ಖುಷಿಯಾಗಿರ್ರಿ, ನಗ್ತಾ ಇರ್ರಿ, ಮತ್ತೆ ಮಂತ್ರ ಜಪಗಳು ಮಾಡ್ರಿ. ದಯವಿಟ್ಟು ಒಂದ್ ವರ್ಡ್ ಬರ್ಕೋರಿ. ನಾಳೆ ನಿಮ್ಗೆ ಸಾಧ್ಯ ಆದ್ರೆ 108 ಸಲ ಓಂಕಾರವನ್ನ ಹೇಳ್ರಿ. ಆ ಎನರ್ಜಿಯನ್ನ ಕನೆಕ್ಟ್ ಮಾಡಿ ರೇಖೆಯೊಳಗೆ ಬರ್ರಿ, ಇನ್ನೂ ನಿಮ್ಗೆ ಗುಡ್ ಫೀಲ್ ಆಗುತ್ತೆ. ಆಮೇಲೆ ಇಲ್ಲಿ ಕೆಲವರು ಓಂಕಾರ ಹೇಳೋದಿಲ್ಲ, ಆಗದ್ ನಿಮ್ದು ಯಾವ್ದದ ಅದರ 108 ಸಲ ಹೇಳ್ರಿ. ಬಸೀರ್ ಸರ್ ಯಾವ್ದಾರಾದ್ರೂ ಇದ್ದಿರ್ಬೇಕಲ್ಲ ನಿಮ್ದು 108 ಸಲ. ಹಿಂಗೇನಾರ ಇದ್ದೇ ಇರುತ್ತಿಲ್ಲ. ಎಲ್ಲಾದ್ರಾಗ ಶಕ್ತಿ ಇದೆ, ನೀವ್ ಹಿಂಗ್ ತಿಳ್ಕೊಬೇಡ್ರಿ. ನೀವು ಎಲ್ಲಾದ್ರೊಳಗೂ ಇದೆ, ಪ್ರತಿಯೊಂದ್ರಾಗೂ ಇದೆ. ಭಗವದ್ಗೀತೆದಾಗ ಏನ್ ಇದೆ ನೋಡ್ರಿ, ಕುರಾನ್ದೊಳಗೂ ಇದೆ. ನಾವ್ ತಿಳ್ಕೊಳ್ಳೋದಿದೆ ನೋಡ್ರಿ, ನಮ್ಮ ಮಾನಸಿಕ ಶಕ್ತಿ ಇದೆ ನೋಡ್ರಿ, ಅದು ಸರಿ ಇಟ್ರೆ ಸಾಕು, ಎಲ್ಲಾದ್ರಾಗೂ ಎನರ್ಜಿ ಇದೆ. ಹಾಗಾಗಿ 108 ಸಲ ಓಂಕಾರವನ್ನ ಮಾಡೋ ಪ್ರಯತ್ನವನ್ನ ಮಾಡ್ರಿ. ಆಮೇಲೆ ಆದಷ್ಟು ಪ್ರಯತ್ನ ಮಾಡ್ರಿ, ಏನಂತಾರ ನೋಡ್ರಿ, ಕಾಟನ್ ಬಟ್ಟೆ ಹಾಕೋದು. ಸೊ ಕಾಟನ್ ಬಟ್ಟೆದೊಳಗ ರೇಖಿ ಪವರ್ ಬಹಳ ಬೇಗ ಅಟ್ರಾಕ್ಟ್ ಆಗುತ್ತೆ. ಇದು ಪಾಲಿಸ್ಟರ್ ಇರುತ್ತೆ ನೋಡ್ರಿ, ಇದು ಹ್ಯಾಂಡ್ ಏನಂತಾರ ಬೇರೆ ಬೇರೆ ಏನೇನೋ ಮಿಕ್ಸ್ ಮಾಡಿ ಬಟ್ಟೆ ರೆಡಿ ಮಾಡಿರ್ತಾರೆ. ಬಟ್ ಹಾಗಾಗಿ ವೈಟ್ ಕಲರು ಕಾಟನ್ದು ಇದ್ರೆ ಯೂಸ್ ಮಾಡ್ರಿ. ಓಕೆನಾ? ಮತ್ತೆ ಆದಷ್ಟು ಶಾಂತಿ ಇರ್ರಿ, ರಿಲ್ಯಾಕ್ಸ್ ಇರ್ರಿ, ಕೂಲ್ ಆಗಿರ್ಲಿ. ದುನಿಯಾ ಹಾಳಾಗಿ ಹೋಗ್ಲಿ, ನಾನೇ ಹೇಳ್ತೀನಿ, ದುನಿಯಾ ಹಾಳಾಗಿ ಹೋಗ್ಲಿ. ನೀವು ಶಿವ ಅಂತೀರಿ. ಏಸ್ ದಿನ ಒಂದ್ 3 ದಿನಾರ ಬ್ಯಾಲೆನ್ಸ್ ಮಾಡ್ರಿ ನಿಮ್ಗೆ ನೀವು. ಅವಾಗ ನಿಮ್ಗೆ ಎನರ್ಜಿ ಏನಾಗುತ್ತೆ ಅಂದ್ರೆ ಕನೆಕ್ಟ್ ಆಗುತ್ತೆ. ನಿಮ್ಗೆ ಗೊತ್ತಲ್ಲ, ತಿಳಿ ನೀರಿನಲ್ಲೇ ನಮ್ ಮುಖ ಚೆನ್ನಾಗ್ ಕಾಣುತ್ತೆ. ತಿಳಿ ನೀರಿನಲ್ಲಿ ನಮ್ ಮುಖ ಚೆನ್ನಾಗ್ ಕಾಣಿಸ್ತದೆ. ಅದೇ ತಿಳಿ ನೀರ್ ಗದ್ದಲಾದ್ರ ಸೇಮ್ ಹಂಗೆ ನಮ್ ಮೈಂಡು. ಇದಕ್ ತಿಳಿಯಾಗಿಡ್ರಿ, 2-3 ದಿವಸ ಇದಕ್ ಡಿಸ್ಟರ್ಬ್ ಮಾಡ್ಬಿಡ್ರಿ, ರಿಲ್ಯಾಕ್ಸ್ ಆಗ್ಬಿಡ್ರಿ, ರೇಖೆಯನ್ನ ಕಲೀರಿ. ಅದಾದ್ಮೇಲೆ ನೋಡ್ರಿ ಏನಾಗುತ್ತೆ. ಓಕೆನಾ? ಸೊ ನಮ್ಮ ಪ್ರಮೀಳಾನು ಬಂದಾರ ಇವತ್ತೆಲ್ಲ. ನಮ್ ಡೈಮಂಡ್ಸ್ ಗಳು ಬಂದಾರ, ಹಳೆಯವರು ಹೊಸಬ್ರು ಎಲ್ಲಾರು. ಓಹೋ, ಓಕೆ. ಥ್ಯಾಂಕ್ ಯು ಸರ್, ಮೋಹನ್ ಕುಮಾರ್ ಸರ್. ಸೊ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದವನ್ನ ಹೇಳ್ತಾ ನಾಳೆ ಮತ್ತೆ ನಮ್ಮ ಕ್ಲಾಸ್ ಅನ್ನ ಶುರು ಮಾಡೋಣ. ನಾಳೆ 108 ಸಲ ಓಂಕಾರವನ್ನ ಮಾಡೋ ಪ್ರಯತ್ನ ಮಾಡ್ರಿ. ಥ್ಯಾಂಕ್ ಯು. ಬಾಯ್.